ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಬಲರಾಮದೇವರು ಅನೇಕ ಪರಾಕ್ರಮಗಳನ್ನು ಹೇಳಿದರು. ಅದಕ್ಕೆಲ್ಲ ಮುಖ್ಯ ಕಾರಣ ಏನಾಗಿತ್ತು? ಅವರ ಸ್ವರೂಪ ಆದಿಶೇಷ, ಒಳಗಡೆಗೆ ಸಾಕ್ಷಾತ್ ಶುಕ್ಲಕೇಶ ರೂಪದ ಭಗವದ್ ಅವತಾರ. ಅವರು ವಿಶಿಷ್ಟ ರೂಪ ಆದ್ದರಿಂದಾಗಿಯೇ ಅಷ್ಟೆಲ್ಲ ಸಾಧನೆ ಮಾಡಿದರು. ಅದನ್ನು ಹೇಳ್ತಾರೆ. ಏನು? ಭಾಳ ಸಿಂಪಲ್ ಅದು, ಗೊತ್ತಾಯ್ತಾ? ದೇವರಿಗೆ ಎಲ್ಲ ಬಣ್ಣದ ಕೇಶಗಳು ಇದೆ, ಎಲ್ಲ ಬಣ್ಣದ ರೂಪಗಳು ಇದೆ. ಇವತ್ತು ಬಿಳಿ ಕೂದಲು ಪ್ರಕಾರ ಏನು ವೃದ್ಧಾಪ್ಯ ಅಂತಾಳೆ. ಫಾರಿನಲ್ಲಿ ಎಷ್ಟೋದ್ರೆ ಬಿಳಿ ಕೂದಲೇ ಇರೋದು, ಗೊತ್ತಾಯ್ತಾ? ಹೆಂಗಸರಿಗೆ ಬಿಳಿ ಕೂದಲು, ಗೊತ್ತಾಯ್ತಾ? ಅತಿ ಬಣ್ಣ ಅದೇನು ಯಾವುದೂ ದೋಷ ಅಲ್ಲ, ಗೊತ್ತಾಯ್ತಿಲ್ಲ. ಅದೇ ಒಂದು ಶೋಭೆ. ದೇವರಿಗೆ ಏನು ಹಾಕಿದರೂ ಶೋಭೆ, ಗೊತ್ತಾಯ್ತಿಲ್ಲ. ದೇವರಿಗೆ ಇದಂತೂ ಇಲ್ಲವೇ ಇಲ್ಲ. ಅದ್ರ ಎಷ್ಟೋದ್ರೆ ಬೇರೆ ಬೇರೆ ಬಣ್ಣ ಹಾಕೋತಾರೆ, ದುಡ್ಡು ಕೊಟ್ಟು ಹಾಕ್ಸ್ಕೊಂಡ್ಬರ್ತಾರೆ, ಗೊತ್ತಲ್ಲ, ನೋಡಿದಾರಲ್ಲ. ಹಾಕ್ಸ್ಕೊಂಡು ವಾರಗಟ್ಟಲೆ ಸ್ನಾನ ಮಾಡೋದಿಲ್ಲ, ಹೋಗ್ಬಿಟ್ರೆ ಕಷ್ಟ ಅಂಥೇಳಿ ಚೌಡದ ಬಂದವ್ರು ಹಾಗೆ ಕೂತಿರ್ತಾರೆ. ಅಂದರೆ ಅದು ಅವ್ರ ಶೋಭೆ ಅಂತೇಳಿ. ದೇವರಿಗೆ ಯಾವುದೂ ಇಲ್ಲ, ಗೊತ್ತಾಯ್ತು? ಎನಿಥಿಂಗ್ ದೇವ್ರಿಗೆ ಏನು ಹಾಕಿದ್ರು ಏನಾಗುತ್ತದ, ಅರ್ಥ ಆಯ್ತಾ? ಭಾರಿ ವಿಶೇಷ ಅದು ದೇವರು. ಅದೇ ಅಚಿಂತ್ಯಾದ್ಭುತ ಶಕ್ತಿ ದೇವರು, ಎಕ್ಸ್ಟ್ರಾ ಇರ್ಬೋದು. ಅದಕ್ಕೆ ಹೇಳ್ತಾರೆ. ಆದ್ದರಿಂದ ದೇವ್ರಿಗೆ ಏನೇ ಕೊಟ್ಟರು ಚೆನ್ನಾಗಿ ಕಾಣಿಸ್ತದೆ. ಯಾವ ಅಲಂಕಾರ ಮಾಡಿದರೂ ಕೂಡ ದೇವ್ರಿಗೆ ಹೇಗಿರುತ್ತದ, ಅದಕ್ಕೆ ಡಿಫ್ರೆಂಟ್ ಅಲಂಕಾರದಲ್ಲಿ ತೋರಿಸ್ತಾರೆ. ಬೇರೆ ಉದ್ದೇಶ ಏನು ಅಂದರೆ ದೇವರಿಗೆಲ್ಲ ಶೋಭಿಸುತ್ತೆ ಅಂತ. ಎಲ್ರಿಗೂ ಆ ರೀತಿ ಅಲಂಕಾರ ಮಾಡೋಕ್ಕಾಗೋದಿಲ್ಲ. ಈಗೇನಾಯಿತು? ಇತ್ಯಾದಿ ಕರ್ಮಾಣಿ ಮಹಾಂತಿ ರಾಮಸ್ಯ ಆಸನ್ ಶೇಷಸ್ಯ ಅಚ್ಯುತ ಆವೇಶಿನಃ ಅಲಂ ಯಸ್ಯ ಅಚ್ಯುತಾವೇಶ ವಿಶೇಷಕಾಲಂ ಜ್ಞಾತ್ವಾ ಭೀಮೋಪಿ ಅಸ್ಯ ನೋದೇತಿ ಯುದ್ಧೇ. ಇತ್ಯಾದಿ ಕರ್ಮಾಣಿ ಮಹಾಂತಿ, ಇಲ್ಲಿಷ್ಟೆಲ್ಲ ಬಲರಾಮ ವರ್ಣನೆ ಮಾಡಿಬಿಟ್ಟು ಇದಕ್ಕೆಲ್ಲ ಒಳಗಿದ್ದಿದ್ದು ದೇವರ ಆವೇಶ ಕಾರಣ ಅಂತ ಹೇಳಿದ್ರು, ಮತ್ತು ವಿಶೇಷ ಕಾರಣ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿರುತ್ತೆ ಇವೆಲ್ಲ ಕೂಡ. ಅದೇನಾದ್ರು ಸಾಧನೆ ನಡೀತದೆ ದೇವ್ರ ವಿಶೇಷ. ಯದ್ಯದ್ವಿಭೂತಿ ವತ್ ಸರ್ವಂ ಶ್ರೀಮದುರ್ಜಿತಮೇ ಭವ ತತ್ತದೇವಾವಗಚ್ಚತ್ವಂ ಮಮ ತೇಜವಂಶ ಸಂಭವ. ಆ ಮಾತು ಒಳ್ಳೆ ದೃಷ್ಟಾಂತ ಇದೆ. ಏನೇನೋ ಫಸ್ಟ್ ತಿಳ್ಕೊಬೇಕಾದ ಯಾವುದು? ದೇವ್ರ ಮಹಿಮೆ ಫಸ್ಟ್. ಉಳಿದು ಅವ್ರ ಯೋಗ್ಯತೆ. ಅದೆರಡು ಮೊದಲೇ ಯೋಗ್ಯತೆ ಅಂದರೆ ಸರಿಯಲ್ಲ. ಮೊದಲು ದೇವರ ಅನುಗ್ರಹ ಫಸ್ಟ್. ದೈವಂಚೈವಾತ್ರ ಪಂಚಮಂ, ಕೊನೆಯದು ಉಪಸಂಹಾರ ಪ್ರಬಲ. ಅದೇ ಅನುಗ್ರಹದಿಂದ ಶುರು ಹೋಗ್ಬೇಕು ಯಾವಾಗಲೂ ಕೂಡ. ಅದಕ್ಕೆ ಹೇಳಿದರು, ಯಸ್ಯ ಅಚ್ಯುತಾವೇಶ ವಿಶೇಷ ಕಾಲಂ ಜ್ಞಾತ್ವಾ ಭೀಮೋಪಿ. ಎಷ್ಟರ ಮಟ್ಟಿಗೆ ಅಂದರೆ ದೇವ್ರ ವಿಶೇಷಾವೇಶ ಬಂದಾಗ ಭೀಮೋಪಿ ಜೀವೋತ್ತಮ ಹ್ಯೋತಿ, ಇವರಿಗಿಂತ ದೊಡ್ಡವರು ಆದಿಶೇಷರಿಗಿಂತ. ಅವ್ರು ಏನು ಮಾಡ್ತಿದ್ರು? ನಾಬುದೇತಿ ಯುದ್ಧೇ, ಗದಾ ಯುದ್ಧ ಹೇಳಿಸ್ಕೊಳ್ಳೋಕ್ಕೆ ಅಂತ ಹೋಗಿದ್ರಲ್ಲ, ಆಗ ಅವ್ರು ಹೊಡೆದ್ರೆ ಸುಮ್ಮನೆ ಇರ್ತಿದ್ರು. ಯಾಕೆ? ಒಳ್ಳೆ ಆವೇಶ ಇದೆ. ಹೊಡೆದ್ರೆ ಏನಾಗುತ್ತೆ? ಈಗ ಇವತ್ತು ಪೊಲೀಸ್ ಅಧಿಕಾರಿ ಹೊಡೆದ, ವ್ಯಕ್ತಿ ಹೊಡೆದಾಗಲ್ಲ, ಯಾವುದಕ್ಕೆ ಹೊಡೆದಾಗ ಲೆಕ್ಕ? ಈಗ ಅಧಿಕಾರಿ ಹೊಡೆದಾಗ ಲೆಕ್ಕ. ಇದೆಲ್ಲ ಕಾಮನ್ ಸೆನ್ಸ್ ಲೋಕಲ್ ರೂಢಿಲಿ ಬಂದುಬಿಟ್ಟಿದೆ. ಈಗ ಯಾರೋ ಮಿಲಿಟರಿ ಬಂದ ಬೈದು ಕಳಿಸಿದ್ರು, ಏನಾಯ್ತು ಅಲ್ಲಿಗೆ? ಅದಕ್ಕೆ ಅವಮಾನ ಮಾಡ್ದ. ಅವನು ಸುಮ್ಮನೆ ಬಂದಾಗ ಬೈದ್ರೆ ಕಟ್ ಮಾಡಲ್ಲ, ಅಧಿಕಾರಿಯಾಗಿ ಬಂದವನೀಗ. ತಕ್ಷಣ ಏನಾಯ್ತು? ಈಗ ಅದಕ್ಕೆ ಅನ್ಯಾಯ ಮಾಡ್ದಾಗ ಲೆಕ್ಕ. ಆದ್ದರಿಂದ ಕಲಿಬೇಕು ಅದರಿಂದ. ವಿಭೂತಿಯದು ಎಷ್ಟು ದೊಡ್ಡವರು, ಶೇಷದೇವರು ಯಾವ ಲೆಕ್ಕನೂ ಇಲ್ಲ. ಸ್ವತಃ ಪೂರ್ವ ರೂಪದಲ್ಲಿ ಮಗ ಅವರಿಗೆ. ಆದರೆ ಏನು ಮಾಡಿದ್ರು ಅವರು? ಒಳಗೆ ಆವೇಶ ಇದ್ದರೆ ನೋಡಿ ಹೊಡೆದ್ರೆ ಏನು ಮಾಡಿ ಸುಮ್ಮನೆ ಇರ್ತಾಯಿದ್ರು. ನೋದೇತಿ ಯುದ್ಧೇ, ಇದ್ರ ಪ್ರತಿಯಾಗಿ ಹೊಡಿತಿರಲಿಲ್ಲ. ನೋವಿನ ಪ್ರಶ್ನೆ ಇಲ್ಲೇ ಇಲ್ಲ ಅವರಿಗೆ. ಅದು ಮತ್ತೆ ಹೇಳಿ ವಾಯುದೇವ್ರು ಹೊಡೆದ್ರೆ ನೋವೇ ಆಗೋದಿಲ್ಲ, ವಿಚಾರ ಬೇರೆ. ದೇವ್ರು ದೇವಾಗ ಹೊಡೆಯೋದೇ, ದೇವ್ರು ಹೊಡೆದ್ರೆ ನೋವಾಗುತ್ತೆ. ಹಾಗೆ ಹೊಡೆಯೋದೇ ಇಲ್ಲ ದೇವರು. ಯಾತಕ್ಕೆ? ಆ ರೀತಿ ಹೊಡೆದ್ರೆ ದೇವ್ರ ಜಗತ್ತು ಯಾರು ಬೇಕಾದ್ರೂ ಕ್ಷಣದಲ್ಲಿ ನಾಶ ಮಾಡಿಬಿಡ್ಬೋದು. ದೇವ್ರು ಹಾಗೆಲ್ಲ ಮಾಡೋದಿಲ್ಲ, ಯೋಗ್ಯತೆ ರಕ್ಷಣೆ ಮಾಡ್ತಾರೆ. ಕ್ರೀಡಾ ಯುದ್ಧೇ ಬಹುಶೋ ರೋಹಿಣಿಯೇ. ಕಲಿಯಕ್ಕೆ ಹೋಗಿದ್ರು ಅಂದರೆ ಅದು ಕ್ರೀಡಾ ಯುದ್ಧ, ನಿಜವಾಗ್ಲೂ ಕಲಿಯಕ್ಕೆ ಹೋಗಿದ್ದಲ್ಲ. ಪೂರ್ಣ ಪ್ರಜ್ಞರು. ಈಗ ಅಚ್ಯುತ ಪ್ರೇಕ್ಷರು ಗುರುಗಳು ಅಂದರೆ ಹೇಗೋ, ಬಲರಾಮ ದೇವ್ರ ಗುರುಗಳು ಅಂದರೆ ಹಾಗೆ, ಸಾಂದೀಪನಾಥ ಕೃಷ್ಣ ಗುರುಗಳು ಅಂದರೆ ಹೇಗೋ ಹಾಗೆ. ದೇವರಿಗೆ ಯಾರೂ ಕೂಡ ಏನಿಲ್ಲ,
ಹೇಳಿದ್ರು ಅದು ವಾಯುದೇವರು ಭಾರಿ ದೊಡ್ಡವರು, ಸಾಕ್ಷಾತ್ ನಾರಾಯಣ ಆದ್ದರಿಂದ ಅವರಿಗೆಲ್ಲ ಬೇರೆ ಚಿಂತನೆ ಮಾಡೋಕ್ಕೆ ಬರೋದಿಲ್ಲ. ಕ್ರೀಡಾ ಯುದ್ಧೇ ಬಹುಶೋ ರೌಹಿಣೇಯೇ ವ್ಯಕ್ತಿಂ ವಿಷ್ಣೋರ್ ಭೀಮಸೇನೋ ವಿದಿತ್ವಾ. ಯಾವಾಗ ಅವ್ರಿಗೆ ಗೊತ್ತಾಗ್ತಿತ್ತು ಆವೇಶ ಇದೆ ಇಲ್ಲ, ನಮಗೆ ಗೊತ್ತಾಗೋದಿಲ್ಲ. ಸರ್ವಿಸ್ನಲ್ಲಿದ್ದ ರಿಟೈರ್ ಆಗಿದೆ ಅಂತ ಗೊತ್ತಾಗುತ್ತೋ ಇಲ್ಲ, ಇನ್ಚಾರ್ಜ್ ಹೌದಲ್ಲ ಅಂತ ಗೊತ್ತಾಗುತ್ತೋ ಅಲ್ಲ. ಅದು ಆ್ಯಕ್ಚುಲಿ ಗೌರ್ಮೆಂಟ್ ಒಂದು ಡಿಕ್ಲೇರ್ ಮಾಡುತ್ತೆ ಹೌದು ಅಂಥೇಳಿ. ಅದು ಗೊತ್ತಿದ್ದಾಗ ಏನು ಮಾಡ್ತಿದ್ರು, ಅವ್ರು ಗೊತ್ತಾದ ತಕ್ಷಣ ತಿರುಗಿ ಹೊಡಿತಿರಲಿಲ್ಲ, ಗೊತ್ತಿಲ್ಲದಾಗ ಹೊಡಿತಾಯಿದ್ರು ಜೋರಾಗಿ. ಈ ಕಡೆ ಹೊಡೆಯುತ್ತೋ ಹೊಡಿದೇ ಇರೋದು. ಎಷ್ಟು ಜ್ಞಾನ ಬೇಕು ಇದಕ್ಕೆ? ಪೂರ್ಣ ಪ್ರಜ್ಞೆ. ಒಂದು ದೇವ್ರ ಪ್ರತಿಭೆ ಆವೇಶ ಪ್ರತಿಷ್ಠಾಪನೆ ಆಗಿದೆಯೋ ಇಲ್ವೋ? ಪ್ರತಿಷ್ಠಾಪನೆ ಆಗೋವರೆಗೂ ಏನದು ಬರೀ ಶಿಲೆ ಅಷ್ಟೇ. ಎಷ್ಟೇ ನೀವು ಆಕಾರ ಬರೆದಿದ್ರು ಕೂಡ ಆಕಾರ ಗೌರವ ಕೊಡೋದೇ ಹೊರತು ಏನಿಲ್ಲ, ಅಲ್ಲಿ ಸನ್ನಿಧಾನ ಬಂದಿಲ್ಲ. ಯಾವಾಗ ಆವಾಹನೆ ಮಾಡಿದ ತಕ್ಷಣ ಸನ್ನಿಧಾನ, ಬರೀ ಕಲ್ಲು ಏನಿಲ್ಲ ಅದರಲ್ಲಿ, ಆಕಾರನೇ ಇಲ್ಲ. ಆವಾಹನೆ ಮಾಡಿದ್ರು ಏನಾಯ್ತಾಗ ಆ ಸನ್ನಿಧಾನ ಬಂದೋಯ್ತಾಗ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಭೀಮಸೇನದೇವರಿಗೆ ಗೊತ್ತು. ಇರೋದು ಎಷ್ಟು ಮುಖ್ಯನೋ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ. ಈ ನಮಗೇನು ಗೊತ್ತಾಯ್ತು ಈಗ, ಈ ರೀತಿ ಗೊತ್ತಾಗೋದ್ರೆ ಶಾಸ್ತ್ರಾರ್ಥ ಹೇಗೆ ಗೊತ್ತಾಗುತ್ತೆ ಅವರಿಗೆ? ಪ್ರತಿಯೊಂದು ಗೊತ್ತಾಗುತ್ತೆ ಅವ್ರಿಗೆ, ಗೊತ್ತಾಯ್ತಾ? ಇದು ವಾಯುದೇವರ ವೈಭವ. ಒಂದು ಕಡೆ ಬಲರಾಮ ದೇವರ ವೈಭವ, ವಾಯುದೇವರ ವೈಭವ. ಇವತ್ತು ಯಾರೇ ದೊಡ್ಡವರಿಂದ ಕೆಲಸ ಆದರೆ ಫಸ್ಟ್ ತಿಳ್ಕೊಬೇಕಾದ ದೇವರು, ಆಮೇಲೆ ವಾಯುದೇವರು. ಎಲ್ಲ ತಿಳ್ಕೊಂಡು ತಾರತಮ್ಯ ಎಲ್ಲಿ ಬರ್ತಾರೋ ಅಲ್ಲಿ ತಿಳ್ಕೊಬೇಕು. ಮತ್ತೆ ಅವ್ರಿಗೆ ಯಾರು ಎರಡೇ ಸಾಕು, ನಮಗೆ ಹಾಗಲ್ಲ. ಬೇರೆ ಎಲ್ಲ ಅನುಗ್ರಹ ಬೇಕಾಗತ್ತೆ. ಅದು ಗುರು ಪರಂಪರೆ ಅನುಗ್ರಹ, ದೇವತಾ ತಾರತಮ್ಯ ಎಲ್ಲ ತಿಳಿದಿರಬೇಕು. ಅದಕ್ಕೆ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಆ ಮಾತು ಈಗ ಎಷ್ಟು ಅರ್ಥ ಆಗುತ್ತೆ ಅಂತ ಗೊತ್ತಾಗುತ್ತೆ. ಏನಿಲ್ಲ, ಯಾರಲ್ಲಿ ಬೇಕಾದ್ರೂ ಆವೇಶ ಮಾಡ್ಬೋದು. ಮಧ್ವ ವಿಜಯ ಕೇಳಿಲ್ಲ, ಯಾರೋ ಹುಚ್ಚ ಇದ್ದ ವ್ಯಕ್ತಿ ಅವರೊಳಗೆ ಅನಂತೇಶ್ವರ ಪ್ರವೇಶ ಮಾಡಿಬಿಟ್ಟು ಅವತಾರ ಮಾಡ್ತಾರೆ ವಾಯುದೇವರು ಅಂತೇಳಿ. ಆಯಿತಾ? ತೃಣ ಸಾಕು, ತೃಣ ಬಿಟ್ಟರು. ಬ್ರಹ್ಮಾದಿ ದೇವತೆಗಳು ಕೂಡ ಅದಕ್ಕೆ ಗೌರವ ಕೊಟ್ಟರು. ಯಾತಕ್ಕೆ? ದೇವರ ಶಕ್ತಿ ಅಂತ ಎಲ್ಲಿ ಬೇಕಾದ್ರೂ ಆವೇಶ ಆಗ್ಬೋದು. ಬೆಂಕಿ ಹುಲ್ಲುಕಡ್ಡೆನೂ ಸುಡುತ್ತೆ, ದೊಡ್ಡ ಬೆಟ್ಟನೂ ಸುಡುತ್ತೆ. ಗೊತ್ತಾಯ್ತಾ? ವಾಯುದೇವ ಎಲ್ಲಿ ದೇವ್ರ ಇಚ್ಛೆ ಅದು, ಎಲ್ಲಿ ಹೇಗೆ ಬೇಕಾದ್ರೂ ಮಾಡೋರು. ಎಂಥ ಭಾರಿ ದೊಡ್ಡವ್ರನ್ನೇ ಲೆಕ್ಕ. ಗರುಡ ಅಹಂಕಾರ ಬಂದು ಬಿಟ್ಟು ದಪ್ಪಂತ ಬಿದ್ದೋಯ್ತು ಗರುಡ. ಮಹಾಭಾರತದಲ್ಲಿ ಬರುತ್ತದು. ಕೊನೆ ಕಾಗೆ ಕುಕ್ಕ ಶುರು ಮಾಡಿದ್ದಾರೆ, ಕಾಗೆಗಳು ಬಂದು ಆಗ ತಪ್ಪು ಒಪ್ಪಿಕೊಟ್ರು ತಕ್ಷಣ ಮೇಲಕ್ಕೆ. ಅಹಂಕಾರ ಬಂದ ತಕ್ಷಣ ಏನಾಗುತ್ತೆ ಅದಕ್ಕೆ ಸಾಕ್ಷಿ ಅಂತ. ಗೊತ್ತಾಯ್ತಾ? ಭಾಗವತ ಧರ್ಮದಲ್ಲಿ ತಪ್ಪಿದ್ರು ಅಂದರೆ ಗರುಡನ ಪ್ರಸಂಗ. ಇದನ್ನು ಆಚಾರ್ಯ ಅಲ್ಲಿ ಬರೋದಿಲ್ಲ. ಸರಸಭಾರತ ವಿಲಾಸ ವಾದಿರಾಜ ಸ್ವಾಮಿಗಳು ಅದನ್ನೆಲ್ಲ ಸೇರಿಸ್ತಾರೆ. ಯಾವ್ಯಾವುದು ಇನ್ನೂ ಅದಕ್ಕೆ ಸಂಬಂಧಪಟ್ಟ ತಿಳ್ಕೋಬೇಕು ಅಂಥೇಳಿ ಅದನ್ನೆಲ್ಲ ಸೇರಿಸಿದ್ದಾರೆ. ಗರುಡನ ಕೇಸಲ್ಲಿ ವರ್ಣನೆ ಮಾಡ್ತಾರೆ, ಮಹಾಭಾರತದಲ್ಲಿ ಬಂದಿದೆ. ಪ್ರಿಂಟೆಡ್ ಎಲ್ಲ ಪ್ರತಿಯಲ್ಲೂ ಸಿಗುತ್ತೆ. ಕ್ರೀಡಾಯುದ್ಧೇ ಬಹುಶೋ ರೌಹಿಣೇಯೇ ವ್ಯಕ್ತಿಂ ವಿಷ್ಣೋ ಭೀಮಸೇನೋ ವಿದಿತ್ವಾ ತಾತ್ಕಾಲಿಕೀಂ ಪೀಡ್ಯಮಾನೋಪಿ. ನೋಡಿ, ಪೀಡ್ಯಮಾನೋಪಿ ಜೋರ ಹೊಡಿತಿದ್ರು ಕೂಡ ತೇರ ನೈವೇದ್ಯಮಂ ಕುರುತೆ ವಿಷ್ಣು ಭಕ್ತಿಯ. ಏನು ಮಾಡ್ತಿದ್ರು? ವಿಷ್ಣು ಭಕ್ತಿಯಿಂದ ಎದುರಾಗ್ತಿದ್ದಿಲ್ಲ. ಹೇಳಿಲ್ಲ, ಆಫೀಸರ್ ಬೈತಾರೆ, ತಿರುಗಿ ಮಾತಾಡೋದಿಲ್ಲ. ಯಾತಕ್ಕೆ? ಅದು ಸ್ಥಾನ ದೊಡ್ಡದದು, ಅರ್ಥ ಆಯ್ತು. ಅವನು ಬೇರೆ ಈ ನೋಡ್ಕೊತೀನಿ ಕೈ ಅಂತ ಹೇಳಿದ, ಆಗ ಮಾತಾಡೋಗಿಲ್ಲ. ಆಗ ಅರ್ಥ. ಮಡಿಲಿದ್ದಾರೆ, ಬಿಟ್ಬಾರದು ಥರ ಆ ಟೈಪ್. ಅದು ಮಡಿಲಿರೋದು ಗೊತ್ತಾಗುತ್ತೆ ಕೊನೆ ಪಕ್ಷ ನಮಗೆ. ಈ ಬಿಟ್ಟಾಗಿಲ್ಲ ಅಂತೆ ಸಿಟ್ಟು ಬಂದು ಹೊಡೆದು ಬಿಟ್ಟರೆ ಇವನು ಮೇಲಿಗೆ ಆಗಿಬಿಡ್ತಾನೆ. ಅವನು ಇವನು ಮುಟ್ಟಿದ್ರು ಅಷ್ಟೇ, ಇವರು ಅವನು ಮುಟ್ಟಿದ್ರು ಅಷ್ಟೇ. ಯಾರನ್ನು ಮುಟ್ಟಿದ್ರು ಮೇಲಿಗೆ ಆಗಿಬಿಡ್ತಾರೆ. ಆ ಕ್ಷಣಕ್ಕೆ ಏನಿರುತ್ತಾಗ ಈಗೇನು ಮಾಡೋದಿಲ್ಲ, ಬರಲಿ. ಬ್ಯಾಟ್ಮನ್ ಎಷ್ಟೇ ಸಿಟ್ಟಿರ್ಬೋದು, ಬಾಲ್ ಬರೋರಿಗೆ ಕಾಯ್ಬೇಕು. ಮತ್ತೆ ಹೊಡೆದ್ಬಿಟ್ರೆ ಏನಾಗುತ್ತದು? ವೇಸ್ಟ್. ಅದು ಕಾಯ್ಬೇಕು. ಅದಕ್ಕೋಸ್ಕರ ಅದು ಭಾಳ ಎಕ್ಸ್ಪರ್ಟ್ ಬ್ಯಾಟ್ಸ್ಮನ್ ಅಂತೇಳಿ ಸುಮ್ಮನೆ ಹೊಡಿತಾ ಕೂತ್ಕೊಂಡ್ರೆ ಅವನ ನಾಲೆಡ್ಜೇ ಇಲ್ಲ ಅಂತ. ಇದು ವಾಯುದೇವರಿಂದ ಕಲಿಬೇಕಾದ ಪಾಠಗಳಿವೆಲ್ಲ ಕೂಡ. ಲೋಕದಲ್ಲಿ ಹೀಗಿದ್ದರೆ ಏನಾಗುತ್ತಾಗ ಗಲಾಟೆಗಳು ಬರೋದಿಲ್ಲ. ಅದಕ್ಕೆ ಬ್ರಾಹ್ಮಣರು ಬೈದ ಸುಮ್ಮನೆ ಇರಬೇಡಿ ಅಂತ ಹೇಳ್ತಾರೆ. ಯಾತಕ್ಕೆ? ಅವ್ರಿಗೇನಿದೆ? ಬ್ರಾಹ್ಮಣೋಸ್ಯ ಮುಖಮಾಸಿ, ದೇವರೊಂದು ವಿಶಿಷ್ಟ ಪವರ್ ಕೊಟ್ಟಿದ್ದಾರೆ. ನಾವು ಎದುರಾಸರಿ ಏನಾಗುತ್ತೆ ಈಗ? ಸೊಲ್ಯೂಷನ್ ಅಲ್ಲ, ದೇವರಿಗೆ ಅನ್ಯಾಯ ಮಾಡಿದಾಗುತ್ತೆ. ಅದರಿಂದ ದೇವರು ದೋಷಿ ಅಂತ ತಿಳ್ಕೊಂಡಾಗತ್ತೆ. ಇದನ್ನು ಕೇಳೋದು ಎಷ್ಟು ಮುಖ್ಯನೋ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ಆ ಕಾಲಕ್ಕೆ ನಾವು ಗೌರವ ಕೊಡಬೇಕಾದ ನಮ್ಮ ಕರ್ತವ್ಯ. ತದಾ ಜಯೀ ಪ್ರಭವತ್ತೇಷ ರಾಮೋ ನಾತಿವ್ಯಕ್ತಃ ತತ್ರ ಯದಾ ಜನಾರ್ದನಃ ತದಾ ಭೀಮೋ ವಿಜಯೀ ಸ್ಯಾತ್ ಸದೈವ ವಿಷ್ಣೋ ಕೇಶಾವೇಶವಾನ್ ಸಹ ರಾಮಃ. ತದಾ ಜಯೀ ಭವತ್ತೇಷ. ಯಾವಾಗ ಅವರಲ್ಲಿ ಆವೇಶ ಇರ್ತಿರಲಿಲ್ಲ, ಭೀಮಸೇನರಿಗೆ ಗೆಲ್ತಾಯಿದ್ರು. ಆವೇಶ ಇದ್ದಾಗ ಬಲರಾಮದೇವರು ಗೆಲ್ತಾಯಿದ್ರು. ನಾತಿವ್ಯಕ್ತಃ ತತ್ರ ಯದಾ ಜನಾರ್ದನ. ವ್ಯಕ್ತಿ ಅಭಿವ್ಯಕ್ತಿ ಜಾಸ್ತಿ ವ್ಯಕ್ತಿ. ಮತ್ತೆ ಜಾಸ್ತಿ ವ್ಯಕ್ತಿ ಅಂತ ಯಾತಕ್ಕೆ ಹೇಳಿದರು? ವಾಯುದೇವರಲ್ಲೂ ದೇವರ ಸನ್ನಿಧಾನ ಇದೆ, ಶೇಷದೇವರಲ್ಲೂ ಸನ್ನಿಧಾನ ಇದೆ. ಅದು ಕಡಿಮೆ ಇದೆ, ಹೊಡಿತಾ ಇದ್ರು ಆಗಲೂ ಕೂಡ. ಸನ್ನಿಧಾನ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ ಈಗ? ಹೆಚ್ಚು ಕಾದ್ರೆ ಮುಟ್ಟೋದಿಲ್ವಲ್ಲ, ಹಾಗೆ
ಕಾದಿದೆ ಸ್ವಲ್ಪ ಕಾದಿದೆ ಬುಟ್ಲಕ್ಕೆ ಬರುತ್ತೆ, ಹೆಚ್ಚು ಕಾದರೆ ಬುಟ್ಲಕ್ಕೆ ಬರುತ್ತೆ, ಇನ್ನೂ ಹೆಚ್ಚು ಕಾದರೂ ಸುಟ್ಟು ಬಿಡುತ್ತೆ. ಸೊ ಆವೇಶದಲ್ಲಿ ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಯ್ತಲ್ಲ. ಈಗ ಕಾದಿರೋದ್ರಲ್ಲಿ ವ್ಯತ್ಯಾಸ ಹೇಗಿದೆಯೋ ಆವೇಶದಲ್ಲೂ ವ್ಯತ್ಯಾಸ ಆಗಿದೆ. ಚಿಕ್ಕವರಲ್ಲಿ ಎಷ್ಟೇ ಆವೇಶ ಮಾಡಿದರೂ ಪರಮಾತ್ಮ ಎಷ್ಟು ಮಾಡ್ತಾರೆ, ದೊಡ್ಡವ್ರ ಗೌರವ ಧಕ್ಕೆ ಬರದಂತೆ ಮಾಡ್ತಾರೆ. ವಿಶೇಷ ಮಾಡಿದಾಗ ಇವ್ರು ಗೌರವ ಕೊಡಬೇಕಷ್ಟೆ. ಎಷ್ಟೊತ್ತೆ ಡಿಪಾರ್ಟ್ಮೆಂಟ್ಲಿ ಕಾಣುತ್ತೆ, ಆ ಜೂನಿಯರ್ನ ಮೇಲೆ ಕುಡಿಸ್ಬಿಟ್ಟಿರ್ತಾರೆ, ಅವನ್ನ ಲೀವ್ಗೆ ಹಾಕಿರ್ತಾರೆ, ಇನ್ಚಾರ್ಜ್ ಮಾಡಿರ್ತಾರೆ. ಇವನು ರೆಸ್ಪೆಕ್ಟ್ ಕೊಡಬೇಕು ಅವತ್ತಿನ ದಿವಸ. ಇನ್ಚಾರ್ಜ್ ಇರೋವರೆಗೂ ಅವನು ಇವನಿಗಿಂತ ಜಾಸ್ತಿ ರೆಸ್ಪೆಕ್ಟಬಲ್, ಕ್ವಾಲಿಫಿಕೇಷನ್ ಕಡೆ ಎಲ್ಲ ಕಡಿಮೆ ಇರ್ಬೋದು, ಅವತ್ತಿನ ಮಟ್ಟಿಗೆ ಅವನ ಮೇಲೆ ಇರಲೇಬೇಕು. ತದಾ ಜಯೀ ಪ್ರಭವತ್ತೇಷ ರಾಮೋ ನಾತಿವ್ಯಕ್ತಸ್ತತ್ರ ಯಥಾ ಜನಾರ್ದನಃ ತದಾ ಭೀಮೋ ವಿಜಯೀ ಸ್ಯಾತ್ ಸದೈವ ವಿಷ್ಣೋ ಕೇಶಾವೇಶ ವಾನ್ ಯತ್ಸ ರಾಮಃ. ವಿಷ್ಣೋ ಕೇಶ ಆವೇಶವಾನ್ ಯತ್ಸಹ ರಾಮಃ. ಆ ಸಮಯದಲ್ಲಿ ವಿಶೇಷವಾದ ದೇವರ ಅನುಗ್ರಹ ಮಾಡಿಬಿಟ್ಟಿದ್ದಾರೆ. ಕೃಷ್ಣಕೇಶ ಶುಕ್ಲಕೇಶದ ವ್ಯವಸ್ಥೆ ಮಾಡಿ ಶುಕ್ಲಕೇಶದ ಆವೇಶ ಹೆಚ್ಚಿಟ್ಟಿರೋದರಿಂದ ಗೌರವ ಕೊಡ್ತಾಯಿದ್ರು. ಇದೆಲ್ಲ ಯಾತಕ್ಕೆ ಹೇಳಿದರು? ವಾಯುದೇವರಿಗೆ ಸೋಲೇ ಇಲ್ಲ ಹಾಗೆಲ್ಲ ಮಾತಾಡ್ತೀರಲ್ಲ, ಯುದ್ಧದಲ್ಲಿ ಸೋಲ್ತಾ ಇದ್ರಲ್ಲ ಅಂತ ಕೇಳಿದರೆ, ಮೊದಲೇದೇ ಕ್ರೀಡಾ ಯುದ್ಧ ಮತ್ತು ಅದರಲ್ಲಿ ಆಟ ಒಬ್ಬರು ಸೋಲು ಗೆಲ್ಲುವಿಲ್ದವ್ರು ಆಟ ಆಡಿಸೋದು. ಯಾವಾಗ ಒಬ್ಬರೇ ಗೆಲ್ತಿದ್ರೆ ಏನಾಗುತ್ತೆ, ಯಾರು ನೋಡೋದಿಲ್ಲ ಅದನ್ನು, ಗೊತ್ತಾಯ್ತಾ? ಯಾವರೇ ಗೆಲ್ತಾರೆ ಬಿಡಿ ಮತ್ತೆ ಹೋಗೋದು ಅಂತ ಹೇಳ್ತಾ, ಒಂದು ಸರ್ತಿ ಇವರು ಒಂದು ಸರ್ತಿ ಇವರು ಅವಾಗ ಏನಾಗುತ್ತೆ, ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಯಾರ್ದು ಏನಾಗುತ್ತೆ ಅಂತ. ಅದಕ್ಕೆ ಇನ್ಫೀರಿಯರ್ ಮ್ಯಾಚನ್ನು ಭಾಳ ಜನ ನೋಡೋದಿಲ್ಲ, ಟಿಕೆಟ್ ಖರ್ಚಾಗೋದಿಲ್ಲ ಅದು ಎಷ್ಟೋ ಕಡೆಗೆ, ಗೊತ್ತಾಗ ಖಾಲಿ ಯಾವಾಗ ಇದು ಬರುತ್ತೆ ಶುರುವಾಗುತ್ತೆ ಆಗ ಭಾರಿ ಫುಲ್ ಹೌಸ್ಫುಲ್ ಆಗಿಬಿಡುತ್ತೆ. ಕುತೂಹಲ ಭಾರಿ ಜಾಸ್ತಿ ಇರುತ್ತೆ. ಆ ಕುತೂಹಲ ಹುಟ್ಟಿಸೋದಕ್ಕೋಸ್ಕರ ಏನು ಮಾಡಿ, ಮಕ್ಕಳು ಕೂಡ ಅಷ್ಟೇ, ನೀವೇ ಗೆಲ್ತಿದ್ರೆ ಆಡೋದೇ ಇಲ್ಲ, ಬೈದು ಬಿಡ್ತಾರೆ. ಒಂದು ಸತಿ ಗೆಲ್ಲಿಸ್ಬೇಕು ಅವ್ರು, ಮಧ್ಯೆ ಗೆಲ್ಲಿಸ್ತಾ ಇರ್ಬೇಕು. ಹಾಗಾಗಿ ಸೋತೆ ಅಂತ ಪ್ರಿಟೆಂಡ್ ಮಾಡಬೇಕು. ಅವಾಗ ಏನಾಗುತ್ತೆ, ಭಾಳ ಉತ್ಸಾಹ ಬರುತ್ತೆ, ಕಲಿತಾರೆ ಆಟ. ಇಲ್ಲ ಕಲೀಲಿಕ್ಕಾಗೋದಿಲ್ಲ ಆಟನ, ಒಂಥರ ಪ್ಯಾಸಿವ್ ಆಗಿಬಿಡ್ತಾರೆ. ಅದಕ್ಕೆ ಹಾಗೆ ಮಾಡ್ತಾರೆ. ಇದೆಲ್ಲ ಕಾರಣ ಕೊಡದೆ ಹೋದರೆ ಅವ್ರು ಸೋಲಿಗೆ ಅಜಗರನ ಪ್ರಸಂಗ ಬಂತು. ಯಾಕೆ ಸೋತರು ಕಾರಣ ಕೊಡ್ತಾರೆ ಮುಂದೆ. ಅದಕ್ಕೆ ಈ ಮತ್ತೆ ಸ್ವಲ್ಪರಲ್ಲೇ ಬರುತ್ತೆ. ಅದಕ್ಕೆ ಇವರಿಗೆ ಸೋತರು ಯಾತಕ್ಕೆ ಕಾರಣ ಕೊಡಬೇಕು. ಇದು ಕೊಡದೆ ಹೋಗಿದ್ದರೆ ತಾರತಮ್ಯ ಪೂರ್ತಿ ಏನಾಗ್ತಿತ್ತಾಗ ಹೆಚ್ಚಾಗಿ ಅದು ಹೇಳಿದ್ದೊಂದು ನಡೆಯೋದೊಂದು ಅಂತಾಗುತ್ತೆ. ಸರಿಯಾಗಿ ನಡೀತಾ ಇದೆ. ಸ್ವಪ್ನೆ ಇದಿಷ್ಟು ಕಥೆ ಮುಗಿದ ಬೇರೆ ವಿಷಯ ಶುರು ಮಾಡ್ತಾರೆ. ಈಗ ಏತಾದೃಶೇನೈವ ರಾಮೇಣ ಯುಕ್ತೆ ಕೃಷ್ಣೇ ದ್ವಾರ್ವತ್ಯಾಂ ನಿವಸತಿ ಅಬ್ಜನಾಭೇ ಸ್ವಪ್ನೇ ಅನಿರುದ್ಧೇನ ರತಾ ಕದಾಚಿತ್ ಬಾಣಾತ್ಮಜೋಷಾ ಚಿತ್ರಲೇಖಾಮುಮಾಚ. ಏತಾದೃಶೇನ ಏವ ರಾಮೇಣ ಯುಕ್ತೆ ಕೃಷ್ಣೇ ದ್ವಾರ್ವತ್ಯಾಂ ನಿವಸತಿ ಅಬ್ಜನಾಭೇ ಸ್ವಪ್ನೇ ಅನಿರುದ್ಧೇನ ರತಾ ಕದಾಚಿತ್ ಬಾಣಾತ್ಮಜಾ ಉಷಾ ಚಿತ್ರಲೇಖಾಂ ಉವಾಚ. ಇದು ಭಾಳ ಅಪೂರ್ವ ಹೊಸ ಕಥೆ. ಇದು ಮತ್ತೆ ನಡೆಯೋದೇ ಇಲ್ಲ, ಎಲ್ಲ ಹೊಸ ಯೂನಿಕ್ ಎಲ್ಲವೂ ಕೂಡ. ಒಂದು ಸರ್ತಿ ಏನಾಯಿತು, ಬಾಣಾಸುರನ ಮಗಳು ಹೆಸರೇನು ನೋಡೋದು ಉಷಾ. ಏತಾದೃಶೇನೈವ ರಾಮೇಣ ಯುಕ್ತೆ ಕೃಷ್ಣೆ, ಇಂತಹ ಬಲರಾಮನಿಂದ ಕೂಡಿದ ಕೃಷ್ಣ ದ್ವಾರ್ವತ್ಯಾಂ ದ್ವಾರಕೆಯಲ್ಲಿ ನಿವಸತಿ ಅಬ್ಜನಾಭೇ. ಅಬ್ಜನಾಭ ಅಂತ ಮತ್ತೆ ಯಾತಕ್ಕೆ ಹೇಳ್ತಾರೆ ಅಂದರೆ, ಪದ್ಮನಾಭತ್ವ ಅಂಬೋದು ಯಾರ ಲಕ್ಷಣ? ಪರಮಾತ್ಮ ಲಕ್ಷಣ. ಅದಕ್ಕೆ ಭಾಷ್ಯದಲ್ಲಿ ಹೇಳ್ತಾರೆ, ಗೊತ್ತಾಯ್ತು, ಪದ್ಮನಾಭತ್ವ ವಿಷ್ಣೋರೇವ ಲಿಂಗಂ ಅಂತ. ಬೇರೆ ಯಾರಿಗೂ ಪದ್ಮನಾಭರಲ್ಲ. ಪದ್ಮದಲ್ಲಿ ನಾಭಿಯಲ್ಲಿ ಪದ್ಮ ಕಮಲ ಇಟ್ಕೊಂಡ್ರೆ ಪದ್ಮನಾಭರಾಗಿ ಬಿಡೋದಿಲ್ಲ. ಏನಿರಬೇಕಲ್ಲಿ, ಏನಿರಬೇಕು? ಬ್ರಹ್ಮದೇವರು ಹುಟ್ಟಿ ಬರಬೇಕು. ರಮಾತ್ಮಕ ಪದ್ಮ ಬ್ರಹ್ಮದೇವರು ಬರಬೇಕು ಅದರೊಳಗೆ. ಚತುರ್ಶ ಲೋಕಾತ್ಮಕವಾದಂಥ ಇದದು. ಅದಕ್ಕೆ ವಿಷ್ಣೋರೇವ ಲಿಂಗಂ ಅದು ನೋಡ್ತಾರೆ. ಅದನ್ನು ಬ್ಯಾಡ್ಜನ್ನು ಇದು ನೋಡಿಬಿಟ್ಟು ಅವ್ರು ಯಾವ ಕೇಡರ್ ಆಫೀಸರ್ ಅಂತ ಹೇಳ್ತಾರಲ್ಲ ಹಾಗೆ. ಏತಾದೃಶೇನ ರಮಾಪತಿತ್ವ ಬೇರೆ ಯಾರಿಗೂ ಇಲ್ಲ, ಗೊತ್ತಾಯ್ತು. ರಮಾಪತಿತ್ವ, ಪದ್ಮನಾಭತ್ವ, ಸರ್ವಶಬ್ದ ವಾಚ್ಯತ್ವ, ಸರ್ವಶಾಸ್ತ್ರ ಪ್ರತಿಪಾದ್ಯತ್ವ, ಸರ್ವದೋಷ ದೂರತ್ವ, ಏನಿವೆಲ್ಲ ಕೇವಲ ವಿಷ್ಣುವಿನ ಲಕ್ಷಣ, ಬೇರೆಯವರಲ್ಲಿಲ್ಲ. ಆಗ ನಮಗೆ ದೇವ್ರ ಲಕ್ಷಣ ಏನಂತ, ದೇವ್ರ ಹಿರಿಮೆ ಏನಂತ ಗೊತ್ತಾಗುತ್ತೆ. ಬೆಳಗಿರೋದು ಏನದು? ಹಾಲಿನ ಲಕ್ಷಣ, ಸುಣ್ಣ ಹಾಲು ಬೆಳಗಿರುತ್ತೆ, ಗೊತ್ತಾಯ್ತು. ನೋಡೋದು ಬಿಡಿ ಕಾಮನ್ ಆಯ್ತು. ಈಗ ಅದರ ಟೇಸ್ಟ್ ಮಾಧುರ್ಯ ಹೊರಟೋಯ್ತು. ಅದು ಯಾವುದಕ್ಕಿಲ್ಲ, ಇದಕ್ಕಿದೆ. ಇದು ನೋಡಿದಾಗ ಅಸಾಧಾರಣ ಧರ್ಮೋಹಿ ಲಕ್ಷಣ ಮಿತ್ಯುಚ್ಯತೆ. ಲಕ್ಷಣ ಶಬ್ದಕ್ಕೇನು ಲಕ್ಷಣ? ಅಸಾಧಾರಣ ಧರ್ಮ. ಅಸಾಧಾರಣ ಧರ್ಮ ಅಂದ್ರೇನು? ಡಿಸ್ಟಿಂಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್, ಗೊತ್ತಾ? ಡಿಸ್ಟಿಂಗ್ವಿಶಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇದ್ದಾಗ ಏನಂತಾರೆ ಅದನ್ನು? ಅದ್ರಲ್ಲಿ ಲಕ್ಷಣ ಅಂತ ಎಲ್ಲ ಹೇಳಿದೆ. ಎರಡು ಕಾಲಿದೆ ಮನುಷ್ಯ, ಗೊತ್ತಾಯ್ತಾ? ನಾಲ್ಕು ಕೈ ಇದೆ, ಏನೇನು ಹೇಳ್ತಾ ಹೋದರೆ ಒಂದು ಆಗೋದಿಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಟ್ಬಿಟ್ಟಿದ್ದಾರೆ. ಏನಂತ? ನಾಲ್ಕು ಕಾಲಿದ್ದರೆ ಹಸು. ನಾಲ್ಕು ಕಾಲು ಯಾವುದಕ್ಕಿದೆ? ಎಮ್ಮೆಗೂ ಕೋಣಕ್ಕಿದೆ, ಸಿಂಹಕ್ಕೂ ಇದೆ, ಆಯಿತಾ? ನಾಲ್ಕು ಲಕ್ಷಣ ಅಲ್ಲ. ಏನೇ ಲಕ್ಷಣ? ಯಾವ್ದು ಹೇಳಿದ್ರೆ ಏನೋ ಬಾಲ ಇದೆ, ಸಿಂಹಕ್ಕೂ ಬಾಲ ಇದೆ. ಕಣ್ಣಿದೆ, ಕಣ್ಣು ಅದಕ್ಕೂ ಇದೆ. ಏನು ಹೇಳಬೇಕು ಅದಕ್ಕೀಗ? ಶಾಸ್ತ್ರಾಧಿಪತ್ವ ಅಂತೇಳಿ. ಇವತ್ತು ಇದಕ್ಕೆ ಶಾಸ್ತ್ರಾಧಿಪತ್ವ ಇರೋದಿಲ್ಲ, ವಿದೇಶಿ ಗೋವುಗಳಿಗಿರೋದಿಲ್ಲ ಅದು.
ನಮ್ಮ ಇಂಡಿಯನ್ ಗೋಗಳಿಗೆ ಮಾತ್ರ ಇರೋದು ಶಾಸನಾಧಿಪತ್ವ ಅಂತ ಹೇಳಿ ಗಂಗೆದೊಗಲು ಅಂತಾರೆ. ಗಂಗೆದೊಗಲಿದ್ದರೆ ಮಾತ್ರ ಏನದು ಹಸು, ಇಲ್ಲದೆ ಹೋದರೆ ಹಸುವಿನ ಆಕಾರ ಇದ್ದರೂ ಕೂಡ ಅದಕ್ಕೆ ಹಸು ಚಿತ್ರ ಬರೀಬೇಕಾದ್ರೆ ಹುಷಾರಾಗಿರಬೇಕು. ಗಂಗೆದೊಗಲು ಬರೀದೇ ಹೋಗಿಬಿಟ್ರೆ ಅದು ಬೇರೆ ಪ್ರಾಣಿ ಆಗುತ್ತೆ. ಅರ್ಥ ಆಯ್ತು? ಅದೇ ಡಿಸ್ಟಿಂಗ್ವಿಶಿವ್ ಮಾರ್ಕ್. ಇವತ್ತು ಐಡೆಂಟಿಟಿ ಕಾರ್ಡ್ ಹೇಗೋ ಹಾಗೆ. ಹಾಂ, ಬಲ್ಲು ಹೌದು ಗಂಗೆ ಸನ್ನಿಧಾನ. ಆ ಹೆಸರಿನಲ್ಲೇ ಗಂಗಾನ ಹೆಸರಿನಲ್ಲೇ ಏನು ಬಂದಾಗ ಪಾವಿತ್ರ್ಯ ಬಂದೋಯ್ತು. ಅದಕ್ಕೆ ಹಿಂದಿನ ಕಾಲಕ್ಕೆ ಗಂಗಾಳ ಅಂತ ಕರಿತೀವಿ. ಸ್ನಾನ ಕೇರಂತ ಕರಿತಿದ್ರು ಗಂಗಾಳ. ಆ ನೆಪದಲ್ಲಿ ಗಂಗಾ ಸ್ಮರಣೆ ಆಗಲಿ ಅಂತೇಳಿ ಈ ಬಕೆಟ್ ಮೇಲೆ ಹೋಯ್ತು. ಅದು ಬಕೆಟ್ ಟಬ್ಬು ಬಂದಮೇಲೆ ಅಂದರೆ ಎಲ್ಲದರಲ್ಲೂ ಕೂಡ ಮಿಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟು ಪುಣ್ಯನೇ ಅವ್ರನ್ನ ಏನು ಮಾಡ್ತಾಯಿತ್ತು, ಮುಂದೆ ಒಳ್ಳೆ ಬುದ್ಧಿ ಕೊಡ್ತಾಯಿತ್ತು. ಅಷ್ಟಕ್ಕೇ ಗಂಗಾ ಗಂಗಾ ಅಂತ ಕರೆದು ಸ್ನಾನಕ್ಕೆ ಒಳ್ಳೆ ಶುದ್ಧಿ ಬಂದುಬಿಡೋದು. ಗೊತ್ತಾಯ್ತೆ? ಎಲ್ಲ ಕಲಿಗೆ ಎಲ್ಲ ಏನಾಗ್ತಾ ಬರುತ್ತೆ, ಅಪ್ಪಿತಪ್ಪಿ ದೇವರ ಹೆಸರು ಬರಬಾರ್ದು, ಆ ರೀತಿ ಮಾಡಿಬಿಡುತ್ತೆ. ಅದರಿಂದ ಪುಣ್ಯ ಯಾವ ಕಾಲಕ್ಕೂ ಬರೋದಿಲ್ಲ. ಪ್ರತಿಯೊಂದರಲ್ಲೂ ಪುಣ್ಯ ಬರೋ ಚಾನ್ಸ್ ಅವ್ರು ಕೊಟ್ಟಿದ್ದರೆ ಪ್ರತಿಯೊಂದರಲ್ಲೂ ಪುಣ್ಯ ಕಳೆಯೋ ಚಾನ್ಸ್ ಕೊಡ್ತಾರೆ. ಕೆಲವೊಮ್ಮೆ ಪಾಪ ಬರೋ ಚಾನ್ಸೇ ಜಾಸ್ತಿ ಕೊಡ್ತಾರೆ. ಹೌದು, ಗಂಗಾಲಯ, ಅದು ಗಂಗಾಳ ಅಂತ ಆಯಿತು. ಗಂಗಾ ಆಲಯ ಅಂತ ಹೆಸರಲ್ಲಿ. ಗಂಗೆ ಇರತಕ್ಕಂಥ ಸ್ಥಳ. ನೀರಿನಲ್ಲಿ ಗಂಗಾದೇವಿ ಬರ್ತಾರೆ. ಅದಕ್ಕೆ ನಾವು ಸ್ನಾನಕ್ಕೆ ಹೋದಾಗ ಏನು ತಿಳ್ಕೊಬೇಕು? ಅಲ್ಲ, ನಮಗೆ ಸ್ನಾನ ಅಲ್ಲ, ಇದು ಒಳಗಿರೋ ಪರಮಾತ್ಮನಿಗೆ ಸ್ನಾನ ಅಂತಷ್ಟೇ ಗಂಗಾದೇವಿ ಬರ್ತಾರೆ ಅಲ್ಲಿಗೆ. ಆ ಕ್ವಾಲಿಟಿ ಏನಾಯ್ತು, ಈಗ ದೇವರಿಗೆ ಕೊಡೋದು ಅಂತಷ್ಟು ಏನು ಕೊಡ್ತಾರೆ ತಕ್ಷಣವೇ. ಹಿಂದೆಲ್ಲ ಇಬ್ಬರು ಹೂವು ಎಲ್ಲ ಕೇಳ್ತಾಯಿದ್ರು, ದೇವರಿಗೆ ಅಂದ ತಕ್ಷಣ ಅವ್ರು ಬೇರೆ ಆಗ್ತಾಯಿತ್ತು. ಇನ್ನು ತೊಗೋಬೇಡಿ ಅಂತ ಹೇಳ್ತಿದ್ರು ಪಾಪ. ಈಗ ದೇವರೋ ತೊಗೊಂಡೋಗಿ ಅಂತ ಹೇಳ್ತಾರೆ. ಏನು ಅದು ಮುಂದಿಂದವರು. ಅವ್ರು ಬೆಳ್ಳಿಯೋದು ಬಂಗಾರದ್ದು ಆಗ್ಬೋದು, ಮಠಗಳಲ್ಲಿ ಬಂಗಾರನೇ ಇಟ್ಟಿರ್ತಾರೆ ದೇವರ ಅಭಿಷೇಕಕ್ಕೆ. ಅದರಿಂದ ಏನು ದೋಷ ಅಲ್ಲ, ಆ ಹೆಸರು ಬರಬೇಕಾದ್ರೆ. ತದಾ ಅದು ಸಾರಸ್ಯ. ಗಂಗಾಳದಲ್ಲಿ ಕಾಪರಲ್ಲಿ ಯಾಕೆ ಹಾಕ್ತಾರೆ ಅಂದರೆ ಕರೆಕ್ಟ್ ನಿಮಗೆ ಬಿಸಿ ಐಡಿಯಾ ಬರುತ್ತೆ ಅದರಲ್ಲಿ. ಗೊತ್ತಾಯ್ತಾ? ಇಲ್ಲದವ್ರು ಏನಾಗುತ್ತೆ, ಅದು ಹೆಚ್ಚು ಕಾದಿರುತ್ತೆ. ಈ ಸ್ಟೀಲ್ನಲ್ಲಿ ಅಷ್ಟು ಕೊಡಲ್ಲ ಅದು. ಬೆಳ್ಳಿ ಬೇಕಾಯ್ತು, ಅಷ್ಟು ಇಟ್ಕೊಳ್ಳೋಕ್ಕಾಗಲ್ಲ. ನಮಗೆ ಎಚ್ಚರಿಸ್ತದೆ ಎಷ್ಟು ಬಿಸಿ ಇರಬೇಕು ಈಗ ಅಂತೇಳಿ. ನಮಗೆ ಆಪ್ಟಿಮಮ್ ಬಿಸಿ ಪಾತ್ರೆ ಮುಟ್ಬಿಟ್ರೆ ಸಾಕು, ನೀರಲ್ಲಿ ಕೈ ಇಡಬೇಕಾಗಿಲ್ಲ. ಅದು ಎಷ್ಟು ಅವರು ಸೈಂಟಿಫಿಕ್ಕು ಅಂತ ಹೇಳಿದ್ರೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ. ಅದನ್ನೇ ಬೇರೆಯವರು ಸ್ಟಡಿ ಮಾಡಿದರೆ ನೋಬೆಲ್ ಪ್ರೈಸ್ ಬರುತ್ತೆ ಎಲ್ಲದಕ್ಕೂ. ಅರ್ಥ ಆಯ್ತಾ ನಿಮಗೆ? ಏಕಾದಶಿಗೆ ಹಾಗೆ ಬಂತು, ಫಾಸ್ಟಿಂಗಿಗೆ ನಾವು ಮಡಿಮೈಲಿ ಕಾನ್ಸೆಪ್ಟ್ನೆಲ್ಲ ಇರೋದೇನದು, ಯಾವ ಕಾಲಕ್ಕೂ ರೋಗ ಬರಬಾರ್ದು ಅಂಥ ವ್ಯವಸ್ಥೆ ಮಾಡಿದರು. ಕೊರೋನಾ ಬಂದ ಕಾಲಕ್ಕಲ್ಲ, ಎಲ್ಲ ಕಾಲಕ್ಕೆ ಏನಾಗಿರ್ಬೇಕದು, ಆರೋಗ್ಯಕ್ಕೆ ಇರಬೇಕು ಮತ್ತು ಪಾವಿತ್ರ ಕಾರಣ ಆಗಬೇಕು. ಕ್ಲೀನ್ ಬೇರೆ, ಆಮೇಲೆ ಇದು ಬೇರೆ, ಡಿವೈನ್ ಬೇರೆ. ಪ್ಯೂರ್ ಆಗೋದು ಬೇರೆ. ತೊಳೆದ್ಬಿಟ್ರೆ ಪ್ಯೂರ್ ಆಗಿಬಿಡುತ್ತೆ ಅಷ್ಟೇ. ಹೊಸ ಪೊರಕೆ ಪ್ಯೂರ್ ಇದೆ, ಇದು ಮಾಡೋಕ್ಕೆ ಬರಲ್ಲ. ಅದು ತಲೆ ಮೇಲೆ ಇಟ್ಕೊಂಡ್ರೆ ಏನಾಗುತ್ತೆ, ಅದು ಅವಮಾನ ಆಗುತ್ತೆ. ಅದು ತುಳಸಿ ಭಾರಿ ಹಳೇ ತುಳಸಿ, ಕೊಳೆತು ಹೋಗಿದೆ. ಸ್ಟಿಲ್ ಏನದು ಪವಿತ್ರ. ಅದು ಫ್ರೆಶ್ ಇಲ್ಲ, ಪವಿತ್ರ. ಕೆಲವು ಫ್ರೆಶ್ ಇದೆ, ಪವಿತ್ರ ಅಲ್ಲ. ಪಾವಿತ್ರಕ್ಕೂ ಇವರೇ ತಿಳ್ಕೊಂಡ್ರೆ ಅದು ಕ್ಲೀನ್ ಇದ್ಬಿಟ್ರೆ ಸಾಕು, ಒರೆಸಿಬಿಟ್ರೆ ಆಗೋಯ್ತು. ಎಷ್ಟು ಚಂದಿರಿದ್ರು ಒರೆಸಿಬಿಟ್ರೆ ಹೋಗ್ಬಿಡುತ್ತೆ. ಒರೆಸಿದ್ರೆ ಆಗಲ್ಲ, ಹೋಗಲ್ಲ. ಹಾಗೆ ಹೋಗಲಾಗಿದ್ದರೆ ಇವತ್ತು ಸಿರಜ್ ತೊಳೆದ್ಬಿಟ್ಟು ಕೊಟ್ಬಿಟ್ರಿ, ಹಾಗಿದ್ರೆ ಸ್ಟೆರಿಲೈಸ್ ಮಾಡ್ತಾರೆ. ಸುಮ್ಮನೆ ತೊಳೆದು ಇಂಜೆಕ್ಷನ್ ಯಾಕೆ ಕೊಡಬಾರ್ದು? ಸೋಪಾಗಿ ತೊಳೆದ್ರೂ ಹೋಗಲ್ಲ. ಅದು ಏನು ಮಾಡಬೇಕು, ಆ ಬಾಯಿಲ್ ಮಾಡಬೇಕು. ಬರೀ ಬಿಸಿನೀರು ಹಾಕಿದ್ರೆ ಅಲ್ಲೇ ಇಲ್ಲ, ಬಾಯಿಲ್ ಮಾಡಿ ಸಣ್ಣ ಕುದಿ. ಬರೀ ಜಸ್ಟ್ ಬಾಯಿಲ್ ಆಗಬಾರ್ದು, ಕನಿಷ್ಠ 20 ನಿಮಿಷ ಬಾಯಿಲ್ ಆಗಬೇಕು. ಅವಾಗ ಅದು ಯಾವ ಸೇಫ್. ಅದು ಈಗಂತೂ ಇದು ಬಂದುಬಿಟ್ಟಿದೆ ಯೋಚನೆ, ಡಿಸ್ಪೋಸಬಲ್ ಬಂದಮೇಲೆ ಎಷ್ಟೋ ಬೆಟರು. ಆದ್ದರಿಂದ ಎಷ್ಟೋ ಜನ ಸಾಯ್ತಿದ್ರು. ಆಮೇಲೆ ಆ ಇನ್ಫೆಕ್ಷನಿಂದಲೇ ಸತ್ತೋಗ್ತಾಯಿತ್ತು. ಇದು ಒಳ್ಳೆಯ ಔಷಧಿ, ಕೊಟ್ಟ ಪ್ರೊಸೀಜರ್ ಸರಿಯಿಲ್ಲ. ಹೌದು, ಪ್ಲಾಸ್ಟಿಕ್ನಲ್ಲಿ ಬಾವಿ ಯಾವುದೇ ಹಾಕಿರ್ತಾರೋ ಅದು ಗೊತ್ತಿಲ್ಲ. ಫಸ್ಟು ಯಾವ ನೀರು ಬೇಕಾದ್ರೆ ತುಂಬಿಸಿರ್ತಾರೆ, ಅಲ್ಲಿ ದೂರ ಯಾರು ಹೋಗ್ತಾರೆ ಅಂತಾರೆ, ಯಾವುದೇ ಟ್ಯಾಪ್ ಆಡ್ಕೊಂಡು ಇಟ್ಟಿರ್ತಾರೆ ಅಷ್ಟೇ. ಅದು ನಮಗೆ ಸೋಮಾರಿ, ಅವ್ರು ಇನ್ನೂ ಸೋಮಾರಿಯಾಗಿರ್ತಾನೆ. ಇಲ್ಲಿಗೆ ಹೋದ್ರೆ ತೊಗೊಳಕ್ಕೆ ಏನಾಗಿದೆ ದಾಡಿ ಅಲ್ಲೇ ಇರುತ್ತೆ, ಕೊಟ್ಕೊಡಕ್ಕೆ ಬರಬೇಕು ಅಂತ ತಾನೇ ಹೋಗಿದ್ದಾರೆ. ದೊಡ್ಡ ಯೋಗ ಅದು, ಗೊತ್ತಾಯ್ತಾ? ಅದು ಕಳ್ಕೊಂಡೋಗ್ಬಿಟ್ಟು ತಂದು ಹಾಕಿದರೆ ಅವ್ರಿಗೆ ಇಂಥವ್ರಿಗೆ ಇದೇ ಸಾಕು ಅಂತಾರೆ. ನೀವು ಕೇಳಿದರೆ ನೀವು ಬಂದಿದ್ದೀವಿ, ಅಲ್ಲಿ ಬಂದು ನೀವು ಬುಚ್ಚಿಯೊಳಗೆ ತುಂಬ್ಕೊಳ್ಳೋಕ್ಕಾಗದೆ ಹೋದರೆ ಬಾವಿ ನೀರು ನಿಮಗೆ ಕೆರೆ ನೀರು ಅಂತ ಹೇಳ್ತಾರೆ ಅಷ್ಟೇ. ಅಷ್ಟು ಹೋದಾಗ ದೇವ್ರು ಕೈ ಕೊಟ್ಟಿದ್ದಾನೆ, ಇದು ಕೊಟ್ಟಿದ್ದಾನೆ, ಸರಿ ಏರ್ಪಾಟ್ ಮಾಡಿಕೊಂಡ್ರೆ ಮುಗಿದೋಯ್ತು. ಅದೇ ಒಂದು ತಪಸ್ಸಿದ್ದಾಗ ಅವೆಲ್ಲ ಕೂಡ. ಅನಿರುದ್ಧಂ ಏನಾಯ್ತೀಗ, ಸ್ವಪ್ನೇ ಅವಳಿಗೊಂದು ಕನಸು ಬಿತ್ತು ಉಷಾದೇವಿಗೆ. ಅನಿರುದ್ಧೇನ ರಥಾ, ಕೃಷ್ಣನ ಮಗ ಅನಿರುದ್ಧ. ಅನಿರುದ್ಧ ಅಂತ ಗೊತ್ತಿಲ್ಲ ಆಕೆಗೆ. ಕನಸಿನಲ್ಲಿ ಅನಿರುದ್ಧ ಕಂಡ. ಕದಾಚಿತ್ ಅವನ ಜೊತೆಗೆ ವಿಹಾರವನ್ನು ಮಾಡಿಬಿಟ್ರು. ಆಮೇಲೆ ನೋಡ್ತಾಳೆ, ಆಶ್ಚರ್ಯ. ಆತ್ಮಜ ಉಷಾ ಚಿತ್ರಲೇಖ, ಯಾರಾತ? ಬಾಣಾತ್ಮಜ ಅಂದರೆ ಏನು? ಬಾಣಾಸುರನ ಮಗಳು. ಚಿತ್ರಲೇಖಾ ಮುಮಾಜ್, ಅವಳೊಬ್ಬ ಸ್ನೇಹಿತೆ. ಚಿತ್ರಲೇಖ
ಅವ್ರಿಗೆ ಹೆಸರು ಚಿತ್ರಲೇಖ ಇರುತ್ತೆ, ಚಿತ್ರ ಫಸ್ಟ್ ಕ್ಲಾಸ್ ಚಿತ್ರ ಬರೀತಾ ಇದ್ದವಳು. ಅವಳಿಗೆ ಎಷ್ಟು ಚೆನ್ನಾಗಿ ಆಟ ಗೊತ್ತಿತ್ತು ಅಂದರೆ ಮಾಡೆಲ್ ನೋಡ್ಕೊಂಡು ಚಿತ್ರ ಬರೀತಾರೆ. ಸಾಮಾನ್ಯ ಮಾಡೆಲ್ಲೇ ಬೇಡ, ಬಾಯಲ್ಲಿ ಹೇಳಿಬಿಟ್ರೆ ಸಾಕು. ಅದಕ್ಕೆ ಇವತ್ತು ಮದುವೆಯಲ್ಲಿ ಆಚಾರ್ಯ ಹೇಗಿದ್ರು ಅಂತ ಹೇಳಿಬಿಟ್ಟಿದ್ದಾರೆ. ಇವತ್ತು ಆಚಾರ್ಯ ಫೋಟೋ ನಮಗೆ ಸಿಗೋದಿಲ್ಲ. ಬಟ್ ಅದು ಸರಿಯಾಗಿ ಓದಿದ್ರೆ ಏನಾಗುತ್ತೆ, ಈಗ ಆ ಕಾನ್ಸೆಪ್ಟ್ ಬರುತ್ತೆ, ತಿಳಿತಾ? ಅಂಥವ್ರಲ್ಲಿ ಬರೆಸ್ಬೇಕು. ಇವಾಗ ನೀವು ತಲೆ ತೋಚಿದ್ದು ಯಾವುದೋ ಸಿನಿಮಾ ಆ್ಯಕ್ಟ್ರಲ್ಲಿ ನೋಡ್ಕೊಂಡು ಮಾಡಲ್ ಮಾಡೋಕ್ಕಾಗತ್ತೆ ಅವ್ರನ್ನ? ಯಾರನ್ನೂ ಮಾಡಲಿಕ್ಕೆ ಬರೋದಿಲ್ಲ. ಅವ್ರು ಯುನಿಕ್ ಆದ್ದರಿಂದ ತಕ್ಷಣ ಕೇಳಿ ಬರಬೇಕು. ಇವಳಿಗೆ ಅಷ್ಟು ಹೇಳಿಲ್ಲ, ಯಾರೋ ಏನೋ ಗೊತ್ತಿಲ್ಲ ಹೇಗಾಯಿತು ಅಂತ ಹೇಳಿಲ್ಲ, ತಕ್ಷಣ ಹೇಗಿದ್ದ ಅಂತ ಕೇಳಿಲ್ಲ, ಹೇಳಿದರು ಚಿತ್ರ ಬರಲ್ಲ. ಕರೆಕ್ಟ್ ಅದ್ರ ಚಿತ್ರ ಆಗಿತ್ತು. ಎಂಥ ಆರ್ಟ್ ಇವೆಲ್ಲ, ಇದು ಹೊಸ ಹೊಸ ವಿಷಯಗಳು ಬರುತ್ತೆ ಅದರಲ್ಲಿ. ಕೇಳಿ ಬರೀತಕ್ಕಂಥದ್ದು, ಪರ್ಫೆಕ್ಟಾಗಿ ಬರೀತಕ್ಕಂಥದ್ದು. ಆಮೇಲೆ ಯೋಚನೆ ಮಾಡಿದ್ಲು. ತಮಾನಯ ಗೊತ್ತಾದ ತಕ್ಷಣ ಅವಳು ಯೋಚನೆ ಮಾಡಿ, ಅವಳು ಎರಡು ಶಕ್ತಿ ಇತ್ತು. ಈ ರೀತಿ ಬರೆಯೋದು, ಹೋಗಿ ಕರ್ಕೊಂಡು ಬರೋ ಶಕ್ತಿ ಇತ್ತು ಅವಳಿಗೆ. ಆಕಾಶದಲ್ಲಿ ಹೋಗಿಬಿಡ್ತಾರೋ ಸಾಮರ್ಥ್ಯ ಇತ್ತು. ಎಲ್ರಿಗೂ ಇರೋದಿಲ್ವಲ್ಲ ಹಾಗೆ. ಕಾರ್ ಎಲ್ರಿಗೂ ಇರುತ್ತಾ? ಹೆಲಿಕಾಪ್ಟರ್ ಇಟ್ಕೊಂಡವರು ಇದ್ದಾರೆ, ಪ್ರೈವೇಟ್ ಪ್ಲೇನ್ ಮೋಡ್ ಮಾಡೋರು ಇದ್ದಾರೆ. ಎಲ್ರಿಗೂ ಸಾಧ್ಯ ಇಲ್ಲ ಅದು. ಇದು ಸ್ಪಿರಿಚುವಲ್ ಅಷ್ಟೇ, ಈ ಎಕ್ಸ್ಟರ್ನಲ್ ಫಿಸಿಕಲ್ ಅಲ್ಲ. ತಮಾನಯ ಇತ್ಯಥ ಸಾ ಚಿತ್ರವಸ್ತ್ರೇ ಪ್ರದರ್ಶ್ಯ ಲೋಕಾನ್ ಪ್ರದರ್ಶಯತ್ತಂ. ಅದರಲ್ಲೂ ಕೂಡ ಎಷ್ಟು ಬುದ್ಧಿವಂತಲು ಅಂದರೆ ಹೇಳ್ತಾ ಹೋದಾಗೆಲ್ಲ ಇದಲ್ಲ ಅಂತಿದ್ಲು. ಅವಳು ಏನು ಮಾಡಿದ್ಲು, ಇವಳಿಗೆ ಆದಮೇಲೆ ಭಾರಿ ದೊಡ್ಡ ವ್ಯಕ್ತಿ ಆಗಿರಬೇಕು, ಯಾರ್ಯಾರು ದೊಡ್ಡ ಅದೆಲ್ಲ ಬರೀತಾ ಬಂದ್ಲು. ಲಕ್ಷಣ ಕೇಳಿದ್ಲು. ಕೊನೆಗೆ ಇದೆ ಅಂತ ಒಪ್ಕೊಂಡ್ಲು ಅವಳು. ಆಗ ತರ್ತೀನಿ ಅಂತ ಹೋದ್ಲು. ಕೃಷ್ಣನ ಮೊಮ್ಮಗ ಎಲ್ಲ ಫೋಟೋ ಒಂದೊಂದೇ ಎಲ್ಲ ಹತ್ರ ಬಂದು ಕೊನೆಗೆ ಅಲ್ಲಿ ಬರ್ತಾಳೆ. ಅದೇ ಪೂರ್ತಿ ಅನ್ನೋನು. ಈ ಪೊಲೀಸರಿಗೆ ನೋಡಿ ನಡೀಲಿಕ್ಕಾಗಲ್ಲ ಎಷ್ಟೋ ಸಲ, ಗೊತ್ತಾಯ್ತು? ಅಷ್ಟು ವೇಷ ಬರ್ಸ್ಕೊಂಡ್ಬಿಡ್ತಾರೆ, ಏನೋ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಇವರು ಎಷ್ಟು ಹೇಳ್ತಾರೆ, ಇವೆಲ್ಲ ಬೇರೆದಕ್ಕೂ ಭಾಳ ಹೆಲ್ಪ್ ಆಗುತ್ತೆ. ಒಂದೊಂದು ವಿದ್ಯೆ ಓದಬೇಕು, ಇನ್ನೊಂದು ವಿದ್ಯೆಯ ಪರಿಚಯ ಆಗುತ್ತೆ ನಮಗೆ. ಪೌತ್ರಂ ವಿದಿತ್ವಾ, ಯಾರು ಅಂತ ಪತ್ತೆ ಮಾಡಿದ್ಲು, ಕೃಷ್ಣನ ಮೊಮ್ಮಗ. ಇನ್ನೂ ಖುಷಿಯಾಗಿರುತ್ತೆ ಅವರಿಗೆ. ವಚನಾಚ್ಚ ತಸ್ಯಾಹ ಕೃಷ್ಣಸ್ಯತಂ ಚ ಆನಯತ್. ನೋಡಿ, ಸಪ್ತ ಸತ್ಯತ್ವಕ್ಕೆ ಕಾರಣ ಇದು. ಸಪ್ತ ಸುಳ್ಳು ಏನು ಮಾಡ್ತೀವಿ, ಉತ್ತರ ಕೊಡ್ತೀರಿ ಅವರಿಗೀಗ? ಸಪ್ತ ಸತ್ಯ ಅಂತ ಆಯ್ತು. ಈಗ ಎಲ್ಲ ನಡೆದಿದ್ದೆಲ್ಲ ಕರೆಕ್ಟಾಗಿ ಹೋಯ್ತು. ಇದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಸುಳ್ಳು ಒಬ್ಬರಿಗೆ ಏನು ಉತ್ತರ ಕೊಡ್ತಾರೆ? ಸುಳ್ಳು ಕತೆ ಹೇಳ್ತೀವಿ ಅಂತ ಹೇಳಬೇಕಾಗತ್ತೆ. ಅಷ್ಟು ಹೇಳ್ಬೇಕಾದ್ರೆ ಸುಳ್ಳು ಕತೆ ಯಾರು ಕೇಳ್ತಾರೆ ಅಂತ ಎಲ್ಲ ಎದ್ದು ಹೋಗ್ತಾರೆ. ಸುಳ್ಳು ಕಥೆನೇ ಯಾರು ಕೇಳ್ತಾರೆ? ಅವನೇ ಸುಳ್ಳು ಡಿಕ್ಲೇರ್ ಮಾಡಿದ ಮೇಲೆ ಯಾರು ಕೇಳ್ತಾರದ? ಅಟ್ಲೀಸ್ಟ್ ಅವ್ರು ಸುಳ್ಳು ಹೇಳೋರು ಕೂಡ ಏನು ಮಾಡ್ತಾನೆ, ಆ ಮಟ್ಟಿಗೆ ಸತ್ಯ ಅಂತ ಹೇಳಬೇಕು ಅವನು. ಅಲ್ಲಿವರೆಗೂ ಯಾರು ಕೇಳೋದಿಲ್ಲ ಯಾರು ಕೂಡ. ಆ ದೃಷ್ಟಿಯಲ್ಲಿ ಸುಳ್ಳು ಅಂಬರಿಗೆ ಏನು ಹೇಳೋದಕ್ಕೂ ಬರೋದಿಲ್ಲ. ಒಪ್ಪಿಸ್ಬೇಕು. ಕಾನೂನು ಒಪ್ತಾನ ಅಂತ ಕೇಳಿದ್ರೆ ಏನು ಮಾಡ್ತೀರಿ ನೀವೀಗ? ಆ ಕಾರಣ ಕರ್ಕೊಂಡ್ಬಂದಿದ್ದೆಲ್ಲ ಕಾನೂನು ಒಪ್ತಾನ ಅಂತ ಕೇಳಿದರೆ ಒಪ್ಪೋದೆಲ್ಲ ಬಿಟ್ಬಿಡೋಕ್ಕಾಗುತ್ತಾ? ಇನ್ನೊಂದು ಕೇಸ್ ಹಾಕಿ ಅಂತ ಹೇಳಿದ್ದೇನು? ಶಾಸ್ತ್ರ ಆದರೆ ಒಪ್ಕೋಬೇಕು. ಒಪ್ಕೊಳ್ಳೋ ಶಾಸ್ತ್ರಜ್ಞೆ ಅಲ್ಲ ಅಲ್ಲಿಗೆ. ದಾಸವ ಸಮಯ ಎಲ್ಲ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಬುಕ್ಸ್ ಅವು. ಒಪ್ತಾನೆ ಅಂತ ಕೇಳಾಗ ಇಲ್ಲವೇ ಇಲ್ಲ. ಯಾವುದು ಏನೇ ಇರಲಿ ವ್ಯಾವಹಾರಿಕ ಮಾಡ್ತೀವಿ. ಶಿಕ್ಷೆ ವ್ಯಾವಹಾರಿಕ ತಗೋಂತ ಹೇಳ್ತಾರೆ. ಶಿಕ್ಷೆ ಕೊಟ್ಟು ವ್ಯಾವಹಾರಿಕ ಇದೆ. ಅರ್ಥ ಆಯ್ತಾ? ಗಜೋಪಿ ಮಿಥ್ಯಾ ಪಲಾಯನಪಿ ಮಿಥ್ಯಾ ಅಂಥೇಳಿ. ಆನೆ ಇಲ್ಲ, ಓಡಿದ್ದು ಸುಳ್ಳಾಗಿದ್ರೆ. ಪ್ರದರ್ಶ್ಯ ಲೋಕಾನ್ ಬರೀ ವ್ಯಾವಹಾರಿಕ ಆಗಿದ್ದರೆ, ಇವತ್ತು ನಾಟಕ ಸಿನಿಮಾಗಳಿದೆ, ಅದು ಆಟ. ಅದ್ರ ಕೊಲೆ ಮಾಡ್ಸಕ್ಕೆ ಕಾಣಿಸುತ್ತೆ, ಕತ್ತಿ ಕೊಂದಾಗತ್ತೆ, ಏನು ಯೋಚನೆ ಇಲ್ಲ. ಯಾತಕ್ಕೆ ಗೊತ್ತದು? ಕೊಯ್ದು ರಕ್ತ ತಲೆ ಕತ್ತಿಸಿಟ್ಟಿದ್ದಾರೆ, ಇದು ಆಟ ಅಂತ ಕೇಳಿದರೆ ಇದು ಬಾರ್ಡರ್ ಮಾಡ್ತಾರೆ. ತಪ್ಪದು. ನಡೆದೋಗಿದೆ ಕೆಲಸ ಈಗಾಗಲೇ. ಅದನ್ನು ಏನಂತ ಕರಿಬಾರ್ದು? ಅರ್ಥಕ್ರಿಯಾಕಾರಿತ್ವ ಇದ್ದು ಕೆಲಸ ಆದಮೇಲೆ ಏನು ಪ್ರಶ್ನೆ ಮಾಡಬಾರ್ದು? ಅದನ್ನು ರಿಯಾಲಿಟಿ ಕ್ವಶನ್ ಮಾಡೋ ಹಾಗಿಲ್ಲ. ಅದು ಅದೇನು ನಿರೀಕ್ಷಿತ ಆದಮೇಲೆ ಕನ್ಫರ್ಮ್ಡ್ ರಿಯಾಲಿಟಿ. ಅದು ಕನ್ಫರ್ಮ್. ನಾವು ಟೆಸ್ಟೆಡ್ ಅಂತ ಹೇಳೋದಿಲ್ಲ, ಟೈಮ್ ಟೆಸ್ಟೆಡ್ ಅಂತ ಹೇಳ್ತಿರ್ತಾರೆ. ಆ ರೀತಿಯಲ್ಲಿರಬೇಕು. ತಮಾನಯ ಇತ್ಯಸ್ಯ ಹೇಳಿದ ತಕ್ಷಣ ಹೋದ್ಲವಳು. ಚಿತ್ರವಸ್ತ್ರೇ ಪ್ರದರ್ಶ್ಯ. ಚಿತ್ರ ಎರಡು ಅರ್ಥ ಹೇಳಿದಾಗಾಯ್ತು. ಈಗ ಅವಳು ವಸ್ತ್ರ ಕೂಡ ಹಾಗೇ ಇತ್ತು. ಎಲ್ಲೆಲ್ಲೋ ಒಳ್ಳೆ ಆಟ ಬರೆಯೋಕ್ಕೆ ಬರೋದಿಲ್ಲ. ಏನು ಬೇಕು ಅದಕ್ಕೊಂದು ಕ್ಯಾನ್ವಾಸ್ ಬೇಕು. ಅದಕ್ಕೆ ಅವಳದೇ ವಸ್ತ್ರಗಳು, ಅವಳದೇ ವ್ಯವಸ್ಥೆ ಎಲ್ಲ ಇಟ್ಕೊಂಡಿದ್ದೆ. ಪ್ರದರ್ಶ್ಯ ಲೋಕಾನ್ ಸಮದರ್ಶಯತ್ತಂ ಪೌತ್ರಂ ವಿದಿತ್ವಾ ವಚನಾಚ್ಯ ತಸ್ಯಾಹ ಕೃಷ್ಣಸ್ಯ ತಂ ಚಾನಯತ್ ತತ್ರ ರಾತ್ರೌ. ಎಷ್ಟು ಫಾಸ್ಟಾಗಿ ಮಾಡಿದರೆ ಕೆಲಸ ಅಂದರೆ ಕರ್ಕೊಂಡು ಬಂದೇ ಬಿಟ್ಲು ಇಮಿಡಿಯೇಟಾಗಿ. ಕಮಿಷನ್ ಮಾಡಿ ಹುಡುಕಿಗಿಲ್ಲೇ ಇಲ್ಲ. ಯಾರು? ಚಿತ್ರಲೇಖ. ಆ ಚಿತ್ರಲೇಖನೇ. ಚಿತ್ರ ಬರಲಿಕ್ಕೂ ಬರ್ತಿತ್ತು, ತಂದ್ಕೊಳ್ಳೋಕ್ಕೂ ಬರ್ತಿತ್ತು ಅವಳಿಗೆ. ಕರ್ಕೊಂಡ್ಬಂದು ತನ್ನ ಮಾಯಾಶಕ್ತಿ ಅವಳಿಗಿತ್ತು, ಕರ್ಕೊಂಡ್ಬಂದು. ಅವಳ ಮಾಯಾಶಕ್ತಿ ಎಷ್ಟೇ ಇದ್ದು ಕೃಷ್ಣನ ಇಚ್ಛೆ ಇದೆ ಅದರೊಳಗೆ. ಇಲ್ಲವರು ಯಾವ ಮಾಯನೂ ಏನೂ ಮಾಡ್ತಿರಲಿಲ್ಲ. ಈಗ ಆಗಬೇಕು ಅಂತ ಹೋಗೋದು ಸಂಕಲ್ಪ ಇದೆ, ನಡೀತು ಅಂತ ಅರ್ಥ. ಇದೇ ಹುಷಾರು.
ಲೋಕಾನ್ ಕನಕದಾಸರಿದ್ದಾರೆ ಮೋಹನ ತರಂಗಿಣಿ ಅಂತ ಮಾಡಿದ್ದಾರೆ. ಇದೇ ಕಥೆನೇ ಮೋಹನ ತರಂಗಿಣಿ. ಮೊದಲು ಬರೆದಿದ್ದಾರೋ ತಿರುಗುವ ಪಂಡಿತಾಚಾರ್ಯರು ಉಷಾಹರಣ. ಸರಿ, ತುಂಬ ದಿನ ಇವರಿಗೆ ಯಾರೂ ಅಬ್ಸರ್ವ್ ಮಾಡಿಲ್ಲ ಅದನ್ನು. ಉಷಾಹರಣ ಫಾಲೋ ಮಾಡಿದ್ದಾರೆ ಅವರು, ಯಾರೋ ಕನಕದಾಸರು. ಅದೇ ಲೈನ್ಸಲ್ಲೇ ಬರೆದಿದ್ದಾರೆ. ಒಬ್ಬರು ನೋಟಿಸ್ ಮಾಡಿಲ್ಲ. ನಮ್ಮ ಪುಸ್ತಕದಲ್ಲಿ ಹಾಕಿದೆ ಅದನ್ನು, ಶ್ಲೋಕಗಳೆಲ್ಲ ಕೊಟ್ಟಿದೆ, ಎಲ್ಲೆಲ್ಲಿ ಹೇಗೆ ಮಾಡಿದ್ದಾರೆ, ಅನಾಲಿಸಿಸ್ಸು ಎಲ್ಲ ಅದನ್ನೇ ಹಾಗೆ ಇಟ್ಕೊಂಡಿದ್ದಾರೆ. ಅವ್ರು ಮೊದಲದ್ದು ಎಲ್ರಿಗೂ ಗೊತ್ತಿದೆ, ಗೊತ್ತಾಯ್ತಾ, ಸಂಪರ್ಕ ಬಂದಿತ್ತು ಅವರಿಗೆ. ಇವ್ರು ಒಳ್ಳೆ ಅದರಿಂದ ಏನು ಗೊತ್ತಾಗುತ್ತೆ, ಕನಕದಾಸರು ಸಂಸ್ಕೃತದಲ್ಲೂ ದೊಡ್ಡ ಜ್ಞಾನಿಗಳಾಗಿದ್ದರು. ಇವ್ರ ಪ್ರಕಾರ ಏನೋ ಕಥೆಗಳಲ್ಲ, ಒಳ್ಳೆ ಇದಾಗಿದ್ದರು, ಚೆನ್ನಾಗಿ ಉಪಯೋಗ ಮಾಡಿಕೊಂಡು. ಆದರೆ ತತ್ವಗಳು ಬಂದು ಇನ್ನೂ ಕನ್ವರ್ಟ್ ಆಗಿದ್ದಿಲ್ಲ ಅವರು, ತತ್ವಗಳು ಬಂದಿಲ್ಲ. ಬಟ್ ಕೆಟ್ಟ ತತ್ವಗಳು ಬಂದಿಲ್ಲ. ಪೋಯಟ್ರಿ ಒಳ್ಳೆ ಕಾವ್ಯ ಬರೋದು, ಒಳ್ಳೆ ಇವತ್ತಿಗೂ ದೊಡ್ಡ ಕಾವ್ಯ. ಆಮೇಲೆ ಅವ್ರು ಬದಲಾವಣೆ ಆದಮೇಲೆ ಹರಿಭಕ್ತಿ ಸಾರ ಎಲ್ಲ ಬರೋದು. ಹಾಂ, ಯಾರಿಗೆ ಅದು ವಿಷಯ ಎಲ್ಲಿಂದ ಬಂತು ಪ್ರಶ್ನೆ ಬೇರೆ. ಬಟ್ ಅವ್ರಿಗೆ ಬರ್ತಿತ್ತು, ಅದು ಮುಂದೆ ಹೇಳ್ತಾರೆ. ಅದು ಹರಿವಂಶದಲ್ಲಿ ಡೀಟೇಲಾಗಿ ಬರುತ್ತೆ, ಆಚಾರ್ಯ ಕನ್ಸೈಸ್ ಮಾಡಿರ್ತಾರೆ. ವಚನಾತ್ ತತ್ರ ಯಾವುದೇ ವಿದ್ಯೆ ಒಬ್ಬರಿಂದ ಬರದೇ ಇರಲೇಬೇಕಲ್ಲ ಗುರುಗಳು. ಯಾವುದೂ ಗೊತ್ತಿಲ್ಲದೆ ಹೋದರೆ ನಾರದರಂಥವರು ಸೈಡ್ ಇರ್ತಾರೆ. ಪೌತ್ರಂ ವಿದಿತ್ವಾ ವಚನಾಚ್ಯ ತಸ್ಯಾಹ ಕೃಷ್ಣಸ್ಯ ತಂ ವಯಾನಯ ತತ್ರ ರಾತ್ರವು ಅನಿರುದ್ಧ. ನೋಡಿ, ಪೌತ್ರಂ ಇಲ್ಲಿದೆ, ಕೃಷ್ಣಸ್ಯ ಅಲ್ಲಿದೆ, ಜೋಡಿಸ್ಕೋಬೇಕಂದ್ರೆ ಕೃಷ್ಣಸ್ಯ ಪೌತ್ರಂ. ಇಲ್ಲದವ್ರು ಯಾರ್ದೋ ಪೌತ್ರ ಯಾರು ಬಿಡ್ತಾರೆ. ಅನಿರುದ್ಧಂ ಗುಣೋದಾರಂ ಆನೀತಂ ಚಿತ್ರಲೇಖಯ ಪ್ರಾಪ್ಯರೇಮೇ ಬಾಣಸುತ ದಿವಸಾನ್ ಸುಬಹೂನಪಿ. ಅನಿರುದ್ಧಂ ಗುಣೋದಾರಂ ಆನೀತಂ ಚಿತ್ರಲೇಖಯ ಪ್ರಾಪ್ಯರೇಮೇ ಬಾಣಸುತ ದಿವಸಾನ್ ಸುಬಹೂನಪಿ. ಆಗ ತಂದ ತಕ್ಷಣವೇ ಗುಣೋದಾರಂ, ಒಳ್ಳೆ ಗುಣಗಳಿಂದ ಕೂಡಿದವನು. ಆತ ಪ್ರದ್ಯುಮ್ನ. ಅನಿರುದ್ಧ ಮೂಲದಲ್ಲೂ ಅನಿರುದ್ಧನೇ ಆತ, ತಾರತಮ್ಯದಲ್ಲಿ ಭಾಳ ಮೇಲಿದ್ದಾನೆ. ಬಹುಡಪಿ. ಹಾಂ, ಅನಿರುದ್ಧ ದೇಹ ಅಂತಾರಲ್ಲ, ಆ ಅನಿರುದ್ಧ ಪರಮಾತ್ಮ ಮುಖ್ಯ. ಆ ಹೆಸರಿನಿಂದ ಒಂದು ಸ್ಮಾಲ್ ರೋಲ್. ಡಿಪಾರ್ಟ್ಮೆಂಟಿಂದ ಅಟೆಂಡರ್ ಕೂಡ ಏನಂತಾರೆ, ರೆವೆನ್ಯೂ ಅಟೆಂಡರ್. ಗೊತ್ತಾಯ್ತು, ಅಲ್ಲಿವರೆಗೂ ಅದು ಹೆಸರು ಕಾಮನ್, ಅದು ಗೊತ್ತಾಯ್ತು. ಅದಕ್ಕೆ ಮುಖ್ಯ ಅವಾಂತರ ಬಂದು ಸರ್ವೀಸು, ಆಫೀಸು, ಟೈಪಿಸ್ಟು ಎಲ್ಲರೂ ಆ ಡಿಪಾರ್ಟ್ಮೆಂಟ್ ಸೇರಿದಾಗ ಹೆಸರು ಬರುತ್ತೆ. ಪ್ರಧಾನ ನಾರಾಯಣ, ಅನಂತರ ವಾಯುದೇವ್ರ ಹೆಸರುಗಳು. ಒಂದು ಹಂತಲ್ಲಿ ಇವ್ರ ಹೆಸರು ಬಂತು. ಗೂಢಂ ಬಂದು ಕರ್ಕೊಂಡು ಬಂದಮೇಲೆ ಏನು ಮಾಡಿದೆ, ಎಷ್ಟೋ ದಿವಸ ಇದ್ಬಿಟ್ಟು ಅವನಲ್ಲೇನೆ, ಎಷ್ಟೋ ದಿವಸ ಗೊತ್ತೇ ಆಗಿಲ್ಲ ಯಾರಿಗೂ ಕೂಡ. ಅದು ಹಾಗೇ ಇತ್ತು. ಕೊನೆಗೆ ಗೊತ್ತಾಯಿತು ಒಂದು ಸಲ. ಗೂಢಂ ಕನ್ಯಾಗೃಹೇ ತಂತು ಜ್ಞಾತ್ವಾ ಕನ್ಯಾಭಿರಕ್ಷಿಣ ಊಚುರ್ಬಾಣಾಯ ಆದಿಶಚ್ಯ ಕಿಂಕರಾನ್ ಗ್ರಹಣೇಶ್ಯ ಸಹ. ಗೂಢಂ ಕನ್ಯಾಗೃಹೇ ತಂತು ಜ್ಞಾತ್ವಾ ಕನ್ಯಾಭಿರಕ್ಷಿಣ. ಅವರೊಂದು ಎಲ್ಲ ಕಡೆಗೆ ಅಂತಃಪುರ ರಕ್ಷಣೆ ಇಟ್ಟು ಸ್ಪೆಷಲ್ ಸೆಕ್ಯೂರಿಟಿ ಇದ್ದೇ ಇತ್ತು. ಸ್ವಲ್ಪ ದಿವಸ ಗೊತ್ತಾಯಿತು, ಯಾವುದೇ ಒಂದು ಕೊಟ್ಟು ಎಷ್ಟು ದಿವಸ ಉಳಿಲಿಕ್ಕೆ ಸಾಧ್ಯ. ಒಂದು ಟೈಮ್ ಬೋರ್ಡ್ ಆಗಿರೋದು. ಭ್ರಮೆಗೆ ಒಂದು ಹೇಗಿದೆಯೋ, ಭ್ರಮೆಗೆ ಏನಿದೆ, ಒಂದು ಏನಿದೆ, ಅವಧಿ ಇದೆ. ಇವತ್ತು ನಾಪಿ ನಿರವಧಿಕೋ ಬಾಧ ನಾಪಿ ನಿರಧಿಷ್ಠಾನ ಭ್ರಾಂತಿ ನಾಪಿ ನಿರವಧಿಕೋ ಬಾಧ. ಎಲ್ಲಿ ಮಾತಾವೆಲ್ಲ ತತ್ವಸಂಖ್ಯಾನದಲ್ಲಿ ಟೀಕಾರ ಬರೆದ ಮಾತುಗಳು ಇರಬೇಕಾಗ. ಗೂಢಂ ಕನ್ಯಾಗೃಹೇ ತಂತು. ಅದಕ್ಕೆ ಸುಳ್ಳು ಹೇಳ್ತಾರಲ್ಲ, ಎಷ್ಟು ದಿವಸ ಮೆರೆದರೂ ಏನಾಗುತ್ತೆ, ಒಂದು ದಿವಸ ಅದು ಹೊಡಿಲೇಬೇಕು, ತಿರುಗಿ ಬಿಡೋದಿಲ್ಲ. ಸತ್ಯ ಹೇಳ್ತಾರೆ, ಎಷ್ಟೇ ದಿವಸ ಏನಾಗುತ್ತದೋ ಗೆಲ್ಲೇಬೇಕದು. ಗೊತ್ತಾಯ್ತಾ, ಟೈಮ್ ವ್ಯತ್ಯಾಸ ಆಗುತ್ತೆ ಹೊರತು ಸತ್ಯಮೇವ ಜಯತೆ ಎಂಬ ಮಾತು ಸತ್ಯ. ಅದು ಸುಳ್ಳು ಸೋಲಿದೆ ಎಂಬುದು ಸತ್ಯನೇ. ಕೆಲಸ ಗೆಲುವಿದ್ದಾಗ ಕಂಡ್ರೆ ಅದು ಎಷ್ಟು ದಿವಸ, ಅದು ಟೆಂಪ್ರರಿ ಅಷ್ಟೇ ಹೊರತು ಕೊನೆಗೆ ಉಳಿಯೋದಿಲ್ಲ. ಅನಿರುದ್ಧ ನೀವೇ ಹೇಳಿ, ಅನಿರುದ್ಧ ಸ್ಕಂದ ಒಂದೇನಾ? ಸ್ಕಂದ ಯಾರು ಅವತಾರ? ಕಾಮನ ಅವತಾರ. ಅನಿರುದ್ಧ ಕಾಮನ ಮಗ. ಆದ್ದರಿಂದ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು, ಒಂದೇ ಅಲ್ಲ. ಪ್ರದ್ಯುಮ್ನೇ ಷಣ್ಮುಖ, ಪ್ರದ್ಯುಮ್ನ, ಈ ಸ್ಕಂದ ಇವೆಲ್ಲ ಒಂದೇ ಹೆಸರುಗಳು, ಒಬ್ಬೇ ವ್ಯಕ್ತಿ. ಮೂಲ ರೂಪ ಪ್ರದ್ಯುಮ್ನ, ಕಾಮ ಪ್ರದ್ಯುಮ್ನ ಸ್ಕಂದ ಇತ್ಯಾದಿಗಳು. ಇಂದ್ರದೇವ ಸಮ, ಇಂದ್ರಕಾಮರ ಸಮ. ಸ್ವಲ್ಪ ಗುಣಪ ಇದು ಇವರಿಗೆ ರುದ್ರದೇವರಿಗೆ ಶೇಷದೇವರಿಗೆ ಆಗೋ ಹಾಗೆ ಒಂದು ಪದ ಕಿಂಚಿದ ಆತಿಥ್ಯ ಅಷ್ಟೇ. ಇನ್ನೂ ಕಡೆ ಬರ್ತದೆ. 6 ಜನ ಜೊತೆ ಇದ್ದಾರಲ್ಲ, ಸ್ವಯಂಭೂವಾದಿಗಳೆಲ್ಲ ಇದ್ದಾರಲ್ಲ, ಅಲ್ಲಿ ಬಂದುಬಿಡ್ತಾವೆ. ಅಹಂಕಾರ್ಯ ಪ್ರಾಣಕ್ಕಿಂತ ಕಡಿಮೆ. ಅನಿರುದ್ಧಂ ಗುಣೋದಾರಂ ಆಗತ. ಮುಂದೇನಾಯಿತು? ಊಚುರ್ಬಾಣಾಯ. ಅವ್ರಿಗೆ ಗೊತ್ತಾಯ್ತು, ಅವ್ರು ರಿಪೋರ್ಟ್ ಮಾಡಲೇಬೇಕಲ್ಲ ವಿಷಯನ. ಬಾಣಾಸುರನಿಗೆ ಹೇಳಿದ ಹೀಗೆ ಆಗ್ತಾಯಿದೆ ಅಂತೇಳಿ, ಯಾರೋ ಬಂದಾಗಿದೆ ಯೋಚನೆ ಮಾಡು ಅಂತೇಳಿ. ಕಿಂಕರಾನ್ ಗ್ರಹಣೇಶ್. ಇಲ್ಲೂ ಹಾಗೆ ಎಷ್ಟೋ ಜನಗಳಿಗೆ ಹುಡುಗಿ ಓಡೋವರೆಗೂ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗೋದು. ಈಗ ಇಬ್ಬರಾಗಿ ಹುಡುಗರ ಹಾಗೇನೆ, ಮನೆಗೆ ಏನು ಗೊತ್ತಾಗಲ್ಲ, ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಇಲ್ಲಿ ಹಾಗೆ ಈಗ ಗೊತ್ತಾಯ್ತಿದ್ದರಿಗೆ, ಈಗ ಆ್ಯಕ್ಷನ್ ತಗೋತಾನೀಗ. ಊಚುರ್ಬಾಣಾಯ ಅಧಿಶತ್ಯ ಕಿಂಕರಾನ್ ಗ್ರಹಣೇಯಸ್ಯ ಸಹ.
ಆಗತಾನ್ ಅನಿರುದ್ಧಸ್ತಾನ್ ಪರಿಖೇಣ ಮಹಾಬಲಃ ನಿಹತ್ಯ ದ್ರಾವಯಾಮಾಸ ಸ್ವಯಂ ಆಯಾತ್ತತೋಸುರಃ. ಆಗ ಸೇನೆನೇ ಒಂದು ಗುಂಪನ್ನು ಕಳಿಸ್ಕೊಟ್ಟ, ಹಿಡ್ಕೊಂಬನ್ನಿ ಅವನ್ನ ಅಂತೇಳಿ. ಆ ರೀತಿಯನ್ನು ಮಾಡಿದ. ಆಗತಾನ್ ಅನಿರುದ್ಧ ತಾನ್ ಪರಿಗೇಣ ಮಹಾಬಲಃ, ಮಹಾಬಲಿಷ್ಠ. ಪರಿಘ ಆಯುಧ, ಅಲ್ಲಿ ಬಾಗಡೆ ದೊಡ್ಡ ಅಗಡಿ ಹಾಕಿ ಹತ್ಕೊಂಡು ಆಯುಧ ಒಯ್ದಿದ್ದಿಲ್ಲ ಅಂತ, ಅದರಿಂದ ಹೊಡೆದ, ಗೆದ್ದುಬಿಟ್ಟ, ಎಲ್ಲರೂ ಕೊಂದಾಕಿಬಿಟ್ಟ. ನಿಹತ್ಯ ದ್ರಾವಯಾಮಾಸಿಗೆ ಹೊಡೆದು ಓಡಿಸ್ದ, ಕೊಂದ ಅಂತ ಕೊಲ್ಲಲೇಬೇಕ, ಹಿಂಸೆ ಮಾಡಿ ಕಳಿಸಿದ. ಸ್ವಯಂ ಆಯಾತ್ ತಥೋಸುರ, ಆಗ ಬಾಣಾಸುರ ತಾನೇ ಯುದ್ಧಕ್ಕೆ ಬಂದ. ಅವನಿಗೆ ಯಾರು ವರ ಇತ್ತು? ರುದ್ರದೇವ್ರ ವರ, ಸ್ಪೆಷಲ್ ವರ ಇದೆ. ಬಟ್ ಅವ್ನು ಸಾತ್ವಿಕ, ಅವರು ಸಾತ್ವಿಕ. ಹಸುರಾವೇಶದಿಂದ ಹಾಗೆ ಮಾಡ್ತಿದ್ದ. ಹಸುರಾವೇಶ ಕಳ್ಕೊತಾನೆ, ಈ ಪ್ರಸಂಗದಿಂದಾಗ ಹಸುರಾವೇಶ ಹೋಗುತ್ತಾನೆ. ಅವರಿಗೆ 1000 ಕೈಗಳು. ಮತ್ತು ಕಾರ್ತವೀರ್ಯಾರ್ಜುನ ಇದ್ದಾಗ ಇವರಿಗೂ 1000 ಕೈಗಳ ವ್ಯಕ್ತಿ ಇವರು. ಅರ್ಥ ಆಯ್ತಾ? ಇಬ್ಬರಿಗೂ ಕೃಷ್ಣನಿಂದನೇ ಪೆಟ್ಟು ಬಿಡೋದು. ಸತು ಯುದ್ಧ ಅತಿಕೃಚ್ಛೇನ ಇರೋದು ವಂಶ ಆಗಿದೆ ನೋಡಿ. ಕಶ್ಯಪರು, ಹಿರಣ್ಯಕಶಿಪು, ಆಮೇಲೆ ಪ್ರಹ್ಲಾದ, ಆಮೇಲೆ ವಿರೋಚನ, ಆಮೇಲೆ ಬಲಿ, ಆಮೇಲೆ ಈತ. ಒಬ್ಬ ಕೆಟ್ಟವರು ಒಳ್ಳೆಯವರು ಆ ಥರ ಬರ್ತಾ ಹೋಗ್ತಾರೆ. ಅದಕ್ಕೆ ವಂಶ ಪ್ರೊಟೆಕ್ಟ್ ಮಾಡಿದರೆ ನಾವು ಒಳ್ಳೆಯವ್ರು ಹುಡ್ತಾವೆ. ಇವನೇ ಆಚಾರ ಏನೇನೂ ಇಲ್ಲ. ಬ್ರಾಹ್ಮಣ ಹೆಸರಿಗೆ ಬುನಾಯನಾಗಿದೆ ಅಷ್ಟೇ, ಏನೂ ಇಲ್ಲ. ಒಬ್ಬ ಬ್ರಾಹ್ಮಣಕತೆ ಮದುವೆ ಮಾಡಿದರು. ಭಾರಿ ಜ್ಞಾನಿ ಹುಟ್ಟುಬಿಟ್ಟ ಮಗ. ಅರ್ಥ ಆಯ್ತಾ? ಈಗ ಆಫೀಸ್ ಅಂತಿದ್ದರೆ ಒಳ್ಳೆ ಆಫೀಸರ್ ಬರೋ ಚಾನ್ಸ್ ಇದೆ. ಆಫೀಸರ್ ಕ್ಲೋಸೇ ಮಾಡಿಬಿಟ್ರೆ ಆಫೀಸನ್ನು. ಅದಕ್ಕೆ ಕೆಟ್ಟ ಆಫೀಸರ್ ಇದ್ದಾಗ ಏನು ಮಾಡ್ತಾರೆ? ಸಾಮಾನ್ಯ ಏನು ಮಾಡ್ತಾರೆ? ಕೆಟ್ಟ ಆಫೀಸರ್ ಇದ್ದರೆ ಟ್ರಾನ್ಸ್ಫರ್ ಮಾಡ್ತಾರೆ ಹೊರತು ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಲ್ಲ. ಕೆಟ್ಟ ಆಫೀಸರ್ ತಹಸೀಲ್ದಾರ್ ಕ್ಲೋಸ್, DC ಆಫೀಸ್ ಕ್ಲೋಸ್ ಅಂತ ಹೇಳೋದಿಲ್ಲ. ಅದಕ್ಕೆ ವಂಶಗಳನ್ನು ಯಾವಾಗಲೂ ಕೂಡ ಕೆಲವರು ಇರ್ತಾರೆ, ಈ ಕಾಲಕ್ಕೆ ಏನು ಕೇಳ್ತಾರೆ, ಯಾರು ಏನಾದರೂ ಹೇಳುತ್ತೆ ಅಂಥೇಳಿ. ಇವರು ಓದಿಲ್ಲ, ಅವರು ಓದಿಲ್ಲ, ಯಾರು ಏನಾದರೂ ಮಾಡ್ಕೋಬಾರ್ದು. ವಂಶ ಉಳಿಸಿದ್ರೆ ಏನಾಗುತ್ತೆ? ನಾಳೆ ಒಳ್ಳೆಯವನು ಬರ್ತಾನೆ, ಮತ್ತೆ ದೊಡ್ಡ ಜ್ಞಾನಿಗಳು ಅವತಾರ ಮಾಡ್ತಾರೆ. ಅದನ್ನೇ ಬ್ಲಾಕ್ ಮಾಡಿಬಿಟ್ರೆ ಇವರು ಇವತ್ತು ಹಾಗೆ ಆಗ್ತಿರೋದು. ಹಾಗೆ ಎಲ್ಲ ಬ್ಲಾಕ್ ಆಗ್ತಾಯಿ ಎಲ್ಲ ಕಡೆ ಕೂಡ. ಹೇಳ್ತು ಬುದ್ಧಿ ಯಾರು ಹೊತ್ತೆ ಎಲ್ಲಿ ಅವತಾರ ಮಾಡಬೇಕು ಪಾಪ ಅವರು. ಇವು ತಂದೆ ತಾಯಿ ಯೋಗ್ಯ ಸಿಗಬೇಕಲ್ಲ, ಅಲ್ಲೇ ಸೋತು ಬಿಡ್ತಾರೆ. ಅದು ಮುಂದೆ ಒಳ್ಳೆಯವ್ರಿಗಾರು ಇರಲಿ ಅಂತ ವ್ಯವಸ್ಥೆ ಮಾಡಿ. ಯಾರೋ ಬರ್ತಾರೆ ಅಂತ ಎಲ್ಲಿ ಹಾಕಿರ್ತಾರೆ, ಪಕ್ಕದಲ್ಲಿ ಟೌಲ್ ಹಾಸಿರ್ತಾರೆ. ಊಟಕ್ಕೆ ಯಾರೋ ಬರ್ತಾರೆ ಅಂತೇಳಿ ಟೌಲ್ ಹಾಸ್ಕೊಂಡು ಕೂತಾರೆ. ಯಾರೂ ಇಲ್ಲೇ ಇಲ್ಲ, ಅಕಸ್ಮಾತ್ ಬಂದರೆ ಇರಲಿ ಅಂತೇಳಿ. ಜ್ಞಾನಿಗಳು ಬರಲೇಬೇಕು ಇವತ್ತಲ್ಲ ನಾಳೆ, ಎಲ್ಲರೂ ಸಮಾಜ ಸರಿ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಬರಲಿಕ್ಕೆ ಯಾರಿರಬೇಕು? ಕೊನೆ ನೋಡಿ, ಇಷ್ಟೆಲ್ಲ ತಮಾಷೆ ಅಂದರೆ ಕೊನೆ ಭಗವಂತ ಕಲಿಕೆ ಅವತಾರವನ್ನು ಮಾಡ್ತಾನೆ. ಒಬ್ಬ ಬ್ರಾಹ್ಮಣ ವಿಷ್ಣು ಶರ್ಮ ಅಂಥೇಳಿ, ಗೊತ್ತಾಯ್ತಾ? ಆತ ಶಂಬರದಲ್ಲಿರ್ತಾನೆ. ಮತ್ತು ಕಲಿಯುಗದ ಕೊನೆ ಕೂಡ ಒಳ್ಳೆ ಫ್ಯಾಮಿಲಿ ಒಂದಿತ್ತು. ನಾವು ಎಷ್ಟೇ ಹೋಗಿದ್ದರೂ ಕೂಡ ಒಂದು ನಡೀತು, ಒಂದು ಪ್ರವಾಹ ನಡೀತಾನೆ ಇರುತ್ತೆ ಎಲ್ಲೋ ಒಂದು ಕಡೆಗೆ. ಅಲ್ಲಿಂದ ಮತ್ತೆ ಕೃತಯುಗ ಪ್ರಾರಂಭಕ್ಕೆ ನಾಂದಿ ಆಯಿತು. ಅದಕ್ಕೆ ನಾವು ಕೈಲಾದಷ್ಟು ಏನು ಮಾಡಬೇಕು? ನಾವು ಅದನ್ನು ಉಳಿಸ್ಬೇಕದು. ಇವು ತುಂಬ ಜನಗಳು ಅಯ್ಯೋ ಯಾರು ಕೇಳ್ತಾರೆ ಅಂತೇಳಿ ಇವರೇ ಯಾರು ಕೇಳ್ತಾರೆ, ದೇವ್ರಿಗೆ ಇವ್ರು ಯಾರು ಕೇಳ್ತಾರೆ, ಇವ್ರು ಯಾರು ಕೇಳೋದಿಲ್ಲ. ಇದನ್ನು ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ಚಾತುರ್ವರ್ಣ್ಯ ಮಯಾ ಸೃಷ್ಟ, ದೇವರು ವ್ಯವಸ್ಥೆ ಮಾಡಿದ್ದಾನೆ. ಯಾರು ಕೇರ್ಟೇಕರ್ ಇರೋದು ದೇವರೇನೆ. ನಾವು ಯಾರು ಆನ್ಸರ್ಬಲ್ ಟು ಗಾಡ್, ಯಾರ್ಯಾರಿಗೂ ಆನ್ಸರ್ಬಲ್ ಅಲ್ಲ. ಯಾರೋ ಇಲ್ಲ, ಪರೀಕ್ಷೆಗೆ ಫ್ರೆಂಡ್ ಹೇಳ್ದ ಪರೀಕ್ಷೆ ಎಲ್ಲ ಹೋಗಬೇಡ ಅಂತ ಹೇಳಿದ. ಪರೀಕ್ಷೆ ಇತ್ತು, ಬರಲಿಲ್ಲ, ಫ್ರೆಂಡ್ ಹೇಳ್ದ ಅಂತ ಕೇಳಿದ್ರೆ ಅವನ ಜೊತೆ ಓಡಾಡ್ತಿರೋ ಅಂತ ಹೇಳ್ತಾರೆ. ಯಾರು ಹೇಳಬೇಕಂದ್ರೆ ಪರೀಕ್ಷೆ ಇಲ್ಲ ಅಂಥೇಳಿ ಕಾಂಪಿಟೆಂಟ್ ಅಥಾರಿಟಿ ಹೇಳಬೇಕು. ಯಾವುದೋ ಕಾರಣಕ್ಕೆ ಪೋಸ್ಟ್ಪೋನ್ ಆಗಿದೆ, ಅದು ವ್ಯಾಲಿಡ್. ತಾವೇ ಮಾತಾಡ್ಕೊಂಡ್ಬಿಟ್ರೆ ಇವತ್ತು ಹಾಗೆ ಅವ್ರವ್ರನ್ನ ಮಾತಾಡ್ಕೊಂಡು ಇವರೆಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರಿಗೆ ಆ ರೈಟೇ ಇಲ್ಲ ಹೇಳೋದಕ್ಕಾದ್ರೆ. ಸರಿಯಾಗಿ ಮಾಡೋ ವ್ಯವಸ್ಥೆ ಮಾಡಬೇಕು. ವ್ಯವಸ್ಥೆನ ಉಳಿಸ್ಬೇಕೇ ಹೊರತು ವ್ಯವಸ್ಥೆನ ಕೆಡಿಸ್ಬಾರ್ದು. ಮತ್ತು ವ್ಯವಸ್ಥೆ ಮೇಲೆ ದೇವರು ಮಾಡಿ ಸರಿ ಇದ್ದೇ ಇರುತ್ತೆ. ಸರಿ ಮಾಡಿದಾಗ ಅದು ಎಫೆಕ್ಟ್ ಸಿಕ್ಕೇ ಸಿಗುತ್ತೆ. ನಾವೇ ತೀರ್ಮಾನ ಮಾಡಿದರೆ ಅರ್ಥ ಇಲ್ಲ. ಇವತ್ತಿದೆಲ್ಲ ಆ ರೀತಿ ಮಾಡಿ ತಪ್ಪಾಗಿದೆ. ಗೂಢಂ ನಿಹತ್ಯ ದ್ರಾವಯಾಮಾಸ ಸ್ವಯಮಾಯಾತ್ ತಥೋಸುರಃ ಸತು ಯುದ್ಧ ಅತಿಕೃಚ್ಛ್ರೇಣ ನಾಗಾಸ್ತ್ರೇಣ ಬಬಂಧತಂ. ಅವನಿಗೂ ಸುಲಭ ಗೆಲ್ಲಕ್ಕಾಗಲಿಲ್ಲ ಈತನನ್ನು. ಯಾಕೆ ದೊಡ್ಡ ತಾರತಮ್ಯದಲ್ಲಿ ಭಾರಿ ಮೇಲಿದ್ದಾನೆ ಈತ. ಅದಿರುತ್ತ ಬಾಣಾಸುರ ಭಾರಿ ಕಡಿಮೆ. ಆದರೆ ನಾಗಾಸ್ತ್ರೇಣ ಬಬಂಧತಂ. ಈ ನಾಗಾಸ್ತ್ರ ಎಲ್ಲಿ ಬಂದಿತ್ತು? ಮೊದಲು ರಾಮಾಯಣದಲ್ಲಿ ಬಂದಿತ್ತು. ಇಂದ್ರಜಿತ್ ನಾಗಾಸ್ತ್ರ ಪ್ರಯೋಗ ಮಾಡಿದ್ದು ಗೊತ್ತಲ್ಲ, ಅಂತ ಅಸ್ತ್ರ ಪ್ರಯೋಗ ಮಾಡಿ ಹಿಡಿದ್ಬಿಟ್ಟು ಅದು ಬಂಧನ ಮಾಡಿತು. ಅದು ಎಷ್ಟು ಜನ ಬಂಧನ ಮಾಡಿತ್ತದು? ರಾಮ, ಲಕ್ಷ್ಮಣ, ಹನುಮಂತರು ಎಲ್ಲರನ್ನೂ ಬಂಧನ ಮಾಡಿ ಹಾಕಿದ್ದು, ಗೊತ್ತಾಯ್ತಾ? ಈಗ ಅಂಥ ನಾಗಾಸ್ತ್ರ ಬಿಟ್ಟ. ಈಗ ಅಥ ಕೃಷ್ಣ ಸಮಾರುಹ್ಯ ಗರುಡಂ ರಾಮಸಂಯುತಃ. ಸುದ್ದಿ ಹೋಯ್ತಲ್ಲಿಗೆ. ಯಾರು ಹೇಳಬೇಕು? ಅದನ್ನು ನಾಡ್ದ ಹೇಳಿದ್ರು ಹೋಗ್ಬಿಟ್ಟು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತೇಳಿ. ಕೃಷ್ಣ ಆಗ ದೇವರಿಗೆಲ್ಲ ಗೊತ್ತು, ಲೋಕದೃಷ್ಟಿಯಲ್ಲಿ ಅದಷ್ಟೇ ಕಳಿಸ್ಕೊಟ್ಟ. ರಾಮಸಂಯುತಃ ಹಾಗೆ ಗೊತ್ತಾಯ್ತು. ದೇವರದ್ದು ಎಲ್ರಿಗೂ ಗೊತ್ತಾಗಬಾರ್ದು. ಪ್ರದ್ಯುಮ್ನೇನ ಚ ತತ್ರಾಗ ಪ್ರದ್ಯುಮ್ನ ಕರ್ಕೊಂಡ್ಬಂದ. ಆತ ಅವನ ಮಗ ತಾನೇ ಆಯ್ತಾ? ಅದು ಕಷ್ಟೋಡಿನಿಂದ ಬರಬೇಕು, ಕರ್ಕೊಂಡು ಬಂದ. ಪ್ರಥಮಂ ತತ್ರ ಬನ್ನಿಭಿ ಯುದ್ಧೈವ ಅಂಗಿರಸಾಚೈವ ಕ್ಷಣಾದ್ ವಿದ್ರಾವ್ಯ ಚಾನ್ಹರಿ ವಿದ್ರಾವ್ಯ ಶರ್ವ ಪ್ರಮಥಾನ್ ಆಸಸಾದ ಜ್ವರಂ ತತಃ ತೇನ ಭಸ್ಮ ಪ್ರಹಾರೇಣ
ಜ್ವರಿತಂ ರೋಹಿಣೀ ಸುತಂ. ಎಷ್ಟು ವಿಷಯ ಇದೆ, ಎಲ್ಲ ಪ್ಯಾಕ್ ಮಾಡಿಬಿಡ್ತಾರೆ. ಪ್ರದ್ಯುಮ್ನೇನ ಚ ತತ್ರಾಗಾತ್ ಪ್ರಥಮಂ ತತ್ರ ಬನ್ನಿಭಿ ಯುದ್ಧೈವ ಅಂಗಿರಸ ಚೈವ. ಅವನ ಕೆಲ ಅಗ್ನಿಗಳನ್ನು ಬಿಟ್ಟವನು. ಅಂಗಿರಸ ಅಗ್ನಿ ಅಂತ ಒಂದು ಹಿಂದೆ ಬಂದಿತ್ತು ಈಗಾಗಲೇ. ಯಾರ ಮೇಲೆ ಅಂಗಿರಸ ಅಗ್ನಿ ಯಾವುದದು? ಸುದರ್ಶನ ಕಳಿಸಿದ, ಇವನ ಮಗ ಕಳಿಸಿದ ಅಂಗಿರಸ ಅಗ್ನಿನೇ. ಅದು ಅಗ್ನಿ ಪುತ್ರ. ಅದು ಅದರ ಹಸರಾವೇಶ ಇತ್ತು. ಆಗ ವರ ಕೊಟ್ಟಾಗ ರುದ್ರದೇವರಿಗೂ ಹಸರಾವೇಶ ಇತ್ತು. ಗೊತ್ತಾ? ಇಲ್ಲಿ ಇವನು ಇಲ್ಲಿ ಹಸರನ್ನ ವಶ ಮಾಡ್ಕೊಂಡ್ಬಿಟ್ಟಿದ್ದಾನೆ. ವಶ ಮಾಡ್ಕೊಂಡ್ಬಿಟ್ಟು ಅದು ಪ್ರಯೋಗ ಮಾಡ್ದ, ಕೃಷ್ಣನ ಮೇಲೆ ಪ್ರಯೋಗ ಮಾಡ್ದ. ಯುದ್ಧೈವ ಅಂಗಿರಸ ಚೈವ ಕ್ಷಣಾದ್ ವಿದ್ರಾವ್ಯ ತಾನ್ ಹರಿಹಿ. ಅದನ್ನೆಲ್ಲ ಸೋಲಿಸಿಬಿಟ್ಟು ಅವ್ರ ಜೊತೆಗೂ ಯುದ್ಧ ಮಾಡಿಬಿಟ್ಟು ಕೃಷ್ಣ ಏನು ಮಾಡ್ದ, ಎಲ್ಲರೊಳಗೆ ಗೆದ್ದ. ಅಷ್ಟೊತ್ತಿಗೇನಾಯಿತು, ವಿದ್ರಾವ್ಯ ಶರ್ವ ಪ್ರಮಥಾನ್ ಆಸಸಾದ ಜ್ವರಂ ತತಃ. ಶರ್ವ ಪ್ರಮಥರು ಅಂದರೆ ಭೂತಗಣಗಳು, ದೊಡ್ಡ ಪ್ರಮಥಗಣಗಳು. ಪ್ರಮಥಾಧೀಶ ಅಂತ ರುದ್ರದೇವರಿಗೆ ಹೆಸರು. ಟೆಕ್ನಿಕಲಿ ಏನಂತ ಪ್ರಮಥರು ಅಂತ ಅವ್ರಿಗೆ ಹೆಸರು. ಪ್ರಮಥರು ಅಂದ್ರೇನು? ಮಥನ ಮಾಡೋದ್ರಲ್ಲಿ ಭಾರಿ ಸಮರ್ಥರು, ನಾಶ ಮಾಡ್ತಕ್ಕಂಥ ಸಾಮರ್ಥ್ಯ ಇದ್ದವರು. ಆ ಗುಂಪನ್ನು ರುದ್ರದೇವರ ಹತ್ರ ಕೊಟ್ಟಿದ್ರು. ರಿಸರ್ವ್ ಫೋರ್ಸನ್ನು ಲೆಂಡ್ ಮಾಡ್ತಾರಲ್ಲ, ಈ ಉಕ್ರೇನಿಗೆ ಹೆಲ್ಪ್ ಮಾಡ್ತಾಯಿದ್ದಾರಲ್ಲ, ಆ ಥರ ಇಲ್ಲೆಲ್ಲೋ ಸಪೋರ್ಟ್ ಕೊಡ್ತಿದ್ದಾರಲ್ಲ. ಬರೀ ಉಕ್ರೇನಿಗೆಲ್ಲರೂ ಸಾಧ್ಯ ಎಷ್ಟು ದಿವಸ ಆಗ್ತಿರಲಿಲ್ಲ. ಏನು ಮಾಡ್ತಾಯಿದ್ದಾರೆ, ಅದಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆದ್ದರಿಂದ ಎಷ್ಟಾಯ್ತು ಶುರುವಾಗಲಿ, ಹತ್ತತ್ರ ತುಂಬ ದಿವಸ ಆಗೋಯ್ತು. ಅವ್ರ ಪ್ರಕಾರ ಒಂದು ವಾರದ ಕೆಲಸ ಹಾಗೆ ಅಂದ್ಕೊಂಡಿದ್ದರು ಅವರೆಲ್ಲ. ಏನೂ ಆಗ್ತಾಯಿಲ್ಲ, ಕಾರಣ ಸಪೋರ್ಟ್ ಇತ್ತು. ರುದ್ರದೇವರು ಸಪೋರ್ಟ್ ಕೊಟ್ಟಿದ್ದರಿಂದ ಅವರೆಲ್ಲ ಯುದ್ಧಕ್ಕೆ ಬಂದರು. ಆಸಸ ಅವ್ರನ್ನೆಲ್ಲ ಕೃಷ್ಣ ಓಡಿಸ್ದ. ಆಗ ಜ್ವರಂ ತತಃ ತೇನ ಭಸ್ಮ ಪ್ರಹಾರೇಣ ಜ್ವರಿತಂ ರೋಹಿಣೀ ಸುತಂ. ಆಗ ಜ್ವರ ಸೃಷ್ಟಿ ಮಾಡಿದವ. ನೋಡಿ, ಕೊರೋನಾ ಬಂದಾಗ ಅರ್ಥ ಆಗುತ್ತೆ. ಜ್ವರ ಸೃಷ್ಟಿ ಮಾಡಿದ್ದು ಅಂತ ಹೇಳ್ಕೊತಾರಲ್ಲ ಇವರು. ಜ್ವರ ಸೃಷ್ಟಿ ಮಾಡಿದವ. ಅದು ಎಲ್ಲ ಕಾನ್ಸೆಪ್ಟು ಶಾಸ್ತ್ರದಲ್ಲಿದೆ. ಓಡಿಸಿ ಎಲ್ಲರೂ ಕರೆಕ್ಟೇ. ವಿದ್ರಾಪ್ಯ ಎರಡೂ ಆಗುತ್ತೆ, ಗೊತ್ತಾಯ್ತಾ? ತಾನ್ಹರಿಹಿ ವಿದ್ರಾವ್ಯ, ಅಲ್ಲಿ ವಿದ್ರಾವ್ಯ, ಇಲ್ಲಿ ವಿದ್ರಾಪ್ಯ ಎರಡು ಪಾಠನೂ ಇದೆ. ಸರ್ವ ಪ್ರಮಥ ನಾಸಸಾತ ಜ್ವರಂ ತತಃ ತೇನ ಭಸ್ಮ ಪ್ರಹಾರೇಣ ಜ್ವರಿತಂ ರೋಹಿಣೀ ಸುತಂ. ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ ಅದು ಬಲರಾಮ ದೇವರಿಗೂ ಅಟ್ಯಾಕ್ ಆಯಿತು, ಅವರಿಗೂ ಬಂತು, ಗೊತ್ತಾಯ್ತು? ಅಷ್ಟರ ಮಟ್ಟಿಗೆ ಪ್ರಬಲವಾಗಿತ್ತು. ಏಕೆ ರುದ್ರದೇವರ ಬ್ಯಾಕಿಂಗ್ ಇತ್ತು ಅದಕ್ಕೆ. ಆಸ್ತಿಷ್ಠ ವಿಜ್ವರಂ ಚಕ್ರೆ. ಕೃಷ್ಣ ಏನು ಮಾಡ್ದ, ಆಲಿಂಗನ ಮಾಡಿಕೊಂಡು ಬಲರಾಮ ಜ್ವರ ಹೋಗಿಬಿಡ್ತಾರೆ. ಗೊತ್ತಾ? ದೇವ್ರ ಪೂಜೆ ಮಾಡಿದ್ರೆ ಜ್ವರ ಹೋಗುತ್ತೆ ಅಂತ ಹೇಳ್ತಾರೆ. ಸಾಲಿಗ್ರಾಮ ಮುಟ್ಟಿದ್ರೆ ಏನಾಗುತ್ತದು, ಎಲ್ಲ ಪಾಪ ಪರಿಹಾರ ಮಾಡುತ್ತೆ, ಗೊತ್ತಾಯ್ತಾ? ಇಟ್ಕೊಂಡಿರ್ತಾನೆ ಮುಟ್ಲಕ್ಕೆ. ತೇನ ಭಸ್ಮ ಪ್ರಹಾರೇಣ ಜ್ವರಿತಂ ರೋಹಿಣೀ ಸುತಂ ಆಶ್ಲಿಷ್ಯ ವಿಜ್ವರಂ ಚಕ್ರೆ ವಾಸುದೇವೋ ಜಗತ್ಪ್ರಭು. ವಾಸುದೇವ ಅಂತ ಪದ ಉಪಯೋಗಿಸಿದರು. ಸಂಸಾರ ಬಂಧನನೇ ಪರಿಹಾರ ಮಾಡೋ ಪರಮಾತ್ಮನಿಗೆ ಜ್ವರ ಪರಿಹಾರ ಮಾಡೋದು ಯಾವ ಲೆಕ್ಕ ಅಂತ ಕೈಮುತ್ತಿ ಆಗಬೇಕು. ನಾವು ಪೊಲೀಸ್ ಅಂತ ಹೇಳಿದ ತಕ್ಷಣ ನಮಗೇನು ಅರ್ಥ ಆಗ್ಬಿಡುತ್ತೆ ಇಮಿಡಿಯೇಟ್ಲಿ. ಅರೆಸ್ಟ್ ಮಾಡ್ದ ಅಂದರೆ ಸರಿ, ಅಥೆಂಟಿಕ್ ಆಗಿ ಮಾಡಿದ್ದಾನೆ ಅಂತ ಅರ್ಥ. ಯಾರೋ ಹಿಡ್ಕೊಂಡು ಹೋದ್ರೆ ಅಂದರೆ ಇಲ್ಲ, ಪೊಲೀಸ್ ಅರೆಸ್ಟ್ ಮಾಡಿದ್ರೆ ಅದಕ್ಕೊಂದು ಮಹತ್ವ ಇದೆ ಅಂತ ಅರ್ಥ. ಸ್ವಯಂ ವಿಕ್ರೀಡ್ಯತೆ ನಾಥ ಕಂಚಿತ್ ಕಾಲಂ ಜನಾರ್ದನ. ಕೃಷ್ಣನು ಅಟ್ಯಾಕ್ ಮಾಡ್ಲಿಕ್ಕೆ ಬಂತು. ಆಮೇಲೆ ಅದು ಅಷ್ಟೇ ಯಾವಾಗ ಕೃಷ್ಣ ಬಿಡಿಸ್ದ ಇವನ ಮೇಲೆ ಬರ್ಲಿಕ್ಕೆ ಶುರುವಾಯಿತು. ಕೃಷ್ಣ ಏನು ಮಾಡ್ದ, ಸ್ವಲ್ಪ ಹೊತ್ತು ನಾಟಕ ಮಾಡಿದ್ರ ಜೊತೆಗೆ. ಆಮೇಲೆ ನಿಷ್ಪಿಷ್ಯ ಮುಷ್ಟಿಭಿಶ್ಚಾನ್ಯಂ ಸಸರ್ಜ ಜ್ವರಮಚ್ಯುತಃ ಅದು ಬಿಸಾಕಿಬಿಟ್ಟು ತಾನೊಂದು ಜ್ವರ ಸೃಷ್ಟಿ ಮಾಡ್ದ. ವೈಷ್ಣವ ಜ್ವರ, ಇದೇನಿದೆ ಶೈವ ಜ್ವರ. ಅದು ಆ್ಯಂಟಿಡೋಟ್ ಕೊಡಬೇಕಲ್ಲ, ಆ ಥರ. ವ್ಯಾಕ್ಸಿನ್ ಕೂಡ ಏನದು, ವ್ಯಾಕ್ಸಿನ್ ಏನು ಇದಲ್ಲ, ಅದು ಕೂಡ ಏನು ಬಾಕಿ. ಅದು ಹೆಲ್ಪ್ ಬರೀ ತೊಗೊಂಡ್ರೆ ಎಷ್ಟೋ ಸರ್ತಿ ಅದು ಇದಾಗಿಬಿಡುತ್ತೆ. ಅದು ಭಾರಿ ಡೇಂಜರಸ್ಸು. ಅದು ಕೊಡೋದು ಕೂಡ ಡೋಸು ಎಲ್ಲ ಕರೆಕ್ಟ್ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದರಿಂದನೇ ಸಾಯ್ಬೋದು. ಅದಕ್ಕೆ ವೈಷ್ಣವ ಜ್ವರ ಸೃಷ್ಟಿ ಮಾಡ್ತಾರೆ. ಇವೆಲ್ಲ ಕಾನ್ಸೆಪ್ಟ್ ಗೊತ್ತಿದ್ದರೆ ಇನ್ನು ಭಾಳ ವಿಷಯ ಬರುತ್ತೆ ಅದರಲ್ಲಿ. ಜಯಂ ವಿಕ್ರೀಡ್ಯತೆ ನಾಥ ಕಂಚಿತ್ ಕಾಲಂ ಜನಾರ್ದನ ನಿಷ್ಪಿಷ್ಯ ಪುಷ್ಟಿಭಿಶ್ಚಾನ್ಯಂ ಸಸರ್ಜ ಜ್ವರಮಚ್ಯುತಃ ಸ್ವಯಂ ಜಿತ್ವಾ ಪಿಗಿರಿಶ ಭೃತ್ಯಂ ನಾಲಂಬಿತಿ ಪ್ರಭು. ಹೀಗಾಗಿ ಜ್ವರನ ಗೆದ್ದಾಯಿತು. ಶೈವ ಜ್ವರ ವಾಸಿಯಾಗೋಯ್ತು ಅಲ್ಲಿಗೆ. ಇದಕ್ಕೆ ಪದ್ಮಪುರಾಣದಲ್ಲೆಲ್ಲ ಕೆಲವು ಸ್ತೋತ್ರಗಳಿವೆ. ವಿಷ್ಣುವರ ಅಪಾಮಾರ್ಜನ ಸ್ತೋತ್ರ ಅಂತ ಬರುತ್ತೆ. ಒಂದು ಆ ಸ್ತೋತ್ರ ಹೇಳಿಕೊಂಡು ಅಭಿಮಂತ್ರಣ ಮಾಡಿ ಪ್ರೋಷಣೆ ಮಾಡಿದರೆ ಏನಾಗುತ್ತೆ, ಜ್ವರ ಬಿಟ್ಟೋಗುತ್ತೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಅವೆಲ್ಲ ಹಿಂದಿನ ಕಾಲಕ್ಕೆ ಅದೆಲ್ಲ ಜನ ತಿಳ್ಕೊಂಡಿದ್ದರು. ಸುಲಭ ಕೆಲಸ ಆಗ್ತಾಯಿತ್ತು. ಅನೇಕ ದೇವರು ಅನೇಕ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಸ್ವಭೃತ್ತೇನೈವ ಜೇತವ್ಯ ಇತ್ಯನ್ಯಂ ಸಸೃದೇ ತದಾ. ವೈಷ್ಣವರ ಸೃಷ್ಟಿ ಯಾತಕ್ಕೆ ಮಾಡ್ದ ಅಂದರೆ, ಇಲ್ಲಿ ಶಿವಜ್ವರ, ಅದು ಶಿವನ ಭೃತ್ಯ, ತಾನು ಕೈ ಮಾಡಬಾರ್ದು ಅಂಥೇಳಿ ಇದೊಂದು ಜ್ವರ ಸೃಷ್ಟಿ ಮಾಡ್ದ ಆಪೋಸಿಟ್. ಅದು ಸರಿಯಾಯಿತು. ಅದಕ್ಕೇ ಈಗ ಜರಾಸಂಧಾದಿಗಳಿದ್ದಾರೆ. ಅವನು ಶೈವ, ತಾನು ವಿಷ್ಣು, ಕೈ ಮಾಡಬಾರ್ದು. ಅದು ವೈಷ್ಣವ ಭೀಮಸೇನ ಅವರಿಂದ ಹೊಡಿಸಿದರು. ಇಲ್ಲಿ ಶೈವ ಜ್ವರ, ವೈಷ್ಣವ ಜ್ವರ.
ಶೈವ ವೈಷ್ಣವ ಅವರವರನ್ನ ಮ್ಯಾಚ್ ಮಾಡ್ತಾನೆ ಪರಮಾತ್ಮ. ಆ ರೀತಿ ಮಾಡಿ ಈಗ ವೈಷ್ಣವರು ಸೃಷ್ಟಿ ಮಾಡಿಬಿಟ್ಟು ಸೋಲಿಸಿ ಆಯಿತು. ಜರೇಣ ವೈಷ್ಣವೇನಾಸೋ ಸುಭೃಶಂ ಪೀಡಿತಸ್ತದಾ. ಆಗ ಅದಕ್ಕೆ ಜ್ವರಕ್ಕೆ ಭಾರಿ ಸುಸ್ತಾಗೋಯ್ತು, ಸೋತೋಯ್ತು. ಅದು ಕೊನೆಗೇನು ಮಾಡಿತದು, ಶರಣಾಯಿತು, ಕೃಷ್ಣನ ಕಾಪಾಡೋದನ್ನ ಅಂತ ಕೇಳಿ ಜ್ವರನೇ ಕೇಳ್ತು ಕಾಪಾಡು ಅಂತೇಳಿ. ಗ್ರಾಸಾರ್ಥಂ ಉಪನೀತಚ್ಚ ಜಗಾಮ ಶರಣಂ ಹರಿಂ ತೇನ ಸ್ತುತಸ್ಸ ಭಗವಾನ್ ಮೋಚಯಾಮಾಸ ತಂ ವಿಭು. ಅದು ಸ್ತೋತ್ರ ಮಾಡಿದ ಕೃಷ್ಣ ಏನು ಮಾಡ್ತಾನೆ, ಬಿಟ್ಟುಬಿಡ್ತಾನೆ. ನಿಮಗೆ ಆಶ್ಚರ್ಯ, ಜ್ವರನೇ ಹಾಕಿಬಿಟ್ಟ. ನೀವು ಗೊತ್ತಿರಬೇಕು, ಎಲ್ಲ ಜ್ವರದ ವೈರಸ್ಸನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸರ್ಕಾರ ಎಲ್ಲದನ್ನು ಒಂದು ಕಡೆ ಸೇಫಾಗಿ ಪ್ರೊಟೆಕ್ಟ್ ಮಾಡಿರುತ್ತೆ. ಅದಕ್ಕೆ ನಾಳೆ ಸ್ಟಡಿ ಮಾಡೋಕ್ಕೆ ಬೇಕದು, ಹೆಚ್ಚು ಕಡಿಮೆ ಸ್ಟಡಿ ಮಾಡೋಕ್ಕೆ, ಅದು ಇಲ್ಲದೆ ಹೋದರೆ ಮಾಡೋಕ್ಕೆ ಬರೋಲ್ಲ. ಅರ್ಥ ಆಯ್ತಾ? ಸೊ ಇದನ್ನು ಪರಮಾತ್ಮ ಕಾಪಾಡೋದು, ಜ್ವರವನ್ನು ಕಾಪಾಡಿದ್ದಾನೆ, ಶೈವ ಜ್ವರನ. ಆಗ ಅದು ಕೇಳ್ಕೊಂಡು ಒಂದು ನನಗೆ ವರ ಅನುಗ್ರಹ ಮಾಡಬೇಕು ಅಂತೇಳಿ. ಆಗ ಕೃಷ್ಣ ಹೇಳಿದ, ಯಾರ ವೈಷ್ಣವ ಈ ಸ್ತೋತ್ರವನ್ನು ಮಾಡ್ತಾರೋ ಅವರು ಪೀಡಿಸೋದಿಲ್ಲ ಅಂತ ಕೊಟ್ಟು ಹೊರಟೋಯ್ತು. ಅದು ರೆಮಿಡಿ ಹೇಳಿಬಿಟ್ಟಿದೆ, ಎಂದೋ ಬರ ಆಪತ್ತಿಗೆಲ್ಲ ಉತ್ತರ ಕೊಟ್ಟಿದ್ದಾರೆ, ಉಪಯೋಗ ಮಾಡ್ಕೋಬೇಕು. ತೇನ ಸ್ತನು ಸ್ತುತಸ್ಸ ಭಗವಾನ್ ಮೋಚಯಾಮ ಸತಂ ವಿಭು, ಬಿಡುಗಡೆ ಮಾಡ್ದ. ಇದಿಷ್ಟು ಒಂದು ಎಷ್ಟು 8 ಶ್ಲೋಕ ಹೇಳಿಬಿಟ್ಟು ಹರಿವಂಶದಲ್ಲಿ ಭಾಳ ವಿಸ್ತಾರವೇ ಬರುತ್ತೆ. ಅದೆಲ್ಲ ಜಿಸ್ಟ್ ಹೇಳ್ತಾ, ಬರೀ ಜಿಸ್ಟ್ ಅಲ್ಲ, ನಿರ್ಣಯ ಬರಬೇಕಾದಲ್ಲಿ ಆ ರೀತಿ ಹೇಳ್ತಾರೆ. ಕ್ರೀಡಾರ್ಥಂ ಇದರಲ್ಲಿ ಮತ್ತೆ ವೃತ್ತ ಚೇಂಜ್ ಮಾಡ್ತಾರೆ. ಈಗ ಕ್ರೀಡಾರ್ಥಂ ಅತ್ಯಲ್ಪ ಜನೇಶ್ವಪಿ ಪ್ರಭು ಕಥಂಚಿದೇವ ವ್ಯಜಯತ್ ವ್ಯಥಾಂ ವಿನಾ ಇತ್ಯಾದಿ ಮೋಹಾಯ ಸಹ ದರ್ಶಯತಿ ಅಜೋ ನಿತ್ಯ ಸ್ವತಂತ್ರಸ್ಯ ಕುತೋ ವ್ಯಥಾದಯಃ. ಮೇಲ್ನೋಟಕ್ಕೆ ಸ್ವಲ್ಪ ಏನು ಕಾಣಿಸ್ತದೋ, ಕೃಷ್ಣ ಸ್ವಲ್ಪ ಟೈಮ್ ತೊಗೊಂಡಾಗ ಕಾಣಿಸ್ತೆ, ತಕ್ಷಣ ಹೊಡೆದು ಹಾಕಲಿಲ್ಲ. ನೋಡೋರಿಗೆ ಏನು ಅನ್ನಿಸ್ದಾಗ, ಓ ಅಂತೂ ಪರವಾಗಿಲ್ಲ, ಕೃಷ್ಣನ್ನು ಎದುರಿಸರಿದ್ದಾರೆ ಅಂತ ಆಯ್ತಲ್ಲ. ಆ ಕರ್ಣ ಯಾವಾಗ ಬಂದ, ದುರ್ಯೋಧನ ಧೈರ್ಯ ಬಂತು, ಓ ಅರ್ಜುನ ಮೀರಿಸೋನು ಒಬ್ಬನು ಇದ್ದಾನೆ ಅಂತ ಹೇಳಿಬಿಟ್ಟು ಆ ಲೆವೆಲಲ್ಲಿ ಮಾಡ್ಕೋದ ಹೊರಟ. ಈ ರೀತಿ ಮಾಡಿದ್ರಿಂದ ಜನಕ್ಕೆ ಏನಾಯಿತು, ಕೆಲವರಿಗೆ ನಾವು ಶಿವಭಕ್ತರು ನಾವೇನು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿದರೆ ಪ್ರಾಕ್ಟಿಕಲಿ ಎಷ್ಟು ಕೃಷ್ಣನೇ ಕಟ್ಸ್ಪಡಿಸ್ಬಿಟ್ಟ ಅಂತ ಹೊಸರಮೋಹನ ಮಾಡಬೇಕಾಗಿತ್ತು ಕೃಷ್ಣ. ಹಾಗೆ ಮಾಡಿದ, ತಕ್ಷಣ ಹೊಡೆದಾಕೋದಿಲ್ಲ. ಇತ್ಯಾದಿ ಮೋಹಾಯ ಸಹ ದರ್ಶಯತಿ ಅಜಃ ನಿತ್ಯ ಸ್ವತಂತ್ರಸ್ಯ ಕುತೋ ವ್ಯಥಾದಯ. ನಿತ್ಯ ಸ್ವತಂತ್ರನಾದ ಪರಮಾತ್ಮನಿಗೆ ಬರೀ ಸ್ವತಂತ್ರನಿಗೆ ಇರೋದಿಲ್ಲ, ನಿತ್ಯ ಸ್ವತಂತ್ರನಾದವನಿಗೆ ಜ್ವರದ ವ್ಯಥೆ ಮೊದಲಾದ ಬರೋ ಸಂಭವ ಇದೆಯಾ? ಇಲ್ಲವೇ ಇಲ್ಲ. ವ್ಯಜಯದ್ ವ್ಯಥಾಂವಿನಾ ಯದಾ ಜ್ವರಾದ್ಯಾ ಅಖಿಲಾ ಪವಿದ್ರುತಾ ತದಾ ಸ್ವಯಂ ಪ್ರಾಪ ಹರಿಂ ಗಿರೀಶಃ ತಯೋರಭೂದ್ಯುದ್ಧಮಥೈನಮಚ್ಯುತೋ ವಿಜೃಂಭಯಾಮಾಸ ವಿಜೃಂಭಣಾಸ್ತ್ರತಃ. ಆಗ ಸ್ವತಃ ಯಾರು ಬಂದ್ರೀಗ? ರುದ್ರದೇವರೇ ಬಂದರು. ಹೇಗೆ ಬಲಿಚಕ್ರವರ್ತಿಗೆ ವಾಮನರೂಪಿ ಪರಮಾತ್ಮ ಬಾಗಿಲು ಕಾಯ್ತಿದ್ದ ಅಂತ ಹೇಳ್ತಾರೆ, ಬಾಣಾಸುರ ರುದ್ರದೇವರ ಹಾಗೆ ಬಾಗಿಲು ಕಾಯ್ತಾಯಿದ್ರು. ಇದನ್ನೇ ಒಂದೇ ರೀತಿ ಕೆಲಸ ಹಿಡಿಯೋಲ್ಲ. ಅವ್ರ ಅಪ್ಪ ಮಗನೇ, ಬಲಿ ಮಗನೇ ಬಾಣ. ಅಪ್ಪನ ಮಗ ಮನೆ ಬಾಗಿಲು ಯಾರು ಕಾಯ್ತಾ ಇದ್ದಾರೆ? ಕೃಷ್ಣ. ಆತನ ಮಗನ ಬಾಗಿಲನ್ನು ರುದ್ರದೇವರು ಕಾಯ್ತಾ ಇದ್ದಾರೆ. ಗೊತ್ತಾಯ್ತು? ಮನೆಯ ಬಾಗಿಲು ಅಂದರೆ ಮನಸ್ಸಿನ ಬಾಗಿಲು ಆಗುತ್ತೆ. ಮನಸ್ಸಿನ ರುದ್ರದೇವರ ಅಧಿಪತಿಗಳು ತಾನೆ ಮನಸ್ಸಿಗೆ, ರುದ್ರದ ಅಧಿಪತಿಗಳಾದ್ದರಿಂದ ಅವರು ಕಾಯ್ತಾ ಇದ್ದಾರೆ. ಅದು ಗುರು ಸ್ವಾಮಿ ನಾರಾಯಣ ಆದ್ದರಿಂದ ಅಲ್ಲಿ ಕಾಯ್ತಾ ಇದ್ದಾರೆ. ಸೊ ಇಬ್ಬರು ಕೂಡ ಆ ರೀತಿ ಭಕ್ತರಾಗಿದ್ದವರು. ಸ್ವಯಂ ಪ್ರಾಪ ಹರಿಂ ಗಿರೀಶಃ. ವಿಷ್ಣುವಿಗೂ ಹರಹರನಿಗೆ ಡೈರೆಕ್ಟ್ ಯುದ್ಧ. ಈಗ ನೆನ್ಪಿಟ್ಕೋಬೇಕು, ಕೃಷ್ಣ ಅವತಾರ ರೂಪದಲ್ಲಿದ್ದಾನೆ, ರುದ್ರದೇವರು ಮೂಲ ರೂಪದಲ್ಲಿ ಬಂದಿದ್ದಾರೆ. ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶದಲ್ಲಿ ಬರೀತಾರೆ, ಬೇರೆ ಎಲ್ಲ ದೇವತೆಗಳು ಕೂಡ ಮೂಲ ರೂಪದಲ್ಲೇ ಸೋತಿದ್ದಾರೆ. ಆದರೆ ಕೃಷ್ಣ ಅವತಾರ ರೂಪದಲ್ಲಿ ಸೋತ ಹಾಗೆ ಮಾಡಿದ್ದಾನೆ. ಮೂಲ ರೂಪದಲ್ಲಿ ಎಲ್ಲರೂ ಏನು ಮಾಡ್ತಾಯಿದ್ರು? ಅವತಾರ ಮಾಡೋ ಅಂತ ಡೈರೆಕ್ಟಾಗಿ ಕೇಳಿಕೊಂಡೆ ಅವತಾರ ಮಾಡಿರೋದು. ಮೂಲ ರೂಪದಲ್ಲಿ ಎಂದೂ ಪ್ರಸಂಗ ಬಂದಿಲ್ಲ. ಇವರು ಮೂಲ ರೂಪದಲ್ಲೇ ಸೋತಿರೋದ್ರಿಂದ ನಟನೆ ಎಲ್ಲಿ ಮಾಡುತ್ತಾರೆ? ಅವತಾರ ಮೂಲ ರೂಪದಲ್ಲಿ ನಟನೆ ಮಾಡ್ತಾರಾ? ಸಂಪೂರ್ಣ ಅದು ಆ್ಯಕ್ಚುಲಿ ಅವಸರಾವೇಶ ಇತ್ತು, ಸೋತರು ಅಂತ ಅರ್ಥ. ಅವ್ರ ಸಾಮರ್ಥ್ಯನೇ ಅಷ್ಟು. ಗೆದ್ದರು, ಭಕ್ತರಾದ್ದರಿಂದ ಪರಮಾತ್ಮ ಅವ್ರನ್ನ ಉದ್ಧಾರ ಮಾಡ್ತಾರೆ. ವಿಜೃಂಭಿತೆ ಇಬ್ಬರು ಯುದ್ಧ ನಡೀತು. ತಯೋರಭೂದ್ಯುತ್ಥಮಥೈನಮಚ್ಯುತಃ ವಿಜೃಂಭಯಾಮಾಸ ವಿಜೃಂಭಣಾಸ್ತ್ರತಃ. ವಿಜೃಂಭಣಾಸ್ತ್ರ ಅಂತ ಒಂದು ಅಸ್ತ್ರ, ಅದೇನು ಮಾಡ್ತಿದ್ದು ಬಿಟ್ಬಿಟ್ರೆ ಅನಸ್ತೀಸಿಯಾ ಕೊಟ್ಟಾಗ ಆಗಿಬಿಡು. ಅನಸ್ತೀಸಿಯಾ ಕೊಟ್ಟರೆ ಹಾಗಾಗಿ ನಿಶ್ಚಲ, ಹಾಗಾಗಿ ರುದ್ರದೇವರು ಹಾಗಾಗಿಬಿಟ್ರು. ಸ್ತಂಭನ ಮಾಡಿಬಿಟ್ಟ ಕೃಷ್ಣ ಅವರು. ಈಗ ಗೊತ್ತಾಗುತ್ತೆ, ಆ ಜ್ವರದ ಜೊತೆಗೆ ಅಷ್ಟೊತ್ತು ಆಟ ಆಡ್ದಾಗ ಮಾಡಿ ಆ ಯಜಮಾನ ತಕ್ಷಣ ಫೀಡ್ ಮಾಡಬೇಕಾದ್ರೆ ಅಲ್ಲಿ ಆಡಿದ್ದೇನಂತಾಯ್ತು? ಈಗ ಆಟ ಅಂತಾಯ್ತು. ಆಯಿತಾ? ಅದು ನೋಡೋಕೆ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಬ್ರಹ್ಮ ಜಿಜ್ಞಾಸ ಅಂತ ಕರೆದು. ಬ್ರಹ್ಮ ಜಿಜ್ಞಾಸೆ ಅಂದ್ರೇನು? ದೇವ್ರ ಬಗ್ಗೆ ಏನೇ ವಿಚಾರ ಕೇಳಿದರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ತೀರ್ಮಾನ ಮಾಡಿಕೊಡಿ ಅಂತ ಅರ್ಥ.
ಗೊತ್ತಾಯ್ತಾ? ಇಲ್ಲಿ ಅಲ್ಲೇ ಜಿಜ್ಞಾಸೆ ಮಾಡ್ತಾರೆ ಸಾಮಾನ್ಯವಾಗಿ, ಈ ವಾಕ್ಯ ಹೀಗಿದೆ, ಈ ವಾಕ್ಯ ಹೀಗಿದೆ, ಏನರ್ಥ? ತತ್ವಮಸಿ ಇದ್ದೀಗ ಇಲ್ಲಿ ಕಥೆ ಹೀಗಿದೆ, ಈ ಕಥೆ ಅದಕ್ಕೆ ಉತ್ತರ ಕೊಡಬೇಕು. ಇವರು ವಾಕ್ಯಕ್ಕೆ ಉತ್ತರ ಕೊಡ್ತಾರೆ, ಕಥೆಗೆ ಉತ್ತರ ಕೊಡೋಕ್ಕೆ ಬರೋಲ್ಲ. ತಾತ್ಪರ್ಯನೇ ಓದ್ದೇ ಹೋಗಿಬಿಟ್ರೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಅದೇನು ಕಥೆ ಬಿಡು ಅಂದ್ಬಿಡ. ಕೊನೆ ಏನಂತಾರೆ ಗೊತ್ತಿಲ್ಲ ಅಂಬಲ್ಲ, ಏನಂತಾರೆ? ಅದೆಲ್ಲ ಕಥೆಗಳು ಬಿಡಿ ಅಂದ್ಬಿಟ್ರೆ ನಮಗೆ ಹಾಗೆಲ್ಲ ಮಾಡಬಾರ್ದು. ಜನಗಳಿಗೆ ಸಂಶಯ ಬರೋದು ಇದರಿಂದ, ವಿದ್ವಾಂಸರು ಬರೋದು ಅದರಿಂದ. ಅದು ಥಿಯರಿ, ಇದು ಪ್ರಾಕ್ಟಿಕಲ್ ಅಷ್ಟೇ. ಇದಕ್ಕೂ ಉತ್ತರ ಕೊಡಬೇಕು, ಅದಕ್ಕೂ ಉತ್ತರ ಕೊಡಬೇಕು. ಎರಡು ಕೊಟ್ಟಾಗ ಸಂಶಯ ಎಷ್ಟೆಷ್ಟು ಉಳಿಯೋದಿಲ್ಲ. ಇಲ್ಲಿ ಅವರಿಗೆ ಸಂಶಯ ಇರೋ ಸ್ಥಿತಿ ಬಂದಿದ್ದಾದಾಗ ಏನೋ ಹೇಳಿಬಿಡ್ತಾರೆ, ಬಹುದು ಪ್ರಕ್ಷೇಪ ಅಂದ್ಬಿಡೋದು ಮಾಡಿಬಿಡ್ತಾರೆ. ಮಹಾಭಾರತ ಅಲ್ಲ, ಹರಿವಂಶದಲ್ಲಿ ಹಾಗೇ ಇದೆ. ಅವೆಲ್ಲ ಬದಲಾಯಿಸಿಲ್ಲ ಇನ್ನೂ ಕೂಡ. ಇವರು ಸುಮ್ಮನೆ ಇದ್ದರೆ ಮುಂದೆ ಬದಲಾಯಿಸ್ಬಿಡ್ತಾರೆ ಎಲ್ಲ ಕೂಡ. ಆಚಾರ್ಯ ಎಷ್ಟು ಹೇಳಿದ್ರು ಗೊತ್ತಾಗಿದೆ. ಆದಾಗ ಇವರೆಲ್ಲ ಕಾಲಕ್ಕೆ ಉತ್ತರ ಕೊಡದೆ ಹೋದರೆ ನಾಳೆ ಅದನ್ನು ಬದಲಾಯಿಸಿದ್ರು ಗೊತ್ತಾಗೋದಿಲ್ಲ. ಹಾಗೆ ಮಾಡೇ ಪ್ರಕ್ಷೇಪಾದಿಗಳನ್ನ ಮಾಡೋದು. ತುಂಬ ದಿವಸ ಸೈಟ್ ನೋಡದೆ ಹೋದ್ರೆ ಏನು ಮಾಡ್ತಾರೆ? ಮನೆ ಕಡೆ ಹೋಗ್ಬಿಟ್ಟಿರ್ತಾರೆ ಅವನು ಬಂದಾಗಲೇ. ಅದು ಪೇಪರಲ್ಲಿ ಇನ್ಯಾವ್ದು ಹಾಕಿ ಮಧ್ಯೆ ಸೈಟ್ ಇದ್ದರೆ ನೋಡ್ತಾ ಇರಿ ಹೋಗಿಬಿಟ್ಟು, ಯಾರ್ಯಾರು ಹೇಳಿರಿ ಅವ್ನು ಕಟ್ಕೊಂಡ ಮೇಲೆ ಬಿಡಿಸ್ಬೋದು. ಎಷ್ಟು ದಿವಸ ಕೊನೆಗೆ ಸದ್ಯ ಅವರಿಗೆ ಹೊಟ್ಬಿಡ್ಬೇಕಾಗತ್ತೆ, ಸಿಗೋದಿಲ್ಲ ಹಾಗೆ. ಆದ್ದರಿಂದ ಎಂದೂ ಕೂಡ ಮಧ್ಯೆ ನೋಡ್ತಿರ್ಬೇಕು, ಶಾಸ್ತ್ರಾನ ನೋಡ್ತಿರ್ಬೇಕು ಸರಿಯಾಗಿ, ಎಲ್ಲರೂ ಆಗೋದಿಲ್ಲ. ವಿಜೃಂಭಿತೆ ಶಂಕರೇ ನಿಷ್ಪ್ರಯತ್ನೇ ಸ್ಥಾಣೋಪಮೇ ಇವತ್ತು ರಾಮಾಯಣ ಮಹಾಭಾರತದಲ್ಲಿ ಕೇರ್ ಟೇಕರ್ಸ್ ಇಲ್ಲ ಆಗಿಬಿಟ್ಟಿದೆ. ಅರ್ಥ ಆಯ್ತಾ? ಬರೀ ಬಾಯಿ ಬಂದ ತೋರಿಸೋದು ಹೇಳೋದು ಮಾಡ್ತಿದ್ದಾರೆ. ನಮ್ಮ ಕಡೆ ನೋ ರಿಪ್ಲೈ ಅಟ್ ಆಲ್. ಒನ್ ಸೈಡೆಡ್ ಆಗಿಬಿಟ್ಟಿದೆ ಪೂರ್ತಿಯಾಗಿ. ಇವನು ಮಹಾಭಾರತ ಕಥೆ ಬೇಕಪ್ಪ, ನಮ್ಮೊಂದು ಪುಸ್ತಕ ಇಲ್ಲ, ಬೇರೆ ಓದಲೇಬೇಕು, ಬೇರೆ ದಾರಿ ಇಲ್ಲ. ಯಾಕಂದ್ರೆ ಟೆಕ್ಸ್ಟ್ ಎಲ್ರಿಗೂ ಮಹಾಭಾರತ ದೊಡ್ಡದೊಂದು ಗೊತ್ತಿದೆ, ರಾಮಾಯಣ ಬೇಕಾಗಿದೆ, ಅವೆಲ್ಲ ಓದ್ಬಿಡ್ತಾರೆ. ಅವು ಸರಿ ಹೇಳಿದ್ರೆ ರಾಮಾಯಣ ಆಗಿದೆ ನೋಡ್ರಿ ಅಂತಾರೋ. ಅವ್ರು ಓದಿದ ರಾಮಾಯಣ ಅದೇನೇ ಪಾಪ, ಅವ್ರಿಗೆ ಗೊತ್ತಿಲ್ಲ. ಇವಾಗ ಸರ್ಕಾರಕ್ಕೆ ಏನು ಜವಾಬ್ದಾರಿ ಇದೆ? ಎಜುಕೇಷನ್ ಕೊಡೋದು ಜವಾಬ್ದಾರಿ ಇದೆ. ಮತ್ತು ಎಂಥ ಎಜುಕೇಷನ್ ಕೊಡಬೇಕು? ಸರಿಯಾದ ಎಜುಕೇಷನ್ ಕೊಡಬೇಕು. ಮಠಮಾನ್ಯಗಳು ಎಜುಕೇಷನ್ ಕೊಡೋದು ಅಂದರೆ ಬರೀ ಸುಧಾ ಪಾಠ ಮಾಡೋದಲ್ಲ, ಇಡೀ ಸಮಾಜಕ್ಕೆ ಎಜುಕೇಷನ್ ಕೊಡಬೇಕು. ಅರ್ಥ ಆಯ್ತಾ? ಎಜುಕೇಟೆಡ್ ಕ್ಲಾಸ್ ಇರಬೇಕು. ಅದಿಲ್ಲದೆ ಹೋಗಿದ್ದಕ್ಕೆ ಇವತ್ತು ಎಂಥ ಏನೇನೋ ಅನಾಹುತಗಳಾಗ್ತಾಯಿತ್ತು. ಪ್ರಗೃಹ್ಯ ಸರ್ವಂಚ ವಿವೇಶ ವಿಷ್ಣೋ ಸತೂ ದೂರಂ ಆಗೊಂದು ಪ್ರಸಂಗ ನಡೆದೋಯ್ತು. ವಿಜೃಂಭಿತೆ ಶಂಕರೇ ನಿಷ್ಪ್ರಯತ್ನೇ ಸ್ಥಾಣೋಪಮೇ ಸಂಸ್ಥಿತೆ ಕಂಜಜಾತಃ. ಏನು ಅಳ್ಳಗಾಡಕ್ಕಾಗ್ತಾ ಇಲ್ಲ ಅವರಿಗೆ. ಅದು ರುದ್ರವ್ರ ಹೆಸರಿದೆ, ಸ್ಥಾಣು ಅಂತ ಒಂದು ಹೆಸರಿದೆ. ಈ ರೀತಿ ಆಗಿದ್ದರು ಅವರು, ನೆನಪಿದೆಯಾ? ಇಲ್ಲಾದ್ರೆ ಹಿಂದೊಂದು ಸರ್ತ ಆಗಿತ್ತು ಅವರಿಗೆ. ಎಲ್ಲಿ ಯಾವ ಪ್ರಸಂಗ? ಪರಶುರಾಮ ಪ್ರಸಂಗದಲ್ಲಿ ಆಗಿತ್ತಾಗ ಅವ್ರು ಸಾಂಗ್ರದ ಅನ್ನಿಸ್ತು. ಅವ್ರು ಪಿನಾಕಾಡಿಗಳು ಯುದ್ಧಕ್ಕೆ ನಿಂತಾಗ ಯುದ್ಧ ಮಾಡೋ ಪ್ರಸಂಗನೇ ಬರಲಿಲ್ಲ. ಏನಾಯ್ತು ಅಲ್ಲಿ? ಆಯಿತು, ಇನ್ನೊಂದು ಸರ್ತಿ ಆಗಿತ್ತು, ನೆನಪಿದೆಯಾ? ಇನ್ನೊಂದು ಸರ್ತಿ ಆಗಿತ್ತು. ಇದು 3ನೇ ಸರ್ತಿ. ಇನ್ನೊಂದು ಸರ್ತಿ ಯಾವಾಗ ಆಯಿತು? ರಾವಣ ಸತ್ತ ತಕ್ಷಣವೇ ಅವ್ರು ಬಂದಿರೋದು ನಮ್ಮ ಶಿಷ್ಯನ ಕೊಂದಿದ್ದಾಯಿತು, ನಾನೇ ಯುದ್ಧ ಮಾಡ್ತೀನಿ ರೆಡಿ ಅಂತ ಹಾಗೆ ನಿಂತ್ಕೊಂಡ್ಬಿಟ್ರು ಸಾಣುಪ್ಪ. ಆಮೇಲೆ ಅಪತ ಬಿದ್ದುಬಿಟ್ರು, ಹಸಿರ ವೇಷ ಹೊರಟು. ಸೊ ಇದೆಲ್ಲ ನೋಡಿದರೆ ಒಂದು ಸರ್ತಿ 2 ಸರ್ತಿ ಎಲ್ಲ ಆಯಿತು, ರಿಪೀಟೆಡ್ಲಿ ಆಗ್ತಾಯಿದೆ. ಕೃಷ್ಣ ಎಲ್ಲರೂ ಮಾಡಿದ ತಕ್ಷಣ ಉತ್ತರ ಇರುತ್ತೆ ಇಮಿಡಿಯೇಟಾಗಿ. ಹಸಿರ ಮೋಹನಕ್ಕೆ ಮಾಡಿದ ಅಲ್ಲೇ ಇರುತ್ತೆ. ನಾವೇನು ಸೃಷ್ಟಿ ಮಾಡಿ ಹೇಳೋದಲ್ಲ, ಅದು ಅಲ್ಲೇ ಇರುತ್ತೆ. ಇಲ್ಲಿ ಏನು ತೆಗೆಯಲಿಕ್ಕೆ ಕಾರಣನೇ ಬರೋದಿಲ್ಲ. ವಿಜೃಂಭಿತೆ ಶಂಕರೇ ನಿಷ್ಪ್ರಯತ್ನೇ ಸ್ಥಾಣೋಪಮೇ ಸಂಸ್ಥಿತೆ ಕಂಜಜಾತಃ. ಯಾವಾಗಲೂ ಪೊಲೀಸ್ಗೆ ಅಂತ ಕೋರ್ಟ್ ಕಚೇರಿಯಲ್ಲೂ ಕೂಡ ಏನು ಮಾಡ್ತಾರೆ ಸಾಮಾನ್ಯವಾಗಿ? ಪ್ರೆಸಿಡೆನ್ಸ್ ಹುಡುಕ್ತಾರೆ, ಹಿಂದೆ ಆಗಿತ್ತ ಅಂತ ಹೇಳಿಬಿಟ್ಟು. ಆಗಿಬಿಟ್ರೆ ಏನಾಗುತ್ತೆ? ಜಡ್ಜ್ಮೆಂಟ್ ಕೊಡೋದು ಭಾರಿ ಸುಲಭ. ಅಲ್ಲಿ ಏನು ಜಡ್ಜ್ಮೆಂಟ್ ಕೊಟ್ಟಿರ್ತಾರೋ ಅದನ್ನು ರೆಫರ್ ಮಾಡಿ ಕೊಟ್ಬಿಡ್ತಾರೆ ಅಷ್ಟೇ. ಇಂಥ ಕೇಸ್ನಲ್ಲಿ ಹೀಗಾಗಿತ್ತು, ಹೀಗೆ ಕೊಡ್ತೀವಿ. ಮೇಲಿನ ಕೋರ್ಟಲ್ಲಾದರೂ ಕೆಳಗಿನ ಕೋರ್ಟಿಗೆ ಭಾರಿ ಅನುಕೂಲ. ಏನು ಮಾಡ್ತಾರೆ ಅವರು? ಅಲ್ಲೇ ಹೀಗಾಗಿದೆ ಅಂತ ಕೊಟ್ಟರೆ ಮತ್ತೇನು ಮುಂದೆ ಹೋಗೋ ಚಾನ್ಸಸ್ಸೇ ಬರೋದಿಲ್ಲ. ಅಲ್ಲಿಗೆ ಹೋಗಾಗಿಲ್ಲ, ಯಾಕಂದ್ರೆ ಅವ್ರು ಕೊಟ್ಟರೆ ಕೋರ್ಟ್ ಮಾಡಿಬಿಟ್ಟಿರ್ತಾರೆ. ಆಗ ಅಪೀಲ್ ಡಿಸ್ಮಿಸ್ ಆಗೋಗ್ಬಿಡ. ಅದಕ್ಕೆ ಹಿಂದಿಂದ ಎಲ್ಲ ಜ್ಞಾಪಕ ಇರಬೇಕು ಯಾವಾಗ. ಸದುಕ್ತಿಭಿರ್ಭವಿ ವಿಭು ವಿಜೃಂಭಿತೆ ಶಂಕರೇ ನಿಷ್ಪ್ರಯತ್ನೇ ಸ್ಥಾಣೋಪಮೇ ಸಂಸ್ಥಿತೆ ಕಂಜಜಾತಃ. ಕಂಜಜಾತ ಅಂದರೆ ಯಾರು? ದೈತ್ಯಾವೇಶಾತ್ ವಾಸುದೇವಾನಭಿಜ್ಞಂ ಸಂಬೋಧಯಾಮಾಸ ಸದುಕ್ತಿಭಿರ್ವಿಭು. ಆಗ ರುದ್ರದ ಹಸರಾವೇಶ ಇತ್ತು ಅಂತ ಹೇಳಿದ್ರು. ದೈತ್ಯಾವೇಶದಿಂದಾಗಿ ಕೃಷ್ಣ ಯಾರು ಅಂತ ಗೊತ್ತಾಗದೇನೆ ಇಷ್ಟೆಲ್ಲ ಮಾಡ್ತಾಯಿದ್ರು. ಅದು ನೋಡಿ ಹುಡುಕ್ಬೇಕು, ಏನಾದ್ರು ಕೆಲಸ ಆಗಬೇಕಲ್ಲ. ಈಗ ಬ್ರಹ್ಮದೇವರು ಬಂದರು, ಅವ್ರು ಪ್ರೊಟೆಕ್ಟ್ ಮಾಡಬೇಕೀಗ. ಬಂದುಬಿಟ್ಟು ಸದುಕ್ತಿಭಿಹಿ ವಿಭು ಉಪದೇಶವನ್ನು ಮಾಡಿದರು. ಬಂದಿರೋದು ಕೃಷ್ಣ ನಾರಾಯಣ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಶರಣಾಗತರಾಗಿದ್ದು ಉಪದೇಶ ಮಾಡಿದರು. ಪ್ರಗೃಹ್ಯ ಸರ್ವಂಚ ವಿವೇಶ ವಿಷ್ಣೋ ಸತೋದರಂ ದರ್ಶಯಾಮಾಸ ತತ್ರ ಶಿವಸ್ಯ ರೂಪಂ ಸ್ತಂಭಿತಂ ಬಿಲ್ವನಾಮ್ನಿ ವನೇ ಗಿರೀಶೇನ ಚ ಯತ್ತಪಃ ಕೃತಂ. ಎಷ್ಟು ಸೂಕ್ಷ್ಮ ವಿಚಾರ ನೋಡಿ. ಪ್ರಗೃಹ್ಯ ಸರ್ವಂಚ ವಿವೇಶ ವಿಷ್ಣೋ
ಸತೂದರಂ ದರ್ಶಯಾಮಾಸ ತತ್ರ. ಅಲ್ಲಿಗೂ ಅವ್ರಿಗೆ ಇನ್ನಾಗದೆ ಹೋದ, ಕರ್ಕೊಂಡು ಬಿಟ್ಟು ಅವರನ್ನು ವಿಷ್ಣು ಉದರದ ಪ್ರವೇಶ ಮಾಡಿದರು, ಕೃಷ್ಣನ ಉದರದೊಳಗೆ. ಅವಾಗೇನಾಯಿತು, ಶಿವಶ್ಚ ರೂಪಂ ಸ್ತಂಭಿತಂ ಬಿಲ್ವ ನಾಮ್ನಿ. ಇಲ್ಲಿ ಸ್ತಂಭಿತವಾಗಿದ್ದಕ್ಕೆ ಅಲ್ಲಿ ಮೂಲ ರೂಪಕ್ಕೆ ಅಫೆಕ್ಟ್ ಆಗಿದೆ. ಇಲ್ಲಿಂದ ಹೋಗಿ ಅಲ್ಲಿಗೆ ಅಫೆಕ್ಟ್ ಆಗಿದೆ. ಎಲ್ಲ ಅಕೌಂಟ್ ಸೀಜ್ ಮಾಡಿಬಿಡ್ತಾರಲ್ಲ ಆ ಥರ ಆಗಿದೆ. ಎಲ್ಲಿ ಎಲ್ಲ ಅಕೌಂಟ್ ಸೀಜ್ ಆದಾಗ ಆಗಿದೆ. ಅಲ್ಲಿ ನಿಂತೋಗ್ಬಿಟ್ಟೆ, ತಪಸ್ ಮಾಡ್ತಾ ಇದ್ದಾರೆ, ಹಾಗೆ ಸ್ತಂಭಿತರಾಗಿಬಿಟ್ಟಿದ್ದಾರೆ. ಇದೆಲ್ಲ ನೋಡಿದಾಗ ಮೂಲ ರೂಪದ ಅವತಾರ ಏನೇನು ಸಂಬಂಧ ಇದೆ ಎಲ್ಲ ಹೇಳ್ತಾರೆ. ಇದು ಭಾರಿ ಮುಖ್ಯ. ಮಾಯಾವಾದಿಗಳು ಅಜ್ಞಾನ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಗೊತ್ತಾಯ್ತಾ? ಅಜ್ಞಾನ ಅಟ್ಯಾಕ್ ಆಗುತ್ತೆ ಅಂತ ಕೇಳಿದರು. ನಾವು ಪ್ರಶ್ನೆ ಕೇಳಿದ್ವಿ, ಅಟ್ಯಾಕ್ ಯಾರನ್ನು ಮಾಡುತ್ತೆ ಅಜ್ಞಾನ? ಬ್ರಹ್ಮನ್ ಮಾಡುತ್ತೋ ಜೀವನ್ ಮಾಡುತ್ತೋ? ಬ್ರಹ್ಮನ್ ಮಾಡೋ ಸಾಧ್ಯತೆ ಇಲ್ಲ. ಯಾತಕ್ಕೆ? ಸರ್ವಜ್ಞ, ಮಾಡಾಗಿಲ್ಲ. ಆ ಜೀವನ್ ಮಾಡ್ತಾರೆ, ಜೀವ ಇಲ್ಲೇ ಇಲ್ಲ. ಫಸ್ಟು ಆ ಜೀವ ಬರೋದು ಯಾವಾಗ? ಅವಿದ್ಯೆ ಅಟ್ಯಾಕ್ ಆದಮೇಲೆ ಬರಬೇಕು. ಮೊದಲೇದ ಬಂತೀಗ, ಆಯ್ತಾ? ಈಗ ಆಯ್ತಪ್ಪ, ಇಲ್ಲಿ ಒಪ್ಕೊಂಬೇಡ, ಮುಂದಿನ ಸ್ಟೆಪ್. ಈಗ ಇಲ್ಲಿ ಜೀವನಿಗೆ ಅಟ್ಯಾಕ್ ಆಗ್ತಿದ್ರು. ಜೀವ ಯಾರು? ಬ್ರಹ್ಮನೇ. ಸೊ ಮತ್ತೆ ಯಾರಿಗೆ ಅಟ್ಯಾಕ್ ಮಾಡಿದಾಗಾಯ್ತು? ಈಗ ಬ್ರಹ್ಮನಿಗೆ. ಇಲ್ಲಿ ಅದೇ ಆಯ್ತು. ಈಗ ಇಲ್ಲಿ ಅಟ್ಯಾಕ್ ಮಾಡಿದ್ದಕ್ಕೆ ಅಲ್ಲೂ ಅಟ್ಯಾಕ್ ಆಯ್ತಲ್ಲ. ಹೌದು, ಅಜ್ಞಾನ ಯಾರಿಗೆ ಹೇಳಿದಾಗಾಯ್ತು ನೀವೀಗ? ಬ್ರಹ್ಮನಿಗೆ. ಬ್ರಹ್ಮನಿಗೆ ಅಜ್ಞಾನ ಹೇಳೋದಾದರೆ ಜ್ಞಾನಿ ಯಾರಾಗಿದ್ದರೆ? ಜ್ಞಾನಿನೇ ಇಲ್ಲ ಅಂತಾಯ್ತು, ಕ್ಲೋಸ್ ಅಲ್ಲಿಗೆ. ಅಜ್ಞಾನಾಯ ನಮ ಅಂತ ಕೊಡಬೇಕು ಅಷ್ಟೇ ಹೊರತು ಹೈಯೆಸ್ಟ್ ಯಾರಿಗೆ? ಅಜ್ಞಾನ ಆಯ್ತಲ್ಲ. ಇದೆಲ್ಲ ಸರಿಯಾಗಿ ಹೇಳಿದರೆ ವಾಕ್ಯಾರ್ಥ ಮಾಡಬೇಕಾದ್ರೆ ಎಲ್ಲರೂ ಕೂತಿರ್ತಾರೆ, ಜನಸಾಮಾನ್ಯರು ಕೂತಿರ್ತಾರೆ. ಇಂಥ ಪ್ರಶ್ನೆ ಅರ್ಥ ಆಗ ಕೇಳಿಬಿಟ್ರೆ ಅವಾಗ ಏನು ಮಾಡ್ತಾರೆ ಅವರು? ಉತ್ತರ ಕೊಡೋಕ್ಕಾಗದೆ. ಎಲ್ಲೆಲ್ಲೋ ಟರ್ಮ್ಸ್ ಮಾಡಿ ಏರೋಣ ಆಗಿಬಿಡುತ್ತೆ. ಇವರು ಕನ್ನಡದಲ್ಲೇ ಮತ್ತು ಇಂಗ್ಲೀಷಲ್ಲಿ ಉತ್ತರ ಕೊಡೋರಿಗೆ ಹೇಗೆ ಅರ್ಥ ಆಗಲ್ವೋ ಹಾಗೆ ಇರಲೆವೆಂಟ್ ಆಗಿಬಿಡುತ್ತೆ. ನೇರವಾಗಿ ಹೇಳಬೇಕಾದ್ರೆ ಅದೇ ಹರಿವಂಶ ಇತ್ಯಾದಿ ಹೇಳಬೇಕಾದ್ರೆ ಆ ವಿಷಯ ಉಪಯೋಗಿಸ್ಬೇಕಿದ್ದ. ವಿದ್ವಾಂಸ ಸುಧಾ ಓದ್ತಾರೆ ಅಂತ ಹೇಳಿದರೆ ಅದೆಲ್ಲ ಕೊಟ್ಟಾಗ ಜನಗಳಿಗೆ ಸುಧಾ ಓದಿದ್ದು ಹೆಲ್ಪ್ ಆಯ್ತು ಅವ್ರಿಗೆ, ಗೊತ್ತಾಯ್ತಾ? ಇದರಿಂದ ಸುಧಾ ಸ್ವಲ್ಪ ಏನಿದೆ ಅವ್ರಿಗೆ ಅರ್ಥ ಆಯಿತು. ಅದನ್ನು ಬಿಟ್ಬಿಟ್ಟು ಇವ್ರ ಕತೆ ಇಲ್ಲಿ, ಅವ್ರ ಕತೆ ಅಲ್ಲೇ ಮಾಡ್ಕೊಂಡ್ಬಿಟ್ರೆ ಓದಿ ಅರ್ಥನೇ ಇರೋದಿಲ್ಲ. ಸರಿ, ಅದೇ ಹೇಳ್ತೀವಿ, ಅದು ಅನಾಹುತಾನೇ ಆಗಿರೋದು ಈಗ. ಆಚಾರ್ಯ, ಅಜ್ಞತಾ ಅಖಿಲ ಸಂವೇತು ಘಟತೆ. ಅದೇ ವಾಕ್ಯ ಹೇಳಿದ್ರು. ಅಜ್ಞತಾ ಅಖಿಲ ಸಂವೇತು ಘಟತೆ. ಅಖಿಲ ಸಂವೇತು ಅಂತ ಕರೆದು ಅಜ್ಞಾನ ಅಖಿಲ ಸಂವೇತು ಹಾಗಾಗ್ತಾನೆ. ನಮ್ಮ ಪ್ರಕಾರ ಜೀವನಿಗೆ ಅಜ್ಞಾನ ಕರೆಕ್ಟ್, ಜೀವ ಅಲ್ಪಜ್ಞ, ಅವನಿಗೆ ಅಜ್ಞಾನ ಬಂದು ತಪ್ಪಿಲ್ಲ. ಇವು ಏನೈತೆ ಅಲ್ಲಿ ಇದೆ, ಬೆಳಕಿದೆ, ಅಡ್ಡಾಡಿದ ಹೊರಟೋಯ್ತು. ಸೂರ್ಯನ ಮಾಡೋಕ್ಕಾಗುತ್ತೆ ಹಾಗೆ? ಗೊತ್ತಾಯ್ತಾ? ಎಲ್ಲರೂ ಹೊಡಿತಾರೆ ಸೂರ್ಯ ಬಿಡೋದಿಲ್ಲ. ಇವೆಲ್ಲ ಯಾವಾಗ ಅಖಿಲ ಸಂವೇತ್ತು ಅಂತ ಸರ್ವಜ್ಞ ಶಬ್ದಕ್ಕೆ ಏನರ್ಥ? ಸರ್ವ ಅಖಿಲ ಜ್ಞಾ ಸಂವೇತ್ತು. ಸರ್ವಜ್ಞ ಶಬ್ದಕ್ಕೆ ಅರ್ಥನೇ ಅಖಿಲ ಸಂವೇತ್ತು ಅಂಥೇಳಿ. ಸರ್ವಜ್ಞನಿಗೆ ಗೊತ್ತಿಲ್ಲ ಅಂದರೆ ಅರ್ಥ ಇಲ್ಲ. ಡಾಕ್ಟ್ರಿಗೆ ಇಂಜಿನಿಯರಿಂಗ್ ಗೊತ್ತಿಲ್ಲ ಅಂದರೆ ಏನೂ ತಪ್ಪಲ್ಲ. ಇಂಜಿನಿಯರಿಂಗ್ ಅವ್ರಿಗೆ ಗೊತ್ತಿಲ್ಲ ಅಂದರೆ ತಪ್ಪಾಗಲ್ಲ. ಅವ್ರ ಫೀಲ್ಡ್ ಅಲ್ಲ ಅದು, ಗೊತ್ತಾಯ್ತಾ? ದೇವರದು ಸರ್ವಜ್ಞ ಅಂದರೆ ಈ ನೋಸ್ ಎವ್ರಿಥಿಂಗ್ ಅಂತ ಅರ್ಥ. ಎವ್ರಿಥಿಂಗ್ ತಿಳ್ಕೊಂಡವ್ರಿಗೆ ಅಜ್ಞಾನ ಬರುತ್ತೆ ಅಂದರೆ ಕಾಂಟ್ರಡಿಕ್ಷನ್ ಅದು. ಸರ್ವಜ್ಞನಿಗೆ ಅಜ್ಞನಿಗೆ ಅಜ್ಞಾನ ಕಾಂಟ್ರಡಿಕ್ಷನ್ ಅಲ್ಲ, ಸರ್ವಜ್ಞನಿಗೆ ಅಜ್ಞಾನ ಕಾಂಟ್ರಡಿಕ್ಷನ್. ಅರ್ಥ ಆಯ್ತಾ? ಈ ಮತ್ತೆ ಹೇಗೆ ಉಳಿಯುತ್ತೆ ಅಂತ ಕೇಳ್ತಾರೆ. ಶೈವಂ ಪದಂ ಪ್ರಾಪ್ತು ಮೇ ವಾಚ್ಯುತಾಚ್ಯ ತಚ್ಚಾಬದತ್ ಕಂಜದ ಶಂಕರಸ್ಯ. ಅದು ಎಂಥ ರೂಪ ಅಂದರೆ ಶೈವ ಪದವನ್ನು ಹೊಂದಬೇಕಾಗಿದೆ ಅಂದರೆ ಪದವನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಇವತ್ತು ಆಫೀಸ್ ಕೆಲಸ ಸಿಕ್ತು ಸರಿಯೇ, ಅವ್ರು ಇರ್ರೆಗ್ಯುಲರ್ ಆಗಿಬಿಟ್ಟು ಕೆಲಸ ಹೋಗುತ್ತೆ. ಆಮೇಲೆ ಅದೇ ರೆಗ್ಯುಲಾರಿಟಿ ಮೇಂಟೈನ್ ಮಾಡ್ತಾ ಇರಬೇಕು. ಅವ್ರು ಮೇಂಟೈನ್ ಮಾಡ್ತಿದ್ದು ಏನಾಗುತ್ತದ? ಪದವಿ ಉಳಿಯುತ್ತೆ, ಇಲ್ಲದ್ರೆ ಹೋಗೋದಿಲ್ಲ. ಅದು ಕಂಟಿನ್ಯೂಸ್ ತಪಸ್ ಮಾಡೋ ರೂಪ ಅದು. ತಮ್ಮ ಪ್ರೊಟೆಕ್ಟ್ ಮಾಡ್ಕೋತಾ ಕೂತಿದೆ. ಲೆಕ್ಚರರ್ ಏನು ಮಾಡಬೇಕು? ಯಾವಾಗಲೂ ನಾಲೆಡ್ಜ್ ಅಪ್ಡೇಟ್ ಮಾಡ್ಕೋತಾ ಇರಬೇಕು. ಅವರು ಇಲ್ಲಿ ಪಾಠ ಮಾಡೋದಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಮಾಡ್ಕೋತಾ ಇರ್ತಾರೆ. ಇದ್ರೆ ಪಾಠ ಮಾಡೋಕ್ಕಾಗೋದಿಲ್ಲ, ಮಾಡಿದರೆ ಪಾಠ ಆಗೋದಿಲ್ಲ. ಅದು ಏನೇನು ಹೇಳಿದಾಗ ಆಗುತ್ತೆ ಅಷ್ಟೇ. ಹೌದು, ಬ್ರಹ್ಮದೇವ್ರು ಅವ್ರಿಗೆ ಸಿಕ್ತಿದೆ. ಅವ್ರಿಗೆ ಮಾತಾಡೋಂಗೇ ಇಲ್ಲ. ಕರ್ಕೊಂಡು ತೋರಿಸು. ಅದಕ್ಕೆ ಅವ್ರಿಗೆ ಗುರುಗಳು. ತನ್ನ ಮಗನೂ ಹೌದು ಬ್ರಹ್ಮದೇವರಿಗೆ, ರುದ್ರದೇವರು ಶಿಷ್ಯನೂ ಹೌದು. ನಿಶವ್ಯ ರೂಪಂ ಸ್ತಂಭಿತಂ ಬಿಲ್ವಾನ. ಈ ರುದ್ರದೇವರಿ ಬಿಲ್ವ ಯಾತಕ್ಕೆ ಪ್ರಿಯ ಅಂದರೆ ಉತ್ತರ ಸಿಕ್ತೀಗ. ಬಿಲ್ವವನ ಅಂತ ಒಂದು ವನ, ಅಲ್ಲೇ ತಪಸ್ ಮಾಡ್ತಾ ಇದ್ದವರು. ಇಲ್ಲಿ ಬಿಲ್ವ ಪತ್ತೆ ಹಾಕಿದ್ರೆ ಭಾರಿ ಖುಷಿ ಆಗುತ್ತೆ ಅವ್ರಿಗೆ. ಯಾತಕ್ಕೆ? ಬಿಲ್ವವನ ಅವ್ರು ಹೋಮ್ ಪಿಚ್ ಇದ್ದಾಗ. ಕಮಲವನ ದೇವರಿಗೆ ಬೇಕು, ಪದ್ಮವನ. ವಸಂತ ಹೇಳ್ತಾರೆ, ಯತ್ರ ಪದ್ಮವನಾನಿಚ ತುಳಸಿ ಕಾನನಂ ಯತ್ರ ಪದ್ಮವನಾನಿಚ ವೈಷ್ಣವ ಯತ್ರ ತಿಷ್ಠಂತೆ ತತ್ರ ಸನ್ನಿಹಿತೋ ಹರಿಹಿ. ಇದು ದೇವರ ಜಾಗಗಳು ಅಂತ. ದೇವರು ಎಲ್ಲ ಕಡೆ ಇದ್ದಾರೆ, ವಿಶೇಷ ಸನ್ನಿಧಾನ. ಇವ್ರ ಸನ್ನಿಧಾನ ಬಿಲ್ವಕ್ಕಾಗ ಅದೊಂದು ಕಾರಣ ಇದೆ. ಈಗ ಇದು ಗೊತ್ತಾಗಿಬಿಟ್ರೆ ಬಿಲ್ವಪತ್ರಿ ಪ್ರಿಯ ಯಾತಕ್ಕೆ ಅಂತ ಅರ್ಥ ಆಗುತ್ತೆ. ಶೈವಂ ಪದಂ ಪ್ರಾಪ್ತು ಮೇ ವಾಚ್ಯುತಾಚ್ಯ ತಚ್ಚಾಬದತ್ ಕಂಜದ ಶಂಕರಸ್ಯ. ನೋಡಿದ್ರೆ ಇಲ್ಲಿ ಮಾಡಿದ ತಪ್ಪಿಗೆ ಅಲ್ಲಿ ಒದ್ದಾಡಾಗಿದೆ. ಈಗ ಅವರೆಲ್ಲ ಹೋಯ್ತು, ಪೂರ್ತಿ ಅಜ್ಞಾನ ಹೋಯ್ತು. ಅಪೇತ ಮೋಹೋತ ವೃಷಧ್ವಜೋ ಹರಿಂ ತುಷ್ಟಾವ ಬಾಣು ಅಭಿಸಸಾರ ಕೇಶವಂ. ಆಗ ಅವರು ವೃಷಭಧ್ವಜ
ವೃಷಭಧ್ವಜ ನಂದೀಶ್ವರ ಧ್ವಜ. ಅದನ್ನು ಅವರೇನು ಮಾಡಿದರು, ಕೃಷ್ಣನ ಹತ್ರ ಬಂದು ನಮಸ್ಕಾರ ಮಾಡಿ ತಪ್ಪು ಕ್ಷಮೆ ಕೇಳಿಕೊಂಡ್ರು. ತಸ್ಯಾಚ್ಯುತೋ ಬಾಹು ಸಹಸ್ರಮಚ್ಛಿನತ್ ಪುನಶ್ಚಾರಿಂ ಜಗೃಹೇ ತಚ್ಛೇರೋರ್ಥೇ. ಆಗೇನು ಮಾಡಿದ ಕೃಷ್ಣ, 2 ಕೈ ಮಾತ್ರ ಉಳಿಸಿಬಿಟ್ಟು, ಅವ್ರು 1000 ಕೈ ಇದ್ವಲ್ಲ 2 ಉಳಿಸಿಬಿಟ್ಟು ಉಳಿದ ಕೈಯೆಲ್ಲ ಕಟ್ ಮಾಡಿಬಿಟ್ರು. ಅದರಿಂದ ಅಲ್ಲೆಲ್ಲಿತ್ತದೆಲ್ಲ ಅಲ್ಲಿ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಹಸರಾವೇಶಕ್ಕೆ ಗಣವಾಸರನಿಗೆ ಕೈಗಳ ಕಾರಣ ಆಗಿತ್ತು. ಗ್ಯಾಂಗ್ರೀನ್ ಆಗಿದ್ದು ಕಟ್ ಮಾಡ್ತಾರಲ್ಲ ಆ ಭಾಗ ತೆಗೆದು ಹಾಕಿದಾಗ ಏನಾಯ್ತು ಅಲ್ಲಿಗೆ, ಆಗ ಒಳ್ಳೆ ವೈಷ್ಣವತ್ವ ಬಂತವ್ರಿಗೆ. ಮೂಲತಃ ವೈಷ್ಣವನಾಗಿದ್ದರೂ ಕೂಡ ಈಗ ದಾರಿ ತಪ್ಪಿದ್ದ, ಸರಿ ಹೋದ. ತಸ್ಯಾಚ್ಯುತೋ ಬಾಹು ಸಹಸ್ರಮಚ್ಚ ನೋಡಿದರೆ ಕೃಷ್ಣ ರೂಪದಿಂದ ಇವನ 1000 ತೋಳು ಕತ್ತರಿಸಿದ, ಪರಶುರಾಮ ರೂಪದಿಂದ ಅದು ತೊಳೆದು ಕತ್ತರಿಸಿದ. ಎಲ್ಲ ಸಿಮಿಲಾರಿಟಿ ಎಷ್ಟೆಷ್ಟು ಕಾಣುತ್ತಾ ಹೋಗುತ್ತೆ. ಅದು ತಿಳ್ಕೊಂಡಷ್ಟು ಏನಾಗುತ್ತಾಗ ಭಕ್ತಿ ಜಾಸ್ತಿ. ಇದು ಆಕಸ್ಮಿಕ ಅಲ್ಲ, ಸಹಜ ಶಕ್ತಿ ಅಂತಾಗತ್ತೆ. ತದಾ ಶಿವೇನ ಪ್ರಣತೋ ತಚ್ಛಿರೋರ್ಥೇ ಶರ್ಜಿಂ ಜಗೃಹೇ ತಚ್ಛಿರೋರ್ಥೆ. ಅವನ ತಲೆ ಮಾತ್ರ ಕತ್ತರಿಸಲಿಲ್ಲ. ಕತ್ತರಿಸಿದ್ದು ಯಾವುದರಿಂದ? ಸುದರ್ಶನ ಚಕ್ರದಿಂದ ಕತ್ತರಿಸಿದ್ದು. ತದಾ ಶಿವೇನ ಪ್ರಣತೋ ಬಾಣರಕ್ಷಣಕಾಮ್ಯಯ ಕೃತ್ವಾ ಸ್ವಭಕ್ತಂ ಬಾಣಂ ತಂ ನರಕ್ಷ ವಿಭುರೀಕೃತಂ. ಆಗ ರುದ್ರದೇವರು ಬಂದು ನಾನು ಕಾಪಾಡಿದ್ದೀರಿ, ನಮ್ಮ ಬಾಣಾಸುರ ನನ್ನ ಭಕ್ತ, ಅವನ್ನೂ ಕಾಪಾಡಬೇಕು ಅಂತ ಕೇಳಿದಾಗ ಕಾಪಾಡಿದರು. ಅಲ್ಲಿಗೆ 2 ಕೈ ಉಳಿಸಿ ಎಲ್ಲ ಕೈಗಳನ್ನು ಕತ್ತರಿಸಿದರು. ಅಲ್ಲಿ ಪೂರ್ತಿ ಮುಗಿತು. ಮೋಚಯಿತ್ವ ಅನಿರುದ್ಧಂಚ ಯಯೌ ಬಾಣೇನ ಪೂಜಿತಃ. ಏವಂ ಅಗ್ನೇನ್ ಅಂಗೀರಸಂ ಜ್ವರಂ ಸ್ಕಂದಮುಮಾಪತಿಂ ಬಾಣಂಚ ಅಯತ್ನತೋ ಜಿತ್ವಾ ಪ್ರಾಯಾತ್ ದ್ವಾರವತೀಂ ಪುನಃ. ಹೀಗೆ ಅನಿರುದ್ಧನ ಬಿಡುಗಡೆ ಮಾಡಿಕೊಂಡು ಬಾಣಾಸುರನಿಂದ ಪೂಜಿತನಾಗಿ, ಏವಂ ಅಗ್ನೀನ್ ಅಂಗಿರಸಂಚ ಅಗ್ನಿಗಳಿಂದ ಪೂಜಿತನಾಗಿ, ಜ್ವರದಿಂದ ಪೂಜಿತನಾಗಿ, ಸ್ಕಂದನಿಂದ ಪೂಜಿತನಾಗಿ, ರುದ್ರದಿಂದ ಪೂಜಿತನಾಗಿ ಬಿಟ್ಟು ಬಾಣಾಸುರನನ್ನು ಲೀಲಾಜಾಲವಾಗಿ ಗೆದ್ದ ಕೃಷ್ಣ ದ್ವಾರಕೆಗೆ ಬಂದ. ಇದಿಷ್ಟು ಸ್ವಯಂವರದ ಕಥೆಯ ಅಂಗವಾಗಿ ವಿಷ್ಣು ಸರ್ವೋತ್ತಮತ್ವಕ್ಕೆ ಎಷ್ಟು ವಿಷಯಗಳು ಬಂದು ಅಂತ ಹೇಳ್ತಾರೆ. ಅಲ್ಲಿಗೆ ಆ ಪ್ರಸಂಗ ಮುಗೀತು. ಆಗ ಒಂದು ಕೆಲವು ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ ಆಚಾರ್ಯರು. ಕಿಂ ಜ್ವರಾದಿ ಜಯೋ ವಿಷ್ಣೋ ತಸ್ಯ ಅನಂತಸ್ಯ ಕಥ್ಯತೆ. ಅನಂತನಾಗಿ ವಿಶ್ವವನ್ನೇ ಅನಾದಿ ಅನಂತಕಾಲ ಪರ್ಯಂತ ಗೆದ್ದಿರೋ ಪರಮಾತ್ಮನಿಗೆ ಜ್ವರಾದಿಗಳಿಗೆ ಯಾವ ಲೆಕ್ಕ ಇದು? ಈದೃಶಾನಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ. ಒಬ್ಬ ಶಿವ ಅಲ್ಲ, ಒಬ್ಬ ರುದ್ರದೇವರಲ್ಲ, ಒಬ್ಬ ಬ್ರಹ್ಮದೇವರಲ್ಲ, ಅನಂತಾನಂತ. ಹಿಂದೆಷ್ಟಾಗಿದ್ದಾರೆ ಈಗ? ಅನಂತ. ಮುಂದೆ ಎಷ್ಟಾಗ್ತಾರೆ? ಅನಂತ. ಅಷ್ಟು ಜನಗಳು ಒಟ್ಟಾಗಿ ಬಂದರೂ ಆಗೋದೆಷ್ಟು? ಒಬ್ಬರಿಗೆ ಆಗೋದೆಷ್ಟು? ಅಷ್ಟೇ ಆಗುತ್ತೆ. ಅಂಥ ದೇವರಿಗೆ ಹೇಳಿಲ್ಲ. ಈಗ ಇಲ್ಲಿ 1000 ಇರುವೆ ಇದೆ. ಒಂದು ಇರುವಿಗೂ ಮೇರಿಗೂ ಡಿಸ್ಟೆನ್ಸ್ ಇಷ್ಟಿದೆ. ಈಗ 1000 ಇರುವೆ ನಿಂತರೂ ಡಿಸ್ಟೆನ್ಸ್ ಏನಾಗಿರುತ್ತೆ? 1000 ಇರೋದು ಸೇಮ್ ಡಿಸ್ಟೆನ್ಸ್. ಯಾಕೆ? ಇರುವೆ ಎಲ್ಲ ಇರುವೆ ಸೇರಿದ ಅಷ್ಟೇ ಹಣೆ ಬರ ಅಷ್ಟೇ. ಅಂದರೆ ಇವರೆಲ್ಲ ಎಲ್ಲ ಜೀವರು ಅಣು ಅಂತ ಹೇಳಿದ ಮೇಲೆ ವ್ಯಾಪ್ತರ ಮಧ್ಯೆ ಯಾವ ಲೆಕ್ಕ ಅವರೆಲ್ಲ ಕೂಡ. ಇಷ್ಟೆಲ್ಲ ಲೋಕ ಶಿಕ್ಷಣ ಕೊಡೋಕ್ಕೆ ಮಾಡ್ತಾನೆ ಹೊರತು ದೇವರಿಗೆ ಇದು ಯಾವುದೂ ಬೇಕಿಲ್ಲ, ಅವತಾರನೇ ಬೇಕಿಲ್ಲ. ಅಲ್ಲಿದ್ದು ಮಾಡಿದ್ರೆ ಎಲ್ಲ ಕಥೆ ಮುಗಿದೋಗುತ್ತೆ. ಮತ್ತೆ ಶಿಕ್ಷಣ ಮಾಡಬೇಕು ಅಂತ ಅವತಾರ ಮಾಡಿದ್ದಾನೆ ಹೊರತು ಇದು ಯಾವುದೂ ಬೇಡ. ಕಿಂ ಜ್ವರ ಇದೆಷ್ಟು ಕಥೆ ಕೇಳಿಲ್ಲ ಅಂತ ತಿಳ್ಕೊಳ್ಳಿ. ಯಾರೋ ಪ್ರವಚನ ಯಾರೋ ಮಾಡ್ತಿರ್ತಾರೆ, ಈ ಕಥೆ ಹೇಳಿಬಿಡ್ತಾರೆ, ಹರಿವಂಶ ಹೇಳ್ತಾರೆ, ಗೊತ್ತಿಲ್ಲದೆ ಹರಿವಂಶ ಹೇಳ್ತಿರ್ತಾರೆ. ಇವರು ತಲೆ ಕೆಟ್ಟೋಯ್ತು ಇವನಿಗೆ ಪಾಪ. ನಾವು ವಿಷ್ಣು ಸರ್ವೋತ್ತಮ ಅಂದ್ಕೊಂಡಿದ್ವಿ, ಏನೇನಾಗೋಯ್ತಲ್ಲ ಇದು, ಗೊತ್ತಾಯ್ತಾ? ಎಷ್ಟು ಟೈಮ್ ತೊಗೊಂಡ ವಿಷ್ಣು ಅಂತೂ ಸದ್ಯ ಪುಣ್ಯ ಗೆದ್ದ, ನಮ್ಮ ದೇವರು ಮರ್ಯಾದೆ ಉಳಿಸಿದ. ಆದರೂ ನಮಗೆ ಗ್ಯಾರಂಟಿ ಇಲ್ಲ. ಯಾಕೆ? ಎವ್ರಿ ಟೈಮ್ ಹೀಗಾದ್ರೆ ಮುಂದೆ ಗತಿ ಏನಾಗಬೇಕು, ಗೊತ್ತಾಯ್ತಾ? ಕಷ್ಟಪಟ್ಟು ಗೆದ್ದವ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಯೋಚನೆ ಮಾಡ್ತಾರೆ, ಈ ಸರ್ತಿ ಏನಾಗುತ್ತೋ ಗೊತ್ತಿಲ್ಲ ಅಂತೇಳಿ. ಅದೆಲ್ಲ ಹೋಗಿಬಿಡುತ್ತೆ ಆವಾಗ ಈ ಉತ್ತರ ಕೊಟ್ಟಾಗ. ಕಿಂ ಜ್ವರಾದಿ ವಿಜಯ ವಿಷ್ಣೋರಸ್ಯ ಅನಂತಸ್ಯ ಕಥ್ಯತೆ ಈದೃಶ ಅನಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ ರಮಾಯಾ ಅಪಿ ಯದ್ವೀಕ್ಷಾಂ ವಿನಾನ ಚರಿತಂ ಬಲಂ. ಅನಂತ ರುದ್ರು ಅನಂತ ಬ್ರಹ್ಮರು, ಒಬ್ಬ ಮಹಾಲಕ್ಷ್ಮಿ. ಬ್ರಹ್ಮಲಕ್ಷ್ಮಿ ಅನಂತ ಅಂತ ಹೇಳಬಾರ್ದು, ಮಹಾಲಕ್ಷ್ಮಿನ ಏನಂತ ಹೇಳಬೇಕು? ಒಬ್ಬರೇ ಅವರು. ಅವರೆಲ್ಲರಿಗೂ ಕೂಡ ಏನೇನು ಬಲ ಬಂದಿದೆ, ಯಾರಿಂದ ಬಂದಿರೋದು ಅದು? ಅದೇ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಏನ ಹರಯ್ಯ ಬಾಣಾಸುರನ ಗೆದ್ದರು ಅಲ್ಲ, ಬಾಣ ಹೊರ ಕೊಟ್ಟ ರುದ್ರದೇವರನ್ನೇ ಎಫರ್ಟ್ಲೆಸ್ಸಾಗಿ ಗೆದ್ದಿರಬೇಕಾದ್ರೆ ಮೊದಲು ಮಾಡಿದ ನಾಟಕ ಅಂತ ಗೊತ್ತಾಗಲಿಲ್ಲ. ಗೊತ್ತಾಯ್ತಾ? ಅದು ಕಡ್ಡಿ ಕೊಟ್ಟರು, ಮುರಿತಾನೆ ಇಲ್ಲ ಮಾಡಿದ ಒಬ್ಬ ಸದ್ಯ ಮುರಿದ. ಆಮೇಲೆ ರಾಡ್ ಕೊಟ್ಟ ಪಟ್ಟಂತ ಬರೋದು. ಏನಾಯ್ತಾಗ? ಮೊದಲು ಮಾಡಿದ್ದೇನದು? ನಾಟಕ ಅಷ್ಟೇ. ರಾಡ್ ಬರೀದು ಬಿಸಾಕ್ತ 2 ಹೊಳೆ ಬಿಸಾಕ್ತಾರೆ ಅಂತ ಕೇಳಿದರೆ, ಇದು ಮೊದಲು ಕಡ್ಡಿ ಬಿಡಲಿಕ್ಕೆ ಅಷ್ಟು ಟೈಮ್ ತೊಗೊಂಡ ಅಂದರೆ ಕೇವಲ ಏನದು? ಮೊದಲು ಗರುಡ ಬಂದು ಬಿಡಿಸ್ದ ಸರ್ಪಾಸ್ತ್ರದಿಂದ ಎತ್ತು ಮಾಡಿದಾಗ, ಆಮೇಲೆ ಹನುಮಂತ ದೇವರು ಬಿಡಿಸಿದರು. ಅಂತೂ ಅಂತೂ ಸ್ಟ್ರಾಂಗ್ ಪರಿವಾರ ಇದೆ, ಪರವಾಗಿಲ್ಲ ರಾಮನಿಗೆ. ಏನು ಗತಿ ಆಗ್ತಿದ್ರು ತಾನೇ ಬಿಡಿಸಿದೆ. ಆಮೇಲೆ ನೆಕ್ಸ್ಟ್ ಅಲ್ಲಿ ಮುಗಿದೋಯ್ತು.
ಮೊದಲು ಅವ್ರಿಗೆ ಚಾನ್ಸ್ ಕೊಟ್ಟಿದ್ದೆ ಹೊರತು ರಾಮದೇವ್ರಿಗೆ ಏನಿರಲಿಲ್ಲ, ಆಸಕ್ತಿ ಇರಲಿಲ್ಲ. ಬರೀ ಅವ್ರ ಮೇಲೆ ಮಾಡಿಸ್ಬಿಟ್ರೆ ಏನಾಗ್ತಿತ್ತು? ಅದಕ್ಕೇನೆ ಹನುಮಂತವ್ರು ಏನು ಮಾಡಲಿ, ರಾವಣ ತಾವೇ ಕೊಡಲಿಲ್ಲ, ಅಕಸ್ಮಾತ್ ಕೊಂದುಬಿಟ್ರೆ ಏನಾಗ್ತಿತ್ತು? ಓ ರಾಮನಿಗಾಗಲಿಲ್ಲ, ಆಗ್ತಿತ್ತೋ ಇಲ್ಲೋ, ಅದು ಹನುಮಂತ ಬಚಾವ್ ಮಾಡ್ದ ಅಂತ ಆಗ್ಬಿಡೋದು. ಇದೆಲ್ಲ ಯೋಚನೆ ಮಾಡಿದಾಗ ಕಥೆಗಳಿಗೆ ಎಷ್ಟು ಅರ್ಥ ಇರುತ್ತೆ ಅದೆಲ್ಲ ಹೇಳಬೇಕಾದ್ರೆ ಶಾಸ್ತ್ರ ಓದಿರ್ಬೇಕು. ಕಥೆಗೂ ಶಾಸ್ತ್ರಕ್ಕೂ ಬೇಸಿಸ್ ಇದ್ದು ಬೆಳೆ ಟೆಕ್ನಿಕಲಿ ಕರೆಕ್ಟ್ ಇಲ್ಲದೆ ಹೋದರೆ ಬಿಲ್ಡಿಂಗ್ ಸುಮ್ಮನೆ ದೊಡ್ಡ ಬಿಲ್ಡಿಂಗು ಟೆಕ್ನಿಕಲಿ ಏನು ಸರಿ ಇಲ್ಲ ಅಂತಾರೆ, ಒಬ್ಬರು ಒಳಗೆ ಹೋಗಲ್ಲ. ಯಾತಕ್ಕೆ? ಪೇಂಟಿಂಗಿನ ಭಾರಿ ಜೋರಾಗಿದೆ, ಫೌಂಡೇಶನ್ನೇ ಇಲ್ಲರಿ ಯಾಕೆ ಹೋಗ್ತೀರಿ ಅಂತಾರೆ, ಒಬ್ಬರು ಹೋಗೋದಿಲ್ಲ. ಸೊ ಸುಮ್ಮನೆ ಕತೆ ಹೇಳಿದ ಫೌಂಡೇಶನ್ ಲೆಸ್ ಹೇಳಿದಾಗ ಆಗುತ್ತೆ. ಸೋದಾದಿ ಗ್ರಂಥ ಓದಿ ಹೇಳಿದಾಗ ಏನಾಗುತ್ತದ ಫಾರ್ಮ್ ಆಗಿರುತ್ತೆ. ಅನಂತ ಶಕ್ತೇ ಕೃಷ್ಣಸ್ಯ ನಚಿತ್ರ ಶೂಲಿನೋ ಜಯ ತುಂಬ ಇದೆ.